ಹರಿ ಓಂ. ನಿಶುಸೀದ ಗಣಪತೆ ಗಣೇಶು ತ್ವಾಮಾಹುರ್ವಿಪ್ರತಮಂ ಕವೀನಾಂ ನೃತೆ ತ್ವಕ್ರಿಯತೆ ಕಿಂಚನಾರೇ ಮಹಾಮರ್ಕಂ ಮಾಘವಂ ಚಿತ್ರಮರ್ಚ. ಅಶೇಷವಾಗ್ಜಾಡ್ಯಮಲಾಪಹಂತ್ರೀ ನಮಂ ನವಂ ಸ್ಪಷ್ಟ ಸುವಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರಸುರಂಗನರ್ತಕೀ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ. ನೌಮಿ ನ್ಯಾಯ ಸುಧಾದಿಕೃಜ್ಜಯ ಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇಹಂ ಸವರಾನ್ ರಘೂತ್ತಮ ಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ವಿದ್ಯಾಯಂ ವಿಬುಧಾಚಾರ್ಯಂ ವೇದಜ್ಞಾನಬ್ಧಿಚಂದಿರಂ ದುರ್ಮತಧ್ವಂತಮರ್ತಂಡಂ ಸತ್ಯಧ್ಯಾನ ಮುನಿಂ ಭಜೆ. ಸತ್ಯಾಭಿಧ್ಯಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯ ಪ್ರಮೋದ ತೀರ್ಥಾರ್ಯಾನ್ ನೌಮಿ ನ್ಯಾಯ ಸುಧಾರತಾನ್. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದ ಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತ ಸತತಂ ಯಾಚೇ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷ ಚಿಂತನ ವಿಧೌ ನೂನಂ ಮನಂ ಮಾ ಕೃತಾಃ. ಶ್ರೀ ಸತ್ಯಾತ್ಮ ಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನ ಮೇ ಸದ್ಗತಿಃ. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿ ವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಮಹತ್ವಾದ್ ಭಾರವತ್ವಾಚ್ಚ ಮಹಾಭಾರತ ಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಅಪೈಃ ಪ್ರಮುಚ್ಯತೆ. ನಮೋ ಭಗವತೆ ತಸ್ಮೈ ವ್ಯಾಸಾಯ ಅಮಿತ ತೇಜಸೆ ಯಸ್ಯ ಪ್ರಸಾದಾದ್ ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ. ಶ್ರೀಮನ್ ಮಹಾಭಾರತದಲ್ಲಿ ಶಕುಂತಲೆಯ ದುಷ್ಯಂತನ ಉಪಾಖ್ಯಾನವನ್ನು, ಅವರ ಮಗ ಭರತನ ಕಥೆಯನ್ನು ಈಗ ಪ್ರಾರಂಭಿಸ್ತಾರೆ. ಪೌರವಾಣಂ ವಂಶಕರೋ ದುಷ್ಯಂತೋ ನಾಮ ವೀರ್ಯವಾನ್. ದುಷ್ಯಂತ ಎಂಬಂತಹ ಒಬ್ಬ ರಾಜ, ಇಲಿನ ಅಂತನ್ನುವಂತಹ ಒಬ್ಬ ರಾಜನ ಮಗ, ಒಳ್ಳೆ ಪರಾಕ್ರಮಿ, ಮಹಾಶೂರ, ಒಳ್ಳೆ ಖ್ಯಾತಿ, ಸಮೃದ್ಧ ಐಶ್ವರ್ಯ, ಸಮಾಜಕ್ಕೆ ಹಿತವನ್ನು ಮಾಡುವಂತಹ ದೃಢವಾದ ಸಂಕಲ್ಪ. ಅಂತೆಯೇ ಅವನು ರಾಜ್ಯದ ಪೂರ್ಣವಾದ ಭಾರವನ್ನು ಹೊತ್ತು ಎಲ್ಲರಿಗೆ ಸಂತೋಷಗೊಳಿಸುವಂತೆ ತನ್ನ ಜೀವನವನ್ನು ನಡೆಸಿದ್ದ. ಅವನು ಆಮ್ಲೇಚ್ಛಾವಧಿಕಾನ್ ಸರ್ವಾನ್ ಸಭುಂಕ್ತೆ ರಿಪುಮರ್ದನಃ. ಮ್ಲೇಚ್ಛರು ಇರುವ ದೇಶದವರೆಗಿನ ಎಲ್ಲ ದೇಶಗಳೆಲ್ಲ ಅವನ ರಾಜ್ಯವಾಗಿತ್ತು. ಇಷ್ಟು ವಿಸ್ತಾರವಾಗಿರುವಂತಹ ಅವನ ರಾಜ್ಯ. ಆ ರಾಜ್ಯದಲ್ಲಿ ಅವನು ಎಲ್ಲ ಕಡೆಗೆ ಸುಭಿಕ್ಷ ಮಾಡುವುದಕ್ಕೆ, ಸತ್ಕರ್ಮವನ್ನು ಅನುಷ್ಠಾನ ಮಾಡುವುದಲ್ಲದೆ ಇನ್ನನೇಕ ವಿಧವಾದಂತಹ ನಾನಾ ವಿಧ ಪ್ರಯತ್ನಗಳನ್ನು ಮಾಡಿ ಎಲ್ಲರಿಗೆ ಹಿತವಾಗುವ ಕಾರ್ಯವನ್ನು ಮಾಡ್ತಾ ಇದ್ದ. ಚಾತುರ್ವರ್ಣ್ಯ ಜನಾವೃತಾನ್. ತನ್ನ ದೇಶದಲ್ಲಿ, ತನ್ನ ರಾಜ್ಯದಲ್ಲಿ ಚಾತುರ್ವರ್ಣ್ಯಕ್ಕೆ ಉತ್ತಮವಾದ ಸ್ಥಾನ, ಸರಿಯಾದ ವ್ಯವಸ್ಥೆ. ಯಾರು ಯಾವ ಧರ್ಮವನ್ನು ಪಾಲನ ಮಾಡಬೇಕೋ ಅವರಿಗೆ ಆ ಧರ್ಮವನ್ನು ಪಾಲನ ಮಾಡುವುದಕ್ಕೆ ಪೂರ್ಣವಾದ ಅವಕಾಶ, ಯಾರಿಗೂ ಸಂಕೋಚವಿಲ್ಲ. ಈ ವಿಧವಾದಂತಹ ಧರ್ಮಮಯವಾಗಿರುವಂತಹ ರಾಜ್ಯವನ್ನು ಆಳುವುದನ್ನು ಮಾಡ್ತಿದ್ದ. ವರ್ಣ ಸಂಕರವಿದ್ದಿದ್ದಿಲ್ಲ. ಶೂದ್ರ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಈ ಜಾತಿಗಳಲ್ಲಿ ಸಂಕರ, ಮೇಲನ, ಒಬ್ಬರಿಗೊಬ್ಬರು ಪರಸ್ಪರವಾಗಿ ಕೂಡಿ ಇರುವಂತಹ ಕೆಲಸ ಆಗ್ತಾ ಇರಲಿಲ್ಲ. ನ ಪಾಪಕೃತ್ ಕಶ್ಚಿದಾಸೀತ್. ಅವನ ರಾಜ್ಯದಲ್ಲಿ ಪಾಪವನ್ನು ಮಾಡಿದವರೇ ಇಲ್ಲ, ಬಹಳ ಕಮ್ಮಿ. ಇವನ ರಾಜ್ಯವನ್ನು ಕೈಯಲ್ಲಿ ತೆಗೆದುಕೊಂಡ ಮೇಲೆ ಪಾಪವನ್ನು ಮಾಡ್ತಾ ಇರಲಿಲ್ಲ. ಇವನ ಹೆದರಿಕೆ 1, ಧರ್ಮದ ಪ್ರಚಾರ 2. ಈ ಎರಡೂ ಕಾರಣಗಳಿಂದಾಗಿ ಪಾಪವನ್ನು ಮಾಡುವವರು ಬಹಳ ಕಡಿಮೆ ಸಂಖ್ಯೆಯಲ್ಲಿದ್ದರು. ಇಲ್ಲವೇ ಇಲ್ಲ ಅಂತಂದ್ರೂ ಅಡ್ಡಿ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಕಮ್ಮಿ ಸಂಖ್ಯೆ. ಇದು ರಾಜಾಕಾಲಸ್ಯ ಕಾರಣ. ಸಾಮಾನ್ಯವಾಗಿ ಇದಕ್ಕೆ ಕಾರಣ ರಾಜ. ನಾವು ಜಗತ್ತಿನಲ್ಲಿ, ಸಮಾಜದಲ್ಲಿ ಕಾಲ ಬದಲಾದಂತೆ ಎಲ್ಲ ಬದಲಾಗ್ತದೆ ಅಂತ ಹೇಳ್ತೇವೆ, ನಿಜ, ಇಲ್ಲ ಅಂತಲ್ಲ. ಆದರೆ ಆ ಕಾಲಕ್ಕೂ ಒಬ್ಬ ಕಾರಣ ಇದ್ದಾನೆ, ಆ ಕಾಲಕ್ಕೂ ಒಬ್ಬ ಹೊಣೆಗಾರ ಇದ್ದಾನೆ. ಅದಕ್ಕೆ ಹೊಣೆಯಾಗಿರುವವನು ಯಾರು ಅಂದರೆ ರಾಜ ಅಂತ ಹೇಳ್ತಾರೆ. ರಾಜಾವ ಕಾಲಂ ಕಾರಣಂ ಕಾಲೋವ ರಾಜಕಾರಣಂ. ಕಾಲವು ಕಾರಣವೋ ರಾಜನು ಕಾರಣನೋ ಅಂತ ಪ್ರಶ್ನೆ ಬಂತು. ಚರ್ಚೆ ಬಂದರೆ ನಿರ್ಣಯ ಕೊಟ್ಟದ್ದಂತೂ ಶಾಸ್ತ್ರ ಹೇಳ್ತದೆ ಕಾಲ ಅಂತನ್ನುವುದು ನಿಜ, ಕಾಲ ಇದು ಜಡ,
ಆದರೆ ರಾಜನ ಪುಣ್ಯ, ರಾಜನ ತಪಸ್ಸು, ರಾಜನ ಒಂದು ನಿಯಂತ್ರಣ, ಸರಿಯಾದ ವ್ಯವಸ್ಥೆ, ಆ ವಿಧವಾದಂತಹ ಅವನ ನಿಗಾಹದಲ್ಲಿ ಇರುವಂತಹ ಸಮಾಜ, ಪ್ರಜೆ, ರಾಜ್ಯ ಧರ್ಮದಲ್ಲೇ ಇರುತ್ತೆ, ಧರ್ಮವನ್ನು ಬಿಡುವುದಿಲ್ಲ. ರಾಜನೇ ಭ್ರಷ್ಟನಾದರೆ ಆಗ ಎಂಥ ಕಾಲವಾದರೂ ಕೆಟ್ಟದ್ದಾಗ್ತದೆ. ರಾಜ ಉತ್ತಮನಾಗಿದ್ರೆ ಆಗ ಎಂಥ ಕಲಿಕಾಲವಾದರೂ ಉತ್ತಮವಾದ ಧರ್ಮ ನಡಿಬಹುದು, ನಡಿಲಿಕ್ಕೆ ಸಾಧ್ಯ ಅನ್ನುವುದನ್ನ ಶಾಸ್ತ್ರಕಾರರು ನಿರ್ಣಯ ಮಾಡಿದ್ದು ಉಂಟು. ಇದು ವಾಸ್ತವ. ಯಾವುದು ಶೀರ್ಷಣಿ ಆಯತಃ, ಮುಖ್ಯವಾಗಿ ತಲೆಯಲ್ಲೇನು ಬರುತ್ತೋ ಅದು ದೇಹದಲ್ಲೆಲ್ಲ ನಡೀತದೆ. ಹಾಗೆ ಯಾರು ಹಿರಿಯರೋ ಅವರಂತೆ ಮನೆಯಲ್ಲೆಲ್ಲ ಸಂಪ್ರದಾಯ ಬರ್ತದೆ. ಹಾಗೆ ಸಮಾಜದಲ್ಲಿ ಯಾರು ಮುಖ್ಯಸ್ಥರೋ, ಮುಖಂಡರೋ, ಆ ಮುಖಂಡರಿಗೆ ತಕ್ಕಂತೆ, ರಾಜನಿಗೆ ತಕ್ಕಂತೆ ಎಲ್ಲ ಪ್ರಜೆಗಳು ಅನುಸರಣ ಮಾಡ್ತಾರೆ. ಅದನ್ನ ಸರಿಯಾದ ರೀತಿಯಲ್ಲಿ ಅನುಸರಣ ಮಾಡುವುದಕ್ಕೆ ಮಾರ್ಗದರ್ಶನವನ್ನು ಮಾಡಿದರೆ ಈ ಯಾವ ಸಮಸ್ಯೆಗಳು ಬರುವುದಿಲ್ಲ. ಆದ್ದರಿಂದ ರಾಜ ಮೂಲತಃ ಎಲ್ಲ ಧರ್ಮಗಳಿಗೆ ಕಾರಣ, ಎಲ್ಲ ಪಾಪಗಳಿಗೂ ಅವನೇ ಹೊಣೆಗಾರ. ಆದ್ದರಿಂದ ಜಗತ್ತಿನೊಳಗೆ ಯಾವ ಧರ್ಮ ನಡೀತದೆ ಅಂತಾದರೆ ಆ ಧರ್ಮಕ್ಕೆ ಮೂಲನಾಗಿರುವಂತಹ ರಾಜನ ಜವಾಬ್ದಾರಿಯನ್ನು ನಾವು ಅಲ್ಲಿ ತಿಳಿಬೇಕು. ಹಾಗಾಗಿ ಧರ್ಮೇ ರತಿಂ ಸೇವಮಾನ ಧರ್ಮಾರ್ಥವು ಅಭಿಪೇದಿರೇ. ಧರ್ಮ ಅರ್ಥಗಳನ್ನ ಬಹಳ ಚೆನ್ನಾಗಿ, ಅಂದರೆ ಹಣಕ್ಕಾಗಿ ಧರ್ಮವನ್ನು ಬಿಡಲಿಲ್ಲ, ಧರ್ಮ ಮಾಡುವ ಭರದಲ್ಲಿ ಹಣವನ್ನು ಕಳ್ಕೊಳ್ಳಿಲ್ಲ. ಇದು ಬಹಳ ಮಹತ್ವದ ಸಂಗತಿ, ನಾವು ತಿಳಿಬೇಕಾದದ್ದು. ಇವತ್ತಿನ ಪ್ರಾಕ್ಟಿಕಲ್ ಜನರ ಒಂದು ದೃಷ್ಟಿಕೋನವನ್ನು ಅಪೇಕ್ಷಿಸಿ ಹೇಳ್ತಾರೆ, ನಾವು ಧರ್ಮವನ್ನು ಮಾಡ್ತೇವೆ, ಆದರೆ ಹಣವನ್ನು ಬಿಟ್ಟು ನಾವು ಮಾಡಲಿಕ್ಕೆ ನಮಗೆ ತಯಾರಿಲ್ಲ. ಇದು ಒಂದು ಅವಸ್ಥೆ, ಇದನ್ನು ಮೀರಿ ಬರಬೇಕು, ಇದು ಭಾಗವತದ ಅವಸ್ಥೆ. ಆದರೆ ಅದನ್ನು ಅನುಸರಿಸಿಕೊಂಡು ಹೋಗುವುದು ಒಂದು ಕೆಳಮಟ್ಟದ ಒಂದು ಸ್ತರ, ಮಧ್ಯಮ ಮಟ್ಟದ ಸ್ತರದಲ್ಲಿ ನಾವು ಹೇಳುವುದಾದರೆ ಹಣವನ್ನು ಬಿಡದೆ ಧರ್ಮವನ್ನು ಮಾಡು, ಹಣವನ್ನು ಬಿಟ್ಟು ಧರ್ಮವನ್ನು ಮಾಡುವಂತಹ ಒಂದು ಸ್ಥಿತಿ ಬರಬೇಕಾದದ್ದು ವಾಸ್ತವ. ಆದರೆ ಬರದಿರುವಾಗ, ಅದು ಸಾಧ್ಯವಾಗದಿರುವಾಗ ಮನುಷ್ಯ ಏನು ಮಾಡಬೇಕು? ಹಣವನ್ನು ಬಿಟ್ಟು ಧರ್ಮವನ್ನು ಮಾಡಲಿಕ್ಕಾಗಿಲ್ಲ ಅಂದರೆ ಹಣವನ್ನೂ ಗಳಿಸು, ಧರ್ಮವನ್ನೂ ಮಾಡು. ಧರ್ಮಕ್ಕೆ ವಿರೋಧಿಯಾಗಿ ನೀನು ಹಣವನ್ನು ಗಳಿಸಬೇಡ. ಹಣವನ್ನು ಗಳಿಸುವುದರ ಹೆಸರಲ್ಲಿ ಧರ್ಮವನ್ನು ಬಿಡಬೇಡ. ಜೊತೆಗೆ ಧರ್ಮವನ್ನು ಮಾಡುವ ನೆಪದ ಭರದಲ್ಲಿ ನೀನು ಹಣದ ಕಡೆಗೆ ಉದಾಸೀನನಾಗಬೇಡ. ಇದು ಯಾವ ಮನುಷ್ಯನಿಗೆ ಒಂದು ಸಾಮಾನ್ಯ ಒಂದು ಸ್ಥಿತಿ ಇದೆ, ಅವನಿಗಿನ್ನೂ ಪಕ್ವತೆ ಬಂದಿಲ್ಲ, ಯಾವನಿಗೆ ಆ ವಿಧವಾದ ಸಿದ್ಧಿ ಆಗಿಲ್ಲ, ಮಾನಸಿಕವಾದಂತಹ ಒಂದು ಸಿದ್ಧತೆ ಇದಕ್ಕೆ ಬೇಕು. ಹಾಗಿದ್ದವನಿಗೆ ಮಾತ್ರ ಇದು ಸಾಧ್ಯ. ಇಲ್ಲದೇ ಇದ್ರೆ ಅವನಿಗೆ ಹಣದ ಬಗ್ಗೆಯೂ ಅವನು ಗಮನ ಕೊಟ್ಟರೆ ಚಿಂತೆ ಇಲ್ಲ. ಹಣವನ್ನು ಗಳಿಸಬಾರದು ಅಂತ ಶಾಸ್ತ್ರ ಹೇಳುವುದಿಲ್ಲ. ಶಾಸ್ತ್ರ, ಭಾಗವತ, ಗೀತೆ, ಉಪನಿಷತ್ತು ಎತ್ತರದ ಮಟ್ಟಕ್ಕೆ ಹೋದಾಗ, ಎತ್ತರದ ಹಂತಗಳಿಗೆ, ಮಜಲುಗಳಿಗೆ ಹೋದಾಗ ಇದೆಲ್ಲ ಬೇಡ ಅಂತ ಶಾಸ್ತ್ರ ಹೇಳ್ತದೆ, ಹೇಳುವುದಿಲ್ಲ ಅಂತಿಲ್ಲ. ಆದರೆ ಅದು ಆಗದಿರುವ ಅವಸ್ಥೆಯಲ್ಲಿ, ಅಪಕ್ವಾವಸ್ಥೆಯಲ್ಲಿ ಜಿಗಿದು ನೆಗೆದು ಕಾಲು ಮುರಿದುಕೊಂಡು ತಾನು ಬೀಳ್ತಾನೆ ಅಂತನ್ನುವ ಅವಸ್ಥೆ ಬಂದಾಗ ಹಾಗಾಗೋದು ಬೇಡ. ಧರ್ಮವನ್ನೂ ಮಾಡು, ಹಣವನ್ನು ಗಳಿಸು. ಹಣವನ್ನು ಗಳಿಸಿದರೆ ನಿನಗೆ ತೃಪ್ತಿ ಇರ್ತದೆ. ಯಾಕಂದರೆ ನೀನು ಹಣವಿಲ್ಲದೆ ಬದುಕುವುದು ನೀನು ಕಲ್ತೇ ಇಲ್ಲ. ಆದ್ದರಿಂದ ಹಣವನ್ನೂ ಗಳಿಸಿ ಧರ್ಮವನ್ನೂ ಮಾಡು, ತೃಪ್ತಿಯಿಂದ ನೀನು ಜೀವನವನ್ನು ನಡೆಸಬಹುದು ಅಂತನ್ನುವ ಮಾತನ್ನ ಶಾಸ್ತ್ರಕಾರರು ಧರ್ಮಾರ್ಥಗಳನ್ನೆರಡನ್ನೂ ಸೇರಿಸಿಕೊಂಡು ಹೇಳ್ತಾರೆ. ಆಗ ನಾನಾ ವಿಧವಾಗಿರತಕ್ಕಂತಹ ಅವನ ಸೈನ್ಯ, ಯುದ್ಧಗಳು, ಅಲ್ಲಿ ನಡೆಯುವಂತಹ ಬೇರೆ ಬೇರೆ ವಿಧವಾದ ರಾಜಕಾರಣಗಳು ಅವುಗಳನ್ನೇ ಹೇಳ್ತಾರೆ. ಆಮೇಲೆ ಒಂದು ಸಲ ಅವನು ಅರಣ್ಯಕ್ಕೆ ಹೋದ, ಕಾಡಿಗೆ ಹೋದ, ಚತುರಂಗ ಸೈನ್ಯದ ಜೊತೆಗೆ ಬೇಟೆಯಾಡುವುದಕ್ಕೆ ಹೋದಾಗ ಅಲ್ಲಿ ಅದ್ಭುತವಾದ ರೀತಿಯಲ್ಲಿ ಬೇಟೆ ಆಯಿತು. ಬೇರೆ ಬೇರೆ ಪ್ರಾಣಿಗಳನ್ನೆಲ್ಲ ಹೊಡೆದ, ಕೊಂದ, ಎಲ್ಲ ಆಯಿತು. ಒಂದು ಆಶ್ರಮಕ್ಕೆ ಬಂದ, ತಪೋವನಕ್ಕೆ ಬಂದಾಗ, ಕಾಡು ದಾಟಿ ತಪೋವನಕ್ಕೆ ಬಂದಾಗ ಆ ತಪೋವನದಲ್ಲಿ ಶಾಂತ ವಾತಾವರಣವನ್ನು ನೋಡಿ ಆಶ್ಚರ್ಯವಾಯಿತು, ಸಂತೋಷವಾಯಿತು, ಹಿಗ್ಗಿದ. ಅಲ್ಲಿ ಅನೇಕ ವಾಲಖಿಲ್ಲರಿದ್ದಾರೆ, ಯತಿಗಳಿದ್ದಾರೆ, ಸನ್ಯಾಸಿಗಳಿದ್ದಾರೆ, ಇನ್ನನೇಕ ಜನ ಸಾತ್ವಿಕ ಪ್ರಜೆಗಳೆಲ್ಲ ಯಜ್ಞಯಾಗವನ್ನ, ವೇದಘೋಷವನ್ನ, ಜಪತಪಾದಿಗಳನ್ನು ಮಾಡ್ತಾ ತಮ್ಮ ಅನುಷ್ಠಾನವನ್ನು ಮಾಡ್ತಾ ಇರುವಂತಹ ಒಂದು ಆಶ್ರಮ ಕಂಡಾಗ ಅದನ್ನು ನೋಡಿದ. ಹತ್ತಿರದಲ್ಲಿ ಒಂದು ಮಾಲಿನಿ ನದಿ ಪುಲಿನ ಹರಿತಾ ಇದೆ. ಅಲ್ಲಿ ಪುಲಿನ ಮೇಲೆ ಅನೇಕ ಋಷಿಗಳು ಅಥವಾ ಶಿಷ್ಯರು ಅವರೆಲ್ಲ ಜಪತಪಾದಿಗಳನ್ನು ಮಾಡ್ತಾ ಇದ್ದಾರೆ. ಇದು ನೋಡಿ ಆದ ಮೇಲೆ ಇದು ಯಾರ ಆಶ್ರಮ ಅಂತ ಅವನಿಗೆ ಗೊತ್ತಾಗಲಿಲ್ಲ. ಕೇಳಿದಾಗ ಇದು ಕಣ್ವರ್ಷಿಗಳ ಆಶ್ರಮ ಅಂತ ತಿಳಿದು ಬಂತು. ಕಣ್ವರ್ಷಿಗಳ ಆಶ್ರಮ ಅಂದ್ರೆ ಹಾಗಾದ್ರೆ ಕಣ್ವರ್ಷಿಗಳನ್ನು ಭೇಟಿಯಾಗಿ ಹೋಗೋಣ ಅಂತ ಸಹಜವಾಗಿ ಕೆಳಗಿಳಿದು ಆಶ್ರಮದ ಒಳಗೆ ಬಂದ.
ಸಾಮಾತ್ಯೋ ರಾಜಲಿಂಗಾನಿ ಸೋಪನೀಯ ನರಾಧಿಪ. ತನ್ನ ಎಲ್ಲ ರಾಜ ಪೋಷಾಕಗಳನ್ನ ಬಿಚ್ಚಿ ದೂರ ಇಟ್ಟು ತಾನು ಒಬ್ಬನೇ ಏಕಾಕಿಯಾಗಿ ಅಲ್ಲಿ ನಡೆದು ಹೋದ. ಇದು ಗೌರವ. ವಿನೀತ ವೇಷೇಣ ಪ್ರವಿಷ್ಟವ್ಯಾನಿ ಆಶ್ರಮಾಣಿ ನಾಮ. ಕಾಳಿದಾಸನು ತನ್ನ ನಾಟಕದಲ್ಲಿ ಹೇಳ್ತಾನೆ, ವಿನೀತ ವೇಷದಿಂದ ಪ್ರವೇಶ ಮಾಡಬೇಕು. ಎಂದಿಗೂ ಅಹಂಕಾರದಿಂದ ದೇವರ ಹತ್ತಿರ, ಗುರುಗಳ ಹತ್ತಿರ, ದೇವಸ್ಥಾನ ಅಥವಾ ತೀರ್ಥಕ್ಷೇತ್ರಗಳು, ಋಷಿಗಳು, ಯತಿಗಳ ಹತ್ತಿರದಲ್ಲಿ ತನ್ನ ಅಹಂಕಾರದ ಠೀವಿಯಿಂದ ಮನುಷ್ಯ ಎಂದೆಂದಿಗೆ ಬರಬಾರದು. ವಿನಯದಿಂದ ಬರಬೇಕು. ಆ ವಿನಯದಿಂದ ಇದ್ರೆ ಮಾತ್ರ ಮತ್ತೆ ಅವನಿಗೆ ಹಿತ, ಅದು ಅವರಿಗೆ ಸಲ್ಲಿಸ್ತಕ್ಕಂತಹ ಗೌರವ. ಸರಿಯಾದ ರೂಪದಲ್ಲಿ ಅವನು ಬರಬೇಕು. ಹಾಗಾಗಿ ಇದು ನಾವು ನಿತ್ಯ ಜೀವನದಲ್ಲಿ ತಿಳಿಬೇಕಾಗಿರುವಂಥದ್ದು. ನಾವು ವಾಹನದಲ್ಲಿ ಬರ್ತೇವೆ, ಯಾನದಲ್ಲಿ ಬರ್ತೇವೆ. ಯಾನದಲ್ಲಿ ಬಂದರೆ, ಮಳಖೇಡದಲ್ಲಿ ನಮ್ಮ ಮಹಾಸ್ವಾಮಿಗಳವರು ಯಾನದಲ್ಲಿ ಕೂತ್ಕೊಂಡು ಹೋದರೆ ವಾಹನವನ್ನ ಕಾರು ದೂರ ನಿಲ್ಲಿಸಿ ಅಲ್ಲಿಂದ ಕೆಳಗಿಳಿದು ನಮಸ್ಕಾರ ಮಾಡಿ ಒಳಗಿನ ಭಾಗದಲ್ಲಿ ನಡೀತಾ ಬರಬೇಕು. ಎಂದಿಗೂ ಎಂಥ ಬಿಸಿಲಿರಲಿ, ಏನೇ ಕಷ್ಟವಿರಲಿ, ನಡೀತಾ ಬರಬೇಕು. ಅದೇ ವಿನಯದಿಂದ ಪ್ರವೇಶ ಮಾಡಿದಂತೆ. ಹಾಗೆ ಮಾಡಿದರೆ ಆ ಗುರುಗಳಿಗೆ ಸಲ್ಲಿಸುವಂತಹ ಒಂದು ಸತ್ಕಾರ, ಅದೊಂದು ಗೌರವ. ಹಾಗಾಗಿ ಪುರೋಹಿತ ಸಹಾಯನಾಗಿ ಅವನ ಜೊತೆಗೆ ಒಳಗೆ ಬಂದ ಆಶ್ರಮವನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಅಲ್ಲಿ ಎಂತೆಂಥ ಜ್ಞಾನಿಗಳಿದ್ರು, ಏನೆಲ್ಲ ನಡೆದಿತ್ತು ಅದರ ಬಗ್ಗೆ ಒಂದು 4 ಮಾತುಗಳು ಚೆನ್ನಾಗಿದೆ. ಅಲ್ಲಿ ಹೇಳ್ತಾರೆ, ನಾದಿತಸ್ಸ ಬಭೌ ಶ್ರೀಮಾನ್ ಬ್ರಹ್ಮಲೋಕ ಇವಾಪರಃ. ಬ್ರಹ್ಮಲೋಕವೇ ಇದು ಅನ್ನುವಂತೆ ಕಾಣ್ತಾ ಇತ್ತು. ವೇದಘೋಷ, ಒಂದೊಂದು ಕಡೆಗೆ ಒಂದೊಂದು ವೇದಘೋಷ. ಋಗ್ವೇದ, ಯಜುರ್ವೇದ, ನಾನಾ ವಿಧ ಶಾಖೆಗಳು. ಆ ಎಲ್ಲ ನ್ಯಾಯ ತತ್ವ ಆತ್ಮವಿಜ್ಞಾನ ಸಂಪನ್ನೈರ್ ವೇದಪಾರಗೈ. ತರ್ಕಶಾಸ್ತ್ರವನ್ನು ಅಧ್ಯಯನ ಮಾಡಿದ ಜ್ಞಾನಿಗಳಿದ್ರು, ವೇದಶಾಸ್ತ್ರವನ್ನು ಓದಿದವರಿದ್ರು, ತತ್ವಜ್ಞಾನಿಗಳಿದ್ರು, ನಾನಾ ವಾಕ್ಯ ಸಮಾಹಾರ ಸಮವಾಯ ವಿಶಾರದೈಹಿ, ಅದ್ಭುತವಾದ ಸಾಹಿತ್ಯವನ್ನ ಅಧ್ಯಯನ ಮಾಡಿದವರು, ವಿಶೇಷ ಕಾರ್ಯ ವಿದ್ಭಿಶ್ಚ ಮೋಕ್ಷಧರ್ಮ ಪರಾಯಣೈ, ಭಗವತ್ ತತ್ವವನ್ನ, ಮೋಕ್ಷದ ಸಾಧನೆ ಏನು, ಇವುಗಳ ಬಗ್ಗೆ ಚರ್ಚೆಯನ್ನು ಮಾಡುವಂತಹ ಮಹಾನುಭಾವರು. ಸ್ಥಾಪನ, ಆಕ್ಷೇಪ, ಸಿದ್ಧಾಂತ, ಪರಮಾರ್ಥಜ್ಞತಂ ಗತೈ. ಒಂದು ತತ್ವವನ್ನು ಮಂಡನೆ ಮಾಡುವುದು, ಅದಕ್ಕೆ ಪ್ರತಿಯಾಗಿ ನಿಷೇಧ ಖಂಡನೆ ಮಾಡುವುದು, ಅದಕ್ಕೆ ಮತ್ತೆ ಮಧ್ಯದಲ್ಲಿ ಮಾರ್ಗವನ್ನು ಹುಡುಕುವುದು. ಹೀಗೆ ನಾನಾ ವಿಧವಾದಂತಹ ಮಾರ್ಗದಿಂದ ಸಿದ್ಧಾಂತ ಸ್ಥಾಪನೆ ಮಾಡತಕ್ಕಂತಹ ಕ್ರಮವನ್ನು ತಿಳಿದ ಮಹಾನುಭಾವರು ಜ್ಞಾನಿಗಳಿದ್ರು. ಶಬ್ದ ಛಂದೋ ನಿರುಕ್ತಜ್ಞೈಹಿ ಕಾಲಜ್ಞಾನ ವಿಶಾರದೈಹಿ. ಕಾಲ ಏನು, ಯಾವ ಕಾಲ ಏನು ಬರುತ್ತೆ ಅಂತ ಹೇಳಿ ಕೂಡಲೇ ಕೈಯಿಂದ ಲೆಕ್ಕ ಮಾಡಿ, ಸೂರ್ಯ ಹಾಗೂ ನಕ್ಷತ್ರ, ಚಂದ್ರ ಇವರನ್ನು ನೋಡಿ ಕೈಗಳಿಂದ ಲೆಕ್ಕ ಮಾಡಿ ಯಾವ ದಿನ ಏನಾಗತ್ತೆ, ಯಾವ ತರಹ ಇದೆ ಅನ್ನುವುದನ್ನ ಹೇಳುವಂತಹ ಮಹಾನುಭಾವರು, ಅತ್ಯದ್ಭುತವಾದಂತಹ ಜ್ಯೋತಿಷಿಗಳು ಅಲ್ಲಿದ್ರು. ಕಾಲತತ್ವ ವಿಶಾರದೈಹಿ ದ್ರವ್ಯಕರ್ಮ ಗುಣಜ್ಞೈಶ್ಚ ಕಾರ್ಯಕಾರಣ ವೇದಿಭಿ. ಹೀಗೆ ಪಕ್ಷಿ ವಾನರ ಋತಜ್ಞೈಶ್ಚ, ಗಮನದಲ್ಲಿಟ್ಕೊಳ್ಳಿ, ಬಹಳ ಮಹತ್ವದ್ದು. ವಾನರ ಕಪಿಗಳು, ಪಕ್ಷಿಗಳು ಆಡುವ ಮಾತುಗಳೇನಿವೆಯಲ್ಲ, ಪ್ರಾಣಿಗಳು ಆಡುವ ಮಾತುಗಳ ಒಂದು ಭಾಷೆ ಇದೆ. ಅವರಿಗೊಂದು ಭಾಷೆ ಇದೆ. ಆ ಭಾಷೆ ಏನ್ ಮಾತಾಡಿದ್ರು, ಯಾವುದೋ ಒಂದು ಪಕ್ಷಿ ಏನೋ ಮಾತಾಡ್ತದಲ್ಲ, ಏನು ಮಾತಾಡುತ್ತದು ಅನ್ನುವುದನ್ನ ತಿಳಿದಂತಹ ಜ್ಞಾನಿಗಳಿದ್ರೆ. ನಮ್ಮ ಶ್ರೀಪಾದರಾಜರಿಗೆ ಈ ಮಾತು ಬರ್ತಿತ್ತು, ಹಾವಿನ ಭಾಷೆ ಬರ್ತಿತ್ತು ಅವರಿಗೆ. ಹಾಗಾಗಿ ವ್ಯಾಸರಾಜರು ಚಿಂತನವನ ಮಟ್ಟ ಕೂತಿದ್ರು. ಶ್ರೀಪಾದರಾಜರತ್ತ ಅಧ್ಯಯನ ಮಾಡುವುದಕ್ಕಾಗಿ ಇದ್ದಾಗ ಮುಳುಬಾಗಲಲ್ಲಿ ಒಂದು ಸಣ್ಣ ಗುಹೆ ಇದೆ. ಆ ಗುಹೆಯಲ್ಲಿ ವ್ಯಾಸರಾಜರು ಚಿಂತನ ಕೂತಾಗ ಅಲ್ಲಿ ಹಾವು ಬಂದು, ದೊಡ್ಡ ಹಾವು ಬಂದು ವ್ಯಾಸರಾಜರಿಗೆ ಸುತ್ತಿಕೊಂಡಿತು. ನೀನ್ ಯಾಕೆ ಇಲ್ಲಿ ಬಂದಿದ್ದಿ, ಹೋಗಿ ಇಲ್ಲಿ ಬರಬೇಡ ಅಂತ ಹೇಳಿ ಹಾವಿನ ಭಾಷೆಯಲ್ಲೇ ಹಾವಿಗೆ ಹೇಳಿ ಹಾವನ್ನು ಕೊಟ್ಟು ಕಳಿಸಿದೆ. ಇದು ಇತಿಹಾಸ ಪ್ರಸಿದ್ಧವಾದಂತಹ ಮಾತಿದೆ. ಇದಕ್ಕೆ ಒಂದು ಸಾಕ್ಷಿ ನಾವಿಲ್ಲಿ ನೋಡ್ತೇವೆ. ಪಕ್ಷಿ ವಾನರ ಋತಜ್ಞೈಹಿ. ಆ ಪಕ್ಷಿಗಳು ಹಾಗೂ ವಾನರ ಕೋತಿಗಳು ಆಡುವ ಮಾತು, ಭಾಷೆ, ಅವರು ಯಾವ ಭಾಷೆಯಲ್ಲಿ ಮಾತಾಡ್ತಾರೆ, ಆ ಮಾತಿಗೆ ಅರ್ಥ ಏನು ಅಂತ ತಿಳಿದುಕೊಂಡ ಜ್ಞಾನಿಗಳು ಆಗಿನ ಕಾಲಕ್ಕಿದ್ರು. ಬಹಳ ಸೂಕ್ಷ್ಮವಾದ ಅದನ್ನ ಈಗ ಪೂರ್ಣವಾಗಿ ನಾವು ಕಳ್ಕೊಂಡಿದ್ದೀವಿ. ಅಂದ್ರೆ ಯಾವ ವಿಜ್ಞಾನಿಗಳಲ್ಲೂ, ಯಾವ ಸ್ತರದಲ್ಲೂ, ಯಾವ ಮಟ್ಟದಲ್ಲೂ ಇಲ್ಲ. ಸ್ವಲ್ಪ ಗೊತ್ತಾಗದೇ ಇದ್ದಂತಹ ರೀತಿಯೊಳಗೆ ನಾವಿದ್ದೇವೆ ಈಗ. ಆ ಪ್ರಾಣಿಗಳ ಪಕ್ಷಿಗಳ ಮಾತು ಗೊತ್ತಾದರೆ ಮಾತ್ರ ಅದ್ಭುತ. ಬಹಳ ದೊಡ್ಡ ವಿಶ್ವ ಅದು ಬಹಳ ದೊಡ್ಡ ವಿಶ್ವ. ಹೇಗೆ ಎಸ್ಟ್ರೋಫಿಸಿಕ್ಸ್ ಒಂದು ಬಹಳ ದೊಡ್ಡ ವಿಶ್ವ, ಹಾಗೆ ಭೂಮಿಯ ಅಂತರಂಗ ಇದೊಂದು ಮತ್ತೊಂದು ವಿಶ್ವ. ಹಾಗೆ ಆ ಪ್ರಾಣಿಗಳು ಪಕ್ಷಿಗಳು ಅವುಗಳ ಮಾತು ತಿಳಿದಾಗ ಅವರ ಭಾವನೆಗಳನ್ನು ಅರ್ಥ ಮಾಡೋದು ಬಹಳ ಸುಲಭ. ಹಾಗಾಗಿ ಅದೊಂದು ಅತ್ಯದ್ಭುತ. ಅದನ್ನ ನಾವು ದುರ್ದೈವದಿಂದ ಕಳ್ಕೊಂಡಿದ್ದೀವಿ. ಪಕ್ಷಿ ವಾನರ ಋತಜ್ಞೈಶ್ಚ. ಇಷ್ಟು ಮಾತ್ರವಲ್ಲ, ವ್ಯಾಸಗ್ರಂಥ ಸಮಾಶ್ರಿತೈ, ವೇದವ್ಯಾಸರ
ನಾನಾ ವಿಧವಾದ ಗ್ರಂಥಗಳನ್ನ ಅಧ್ಯಯನ ಮಾಡಿ ವ್ಯಾಖ್ಯಾನ ಮಾಡಿ ಅನೇಕ ವಿಧವಾದಂತಹ ವಿದ್ವಾಂಸರು ಇದ್ರು. ನಾನಾ ಶಾಸ್ತ್ರೇಶು ಮುಖ್ಯೈಶ್ಚ ಶುಶ್ರಾವ ಸ್ವನಮೀರಿತಂ. ಅಲ್ಲೇ ಅನೇಕ ಜನ ವಾದಿಗಳು ಅಂದ್ರೆ ನಾಸ್ತಿಕರು ಕೂಡ ಇದ್ದೇ ಇದ್ರು ಇತ್ಯಾದಿ ಮಾತುಗಳನ್ನು ಹೇಳ್ತಾರೆ. ಈ ವಿಧವಾದಂತಹದ್ದು ಬ್ರಹ್ಮಲೋಕಸ್ಥಮಾತ್ಮಾನಂ ಮೇನೇಸ ಆತ್ಮನಃ. ಅಲ್ಲಿ ಸುತ್ತಲೂ ನೋಡಿದರೆ ಇದು ಬ್ರಹ್ಮಲೋಕ, ಅದ್ಭುತವಾದ ಬ್ರಹ್ಮಲೋಕ. ಇದು ಎಂಥ ಸುಂದರ ಅಖಂಡ ವೇದ ಪಾರಾಯಣ, ಅಲ್ಲಲ್ಲಿ ವೇದಾಂತಗಳ ಚರ್ಚೆ, ವಿಧಂತಹ ವಿದ್ಯೆಗಳೆಲ್ಲ ಅಲ್ಲಿ. ಈ ಪೀಠೇ ರತ್ನೋಪಕ್ಲುಪ್ತೆ ರುಚಿರ ರುಚಿಮಣಿ ಜ್ಯೋತಿಷಾ ಸನ್ನಿಷಣ್ಣಂ ಬ್ರಹ್ಮಾಣಂ ಭಾವಿನಂ ತ್ವಾಂ ಜ್ವಲತಿ ನಿಜಪದೇ ವೈದಿಕಾದ್ಯಾಹಿ ವಿದ್ಯಾ ಸೇವಂತೆ ಮೂರ್ತಿಮತ್ಯ. ಬ್ರಹ್ಮದೇವರು ಸತ್ಯಲೋಕದಲ್ಲಿ ವಿರಾಜಮಾನರಾಗಿರುವಾಗ ಅವರ ಸುತ್ತಲೂ ಯಾರಿರ್ತಾರೆ? ಕೆಲಸಕ್ಕೆ ಬಾರದೇ ಇದ್ದಂತಹ ವ್ಯರ್ಥರಾದ ಜೀವರಾಶಿಗಳಲ್ಲ. ಅಲ್ಲಿ ಸಾಕ್ಷಾತ್ತಾಗಿ ವೇದದ ವಿದ್ಯೆಗಳಿಗೆ ಅಭಿಮಾನಿಗಳಾದ ದೇವತೆಗಳು ಸುತ್ತಲೂ ನಿಂತು ಬ್ರಹ್ಮದೇವರನ್ನು ಪೂಜೆ ಮಾಡ್ತಿರ್ತಾರೆ, ಪರಮಾತ್ಮನನ್ನು ಹೊಗಳುತ್ತಿರ್ತಾರೆ. ಈ ವಿಧವಾದಂತಹ ವೈದಿಕಾದ್ಯಾಹಿ ವಿದ್ಯಾ ಸೇವಂತೆ ಮೂರ್ತಿಮತ್ಯ. ಇಷ್ಟು ಆದ್ದರಿಂದ ಬ್ರಹ್ಮಲೋಕಸ್ಥಮಾತ್ಮಾನಂ ನಿಮ್ಮೇನೇಸ ನೃಪಮಾತ್ಮನಃ ನೃಪಸತ್ತಮಃ ಸಕಾಶ್ಯಪ ತಪೋಗುಪ್ತಂ ಆಶ್ರಮ ಪ್ರವರಂ ಶುಭಂ ನಾತೃಪ್ಯತ್ ಪ್ರೇಕ್ಷಮಾಣೋ ವೈ. ಆ ಸುತ್ತಲಿನ ಪರಿಸರದ ಸೌಂದರ್ಯವನ್ನು ಕಂಡು ಅದರ ಸೊಬಗನ್ನು ನೋಡಿ ಅವನಿಗೇನು ಮನಸ್ಸಿಗೆ ತೃಪ್ತಿ ಆಗಲಿಲ್ಲ, ನೋಡ್ತಾನೆ ಕೂತ. ಎಷ್ಟೋ ಕಾಲದವರೆಗೆ ನೋಡ್ತಾ ಇದ್ದಾನೆ. ನಾಪಶ್ಯಚ್ಚಾಶ್ರಮೇ ತಸ್ಮಿನ್ ತಮೃಷಿಂ ಸಂಶಿತ ವ್ರತಂ. ನೋಡಿದರೆ ಅಲ್ಲಿ ಆಶ್ರಮದಲ್ಲಿ ಯಾರಿಲ್ಲ, ಸಿಗಲೇ ಇಲ್ಲ, ಯಾರೂ ಕಾಣಲಿಲ್ಲ. ಸುತ್ತಲೂ ನೋಡಿದ, ಹುಡುಕಿದ, ಎಲ್ಲಿ ಹೋದರೂ ಹುಡುಕಿದರೂ ಕೂಡ ಯಾರೂ ಸಿಗಲಿಲ್ಲ. ಅಂದ್ರೆ ಕಣ್ವರ್ಷಿಗಳ ದರ್ಶನವಾಗತ್ತೆ ಅಂತ ಅಪೇಕ್ಷೆ ಪಟ್ಟ. ಮಾಲಿನಿ ತೀರದಲ್ಲಿ ಯಾರೂ ಇರಲಿಲ್ಲ. ಕೈಹ ಯಾರಿಲ್ಲಿದ್ದಾರೆ ಅಂತ ಹೇಳಿ ಗಟ್ಟಿಯಾಗಿ ಕೂಗಿದಾಗ ಅಲ್ಲಿ ಒಬ್ಬಳು ಹುಡುಗಿ ಬಂದು, ಅವಳು ಅತ್ಯಂತ ಪರಮ ಸುಂದರಿಯಾಗಿರುವಂತಹ ಹುಡುಗಿ, ಅವಳು ಹತ್ತಿರದಲ್ಲಿ ಬಂದು ಅವಳು ಮಾತಾಡ್ತಾಳೆ. ಯಾರು ನೀನು ಅಂತ ಕೇಳಿದಾಗ, ನಾನು ಇಲಿನ ಎಂಬಂತಹ ನಮ್ಮ ಅತ್ಯಂತ ಪೌರವಂಶದಲ್ಲಿ ಬಂದಿರತಕ್ಕಂತಹ ನಾವೊಬ್ಬ ರಾಜ, ನಾನಿಲ್ಲಿ ಕಣ್ವರ ಭೇಟಿಗಾಗಿ ಬಂದಿದ್ದೇನೆ. ಆಗ ಶಕುಂತಲೆ ಹೇಳ್ತಾಳೆ, ಗತಪಿತಾಮೇ ಭಗವಾನ್ ಫಲಾನ್ಯಾಹರ್ತುಮಾಶ್ರಮ. ಹಣ್ಣುಗಳನ್ನು ತರುವುದಕ್ಕೆ, ತುಳಸಿ ಹೂಗಳನ್ನು ತರುವುದಕ್ಕಾಗಿ ದೂರ ಹೋಗಿದ್ದಾನೆ. ಅವರು ಬರ್ತಾರೆ, ನಮ್ಮ ತಂದೆ ಬರ್ತಾರೆ, ಬರೋವರೆಗೆ ನೀವಿಲ್ಲಿ ಆಶ್ರಮದಲ್ಲಿ ಕೂತ್ಕೊಳ್ಳಿ, ಅವರು ಬರ್ತಾರೆ, ಬಂದ ಮೇಲೆ ಭೇಟಿಯಾಗಿ ತಾವು ಹೋಗ್ಬಹುದು ಅಂತ ಒಳಗೆ ಅವರನ್ನು ಸ್ವಾಗತ ಮಾಡ್ತಾನೆ. ಸ್ವಾಗತ ಮಾಡಿದಾಗ ಕಾತ್ವಂ ಕಸ್ಯಾಸಿ, ಯಾರು ನೀನು? ಅವಳ ಮೇಲೆ ಕಣ್ಣು ಹೋಗಿ ಅವನು ಕೇಳ್ತಾನೆ, ನೀನು ಯಾರು? ಎಲ್ಲಿಂದ ಬಂದಿ ನೀನು? ಎಂಥ ಉತ್ತಮ ರೂಪ. ವೃಣೇ ತ್ವಾಂ ಅದ್ಯ ಶುಶ್ರೋಣಿ ದುಷ್ಯಂತೋ ವರವರ್ಣಿನಿ ನಮೇನ್ಯತ್ರ ಕ್ಷತ್ರಿಯಾಯ ಮನೋಜಾತು ಪ್ರವರ್ತತೆ ಋಷಿಪುತ್ರೀಷು ಚಾನ್ಯಾಸು ನಾವರಾಸು ಪರಾಸು ಚ. ನನ್ನ ಮನಸ್ಸು ನಿನ್ನ ಮೇಲಿದೆ, ಅಂದ್ರೆ ನೀನು ನಿಶ್ಚಿತವಾಗಿ ನೀನು ಕ್ಷತ್ರಿಯಳೇ ಆಗಿರ್ಬೇಕು. ನನ್ನ ಮನಸ್ಸಿನಿಂದ ತಪ್ಪು ಮಾಡೇ ಇಲ್ಲ, ಅನ್ಯಾಯವನ್ನು ಮಾಡಿಯೇ ಇಲ್ಲ, ಎಂದಿಗೂ ಇಲ್ಲ. ಹಾಗಾಗಿ ನೀನು ವಾಸ್ತವಿಕವಾಗಿ ನೀನು ಕ್ಷತ್ರಿಯ ಸ್ತ್ರೀ ಆಗಿರಬೇಕು. ಯಾರು ನೀನು ಹೇಳು ಅಂದಾಗ ಆಗ ಅವಳು ಹೇಳ್ತಾಳೆ, ಯಾಕಂದ್ರೆ ನೀನು ಇಲ್ಲಿ ಕಣ್ವರ್ಷಿಗಳನ್ನು ನೋಡಿದರೆ ಅವರು ಬ್ರಹ್ಮಚಾರಿಗಳಾದಂತಹ ಕಣ್ವರ್ಷಿಗೆ ನೀನು ಮಗಳು ಅಂತ ಹೇಳುವುದು ಇದು ನನಗಂತೂ ಒಪ್ಪಿಗೆ ಆಗಲಿಕ್ಕೆ ಸಾಧ್ಯವಿಲ್ಲ. ಆದ್ರಿಂದ ಮಗಳಾಗಿರಬೇಕು. ಸಾಕು ಮಗಳಾಗಿದ್ರೆ ಹಾಗಾದರೆ ಯಾವ ಬ್ರಾಹ್ಮಣನ ಮಗಳಂತೂ ಆಗಲಿಕ್ಕೆ ಸಾಧ್ಯವಿಲ್ಲ. ಮತ್ತು ಇನ್ನು ಶೂದ್ರ ಅಥವಾ ವೈಶ್ಯರ ಮಗಳೇ ಆಗಿದ್ದಿ ನೀನು. ಹೀಗೆ ನನಗೆ ಮನಸ್ಸಿಗೆ ತೋರುವಂತಹ ಮಾತು. ನನ್ನ ಮನಸ್ಸು ಎಂದೆಂದಿಗೂ ತಪ್ಪು ದಾರಿಗೆ ಹೋಗಿಲ್ಲ. ಆದ್ದರಿಂದ ನೀನು ಅವಶ್ಯವಾಗಿ ಊರ್ಧ್ವರೇತಾ ಮಹಾಭಾಗೆ ಪುಣ್ಯವಾನ್ ಲೋಕಪೂಜಿತ. ಇಷ್ಟು ಹೇಳುವುದಕ್ಕಿಂತ ಮೊದಲಿಗೆ ಅವಳಂತಾಳೆ, ನಾನು ಕಣ್ವರ್ಷಿಗಳ ಮಗಳು ಅಂತ ಹೇಳಿಬಿಡ್ತಾಳೆ. ಮೇಲೆ ಸಾಧ್ಯವೇ ಇಲ್ಲ. ಕಣ್ವರ್ಷಿಗಳು ಊರ್ಧ್ವರೇತಸ್ಕ, ಅವರು ಬ್ರಹ್ಮಚಾರಿಗಳು, ಶುದ್ಧ ವ್ರತನಿಷ್ಠರು, ಅವರಿಗೆ ಮಕ್ಕಳಾಗಲಿ ಸಾಧ್ಯವೇ ಇಲ್ಲ. ಚಲೇಧ್ಯ ವೃತ್ತಾತ್ ಧರ್ಮೋಪಿ ನ ಚಲೇತ್ ಸಂಶತ ವ್ರತಃ. ಸಾಕ್ಷಾತ್ ಧರ್ಮ ತಾನು ತಪ್ಪು ಹೆಜ್ಜೆ ಇಟ್ಟೀತು. ಆದರೆ ಕಣ್ವರ್ಷಿಗಳು, ಇಷ್ಟು ಉತ್ತಮರಾಗಿರುವಂತಹ ಕಣ್ವರ್ಷಿಗಳಿಗೆ ನೀನು ಹೇಗೆ ಮಗಳು? ಹೇಳು, ಸತ್ಯವನ್ನು ಹೇಳು ಅಂತ ಕೇಳಿದಾಗ ಆಗ ಶಕುಂತಲೆ ಹೇಳ್ತಾಳೆ, ಯೋನ್ಯಥಾ ಸಂತಮಾತ್ಮಾನಂ ಅನ್ಯಥಾ ಸತ್ಸು ಭಾಷತೆ ಸ್ಥೇನ ಆತ್ಮಾಪಹಾರಕಃ. ನಿಜ, ನಾನು ಸುಳ್ಳು ಹೇಳಲಿಕ್ಕೆ ನಾನು ತಯಾರಿಲ್ಲ. ವಸ್ತುಸ್ಥಿತಿಯನ್ನು ಹೇಳ್ತೇನೆ. ನಾನು ಕೇಳಿದ ಸುದ್ದಿಯನ್ನು ನಾನು ಹೇಳಬಹುದು. ಏನು ಕೇಳಿದೆ ನಾನು ಅಂದ್ರೆ, ಹಿಂದೆ ನಾನು ಒಂದ್ಸಲ ಒಬ್ಬ ಋಷಿಗಳು ನಮ್ಮ ಮನೆಗೆ ಬಂದಿದ್ರು. ನಮ್ಮ ಮನೆಗೆ ಬಂದಾಗ ಆ ಋಷಿಗಳು ನಮ್ಮ ಕಣ್ವರ ಹತ್ರ, ತಂದೆ ಹತ್ರ ಬಂದು ಭೇಟಿಯಾಗಿ ಮಾತಾಡ್ತಾ ಇರುವಾಗ ಆ ಋಷಿಗಳು ನನ್ನನ್ನ ಸಂಜ್ಞೆ ಮಾಡಿ ಕೇಳಿದರು, ಈ ಹುಡುಗಿ ಯಾರು
ಅಂತ ಕೇಳಿದರು. ನನಗೆ ನನ್ನ ಕುರಿತಾಗಿ ಕೇಳಿದರು. ಕೇಳಿದಾಗ ಕಣ್ವರ್ಷಿಗಳು ಎಲ್ಲ ಸುದ್ದಿಯನ್ನ ಬಿಡಿಸಿ ಎಲ್ಲವನ್ನು ಹೇಳಿದರು. ಆಗ ನಾನು ಐ ಓವರ್ ಹರ್ಡ್, ಬದಿಯಲ್ಲಿ ನಿಂತ್ಕೊಂಡೆಲ್ಲ ನಾನು ಕೇಳಿದೆ. ನಾನು ಗೊತ್ತಾಯ್ತು ನಾನು ಯಾರ ಮಗಳು ಅಂತ ನನಗೆ ತಿಳಿದು ಬಂತು. ಅಲ್ಲಿಯವರೆಗೆ ನನಗೆ ಗೊತ್ತಿರಲಿಲ್ಲ. ತಪ್ಯಮಾನ ಕಿಲಪುರ ವಿಶ್ವಾಮಿತ್ರೋ ಮಹತ್ತಪಃ. ಹಿಂದೆ ವಿಶ್ವಾಮಿತ್ರರು ತಪಶ್ಚರ್ಯವನ್ನು ಮಾಡ್ತಾ ಇದ್ರು. ಭಾರೀ ತಪಸ್ವಿಗಳು. ಅವರಿಗೆ ತಪಸ್ಸು ಅಂತಂದ್ರೆ ಅವರೇ ಅದು ಆಟ. ಆ ತಪಸ್ಸು ಅಂತ ಅನ್ನೋದ್ರೊಳಗೇನೆ ರುಚಿ. ಯಾವಾಗಲೂ ತಪಸ್ಸು ಮಾಡೋದು ಅವರಿಗೆ ಅಭಿರುಚಿ, ಅಭ್ಯಾಸ, ಅದರಲ್ಲೇನೆ ಅವರಿಗೆ ಆನಂದ. ಹಾಗಾಗಿ ಅವರು ಮಹಾ ತಪಸ್ವಿಗಳು ವಿಶ್ವಾಮಿತ್ರರು. ಸಾಮಾನ್ಯವಾಗಿ ಮಾತುಗಳನ್ನ ಇದಾದ ಮೇಲೆ ನಾವು ಒಂದೆರಡು ಮಾತುಗಳನ್ನು ತಿಳಿಯೋಣ. ವಿಶ್ವಾಮಿತ್ರರ ಬಗ್ಗೆ ಇವತ್ತು ಸಮಾಜದಲ್ಲಿ ಅಥವಾ ಸಾಮಾನ್ಯ ಜನರ ಮನಸ್ಸಿನಲ್ಲಿ ತಪ್ಪು ಕಲ್ಪನೆಗಳು ಮೂಡಿ ಆ ವಿಶ್ವಾಮಿತ್ರರ ಬಗ್ಗೆ ಅವಹೇಳನ ಮಾಡುವಂತಹ ಚಿತ್ರಗಳನ್ನಾಗಲಿ, ಮಾತುಗಳನ್ನಾಗಲಿ, ಕಥೆಗಳನ್ನಾಗಲಿ, ಹಾಡುಗಳನ್ನಾಗಲಿ ಏನು ಅನರ್ಥವಾಗತ್ತೆ ಅಂತ ಅನ್ನೋದನ್ನು ತಿಳ್ಕೋಬೇಕು. ಜೊತೆಗೆ ಆ ವಿಶ್ವಾಮಿತ್ರರ ತಪ್ಪಿನ ಒಂದು ಚೌಕಟ್ಟನ್ನು ನಾವು ಅರ್ಥ ಮಾಡ್ಕೋಬೇಕು. ಅದನ್ನು ತಿಳಿದಾಗ ನಮಗೆ ಸರಿಯಾಗಿ ಪರಿಕಲ್ಪನೆ ಬರ್ತದೆ. ಆದ್ದರಿಂದ ಅದನ್ನು ಸ್ವಲ್ಪ ತಿಳಿಯೋಣ. ಆ ವಿಶ್ವಾಮಿತ್ರರಿಗೂ ವಸಿಷ್ಠರಿಗೂ ಆಗಿರುವ ಒಂದು ಕಲಹ. ಆ ಕಲಹ ಏನು ಅಂತಂದ್ರೆ, ವಿಶ್ವಾಮಿತ್ರರ ಪ್ರಾರಂಭದಲ್ಲಿ ಅವರೊಬ್ಬ ರಾಜ, ಆ ವಿಶ್ವಾಮಿತ್ರ ಗಾಧಿರಾಜನ ಮಗ ವಿಶ್ವಾಮಿತ್ರ, ಅವರು ವಸಿಷ್ಠರ ಆಶ್ರಮಕ್ಕೆ ಒಂದು ದಿವಸ ಹೋದಾಗ ವಸಿಷ್ಠರು ಅವರನ್ನು ಸ್ವಾಗತ ಮಾಡಿ, ನೀವಿಲ್ಲಿರಿ, ಇವತ್ತು ನಿಮ್ಮ ಸ್ವಾಗತ, ನಿಮ್ಮ ಆತಿಥ್ಯ ನಾನು ಮಾಡ್ತೇನೆ, ನಮ್ಮ ಮನೆಯಲ್ಲಿ ನಿಮ್ದಾಗಲಿ ಅಂತ ಹೇಳಿ ಆಶ್ರಮದಲ್ಲಿ, ಅರಣ್ಯದಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ರು. ಅಂದ್ರೆ ಅತ್ಯದ್ಭುತವಾಗಿ ಕೇವಲ ಕಾಮಧೇನುವಿಗೆ ಹೋಗಿ ಪ್ರಾರ್ಥನೆ ಮಾಡಿದಾಗ ಕಾಮಧೇನು ಎಲ್ಲ ಐಶ್ವರ್ಯವನ್ನು ಕೊಟ್ಟಿತ್ತು. ಅದು ಹೇಗೆ ಅಂದ್ರೆ ಪ್ರಾಸಾದ ಉದ್ಗಿರಣಾಧಿಕಂ ಅಂತ ಹೇಳ್ತಾರೆ ಟೀಕಾರೆ. ಹಾಗೆ ಅದ್ಭುತವಾದ ಏನ್ ಬೇಕು ಪಂಚಭಕ್ಷ ಪರಮಾನ್ನದ ಭೋಗ ಎಲ್ಲ ಸಿಕ್ಕಿತು. ಎಲೆ ಬಂತು, ಭಕ್ಷ್ಯಗಳು ಬಂತು, ಊಟ ಮಾಡಿದ್ರು, ಸಮೃದ್ಧಿ ಆಯಿತು. ವಸಿಷ್ಠರೇ, ನೀವೊಬ್ಬ ಏಕಾಕಿ, ಒಬ್ಬ ಸಾಮಾನ್ಯ ಬಡ ಬ್ರಾಹ್ಮಣ, ನಿಮ್ಮಲ್ಲಿ ಏನಿಲ್ಲ, ನೋಡಿದ್ರೆ ಸುತ್ತಮುತ್ತ ಬೆಳ್ಳಿ ಬಂಗಾರ ಐಶ್ವರ್ಯ ಹಣ ಕಾಸು ಬ್ಯಾಂಕು ಬ್ಯಾಲೆನ್ಸು ಚೆಕ್ಕು ಬುಕ್ಕು ಏನೂ ಇಲ್ಲದೆ ನೀವು ಮಾಡಿದ್ರೆ ಹೇಗೆ? ನಾವು ಸಾವಿರಾರು ಜನ ಬಂದ್ವಿ, ಚತುರಂಗ ಸೈನ್ಯ, ಪ್ರತಿಯೊಬ್ಬರಿಗೆ ಏನೇನು ಇಷ್ಟಾರ್ಥವೋ ಅದೆಲ್ಲ ಸಿಕ್ಕಿತು. ಕೆಲವರಿಗೆ ಸಿಹಿ ಬೇಕು, ಯಾರಿಗೇನು ಬೇಕು ಅದು ಬಡಿಸಿದ್ದಾಯ್ತು, ನಾವು ಊಟ ಮಾಡಿ ಎಲ್ಲ ತೃಪ್ತಿ ಆಯ್ತು, ಇದೆಲ್ಲ ನಿಮಗೆ ಸಿಕ್ಕಿತು ಹೀಗೆ ಅಂದಾಗ ಆ ವಿಶ್ವಾಮಿತ್ರರಿಗೆ ವಸಿಷ್ಠರು ಹೇಳಿದರು, ಏನಿಲ್ಲ, ಇದಕ್ಕೆ ಒಂದೇ ಒಂದು ಕಾರಣ, ನಮ್ಮ ಮನೆಯಲ್ಲಿ ಒಂದು ನಂದಿನಿ ಇದೆ, ಆ ನಂದಿನಿ ಸೇವೆಯನ್ನು ಮಾಡಿದೆ, ಪ್ರಾರ್ಥನೆ ಮಾಡಿದೆ, ನಂದಿನಿ ಕೊಟ್ಟದ್ದಿದು, ಆ ನಂದಿನಿಯ ಕೃಪೆಯಿಂದ ಆದದ್ದು ಅಂತ ಹೇಳಿದ್ರು. ಓ, ಹಾಗಾದ್ರೆ ಆ ಆಕಳು ತೋರಿಸಿ ಬನ್ನಿ ಬಾಬಾ ಅಂತ ಹೇಳಿ ಕರೆದುಕೊಂಡು ಹೋಗಿ ಆಕಳನ್ನು ತೋರಿಸಿದ್ರು. ಆ ಹಸು ಎಲ್ಲ ಹಸುಗಳಂತೆ ಅದೊಂದು ಹಸು, ಆದರೆ ಅದಕ್ಕೆ ಆ ಸಾಮರ್ಥ್ಯವಿದ್ದದ್ದು ಗೊತ್ತಿಲ್ಲ. ನೋಡಿದ, ಕೇಳಿದ, ಸಂತೋಷವಾಯಿತು, ಹಿಗ್ಗಿ ವಿಶ್ವಾಮಿತ್ರ ಅಂದ, ಇದನ್ನ ನಮ್ಮನೆ ಕೊಟ್ಟು ಬಿಡಿ. ರಾಜ ಸಾಮಾನ್ಯವಾಗಿ ರತ್ನಾಪಹಾರಿ ಅಂತಂತ, ರಾಜ ರತ್ನಾಪಹಾರಿ. ಏನ್ ರತ್ನಾಪಹಾರಿ? ಒಳ್ಳೆಯದು ಅಂತ ಏನಿದೆಯೋ ಅದನ್ನ ರಾಜ ಕಸ್ಕೋತಾನೆ. ತನ್ನ ಪ್ರಭುತ್ವದಿಂದಾಗಿ ತಾನು ಅದನ್ನ ಅಪಹಾರ ಮಾಡ್ತಾನೆ, ಅದನ್ನು ತನ್ನಲ್ಲಿ ಇಟ್ಕೋಬೇಕು, ತಾನು ಅದಕ್ಕೆ ಅಧಿಪತಿಯಾಗಬೇಕು ಅಂತನ್ನುವ ಆಸೆ ರಾಜ ವಿಶ್ವಾಮಿತ್ರ. ಈ ನಂದಿನಿ ನಿನ್ ಮನೆಯಲ್ಲಿ ತಗೊಂಡು ಏನ್ ಮಾಡೋದು? ವಸಿಷ್ಠ, ನೀವು 20-30 ಜನ ಇದ್ದೀರಿ, 100-200 ಜನ ಇದ್ದೀರಿ, ಎಷ್ಟು ಜನ ಇದ್ರೂ ಕೂಡ ತಿನ್ನೋದು ಮತ್ತು ಯಥಾ ಪ್ರಕಾರ ಅನ್ನ, ತೊವ್ವಿ, ಪಲ್ಯ, ಒಂದೆರಡು ತರಕಾರಿ, ಹಾಲು, ಮೊಸರು, ಇದು ಬಿಟ್ಟರೆ ಮತ್ತೊಂದೇನು ಬೇಕಾಗಿಲ್ಲ. ನಮಗೆ ರಾಜ್ಯಕ್ಕೆ ಎಷ್ಟೆಲ್ಲ ಸಂಪತ್ತು, ಆದ್ದರಿಂದ ದಯವಿಟ್ಟು ಅದನ್ನು ಕೊಟ್ಟು ಬಿಡಿ. ವಸಿಷ್ಠರಂದ್ರು ಹಾಗೆಲ್ಲ ಅಲ್ಲ, ನಮಗೆ ಅದು ನಮ್ಮ ಹೊಟ್ಟೆಗೆ ಹಾಕತ್ತೆ ಅಂತ ಅನ್ನೋದಷ್ಟೇ ಅಲ್ಲ, ಹಾಗೆ ಬೇಕು, ಯಜ್ಞಕ್ಕಾಗಿ ನಾವು ಕೊಟ್ಟದ್ದು, ಆದ್ದರಿಂದ ನಾವು ಇಟ್ಕೊಂಡಿವಿ, ಅದನ್ನು ಕೊಡುವುದಿಲ್ಲ, ಕೊಡ್ಲೇಬೇಕು. ನಕಾರದಿಂದ ತಗೊಂಡು ಹೋಗ್ತೀನಿ, ನಿನ್ನಿಷ್ಟ, ತಗೊಂಡು ಹೋಗಬೇಡ, ನಾನು ಹೇಳ್ತೀನಿ ಅಂತ ಹೇಳಿದ್ರು. ಬಲಾತ್ಕಾರದಿಂದ ತಗೊಂಡು ಹೋಗ್ತೀನಿ ಅಂತಂದಾಗ ಆ ಹಗ್ಗವನ್ನು ಹರಿದು ಅದನ್ನು ಕಸಿದುಕೊಂಡು ಒಯ್ತಾ ಇರುವಾಗ ಅದು ಕಣ್ಣೀರು ಹಾಕಿ ಭಾರಿ ಅಳ್ತಾ ಇರೋ ನಮ್ಮನ್ನು ಬಿಟ್ಬಿಟ್ರ, ನಿಮಗೆ ನಾನು ಇಷ್ಟು ದಿವಸ ನಿಮ್ಮ ಸೇವೆ ಮಾಡಿದೆ, ಈ ಕೊನೆ ಕಾಲಕ್ಕೆ ನನ್ನನ್ನು ಬಿಟ್ಬಿಟ್ರ. ಅವಳು ಹೇಳಿದ, ಏನ್ ಮಾಡ್ಲಮ್ಮ ನಾನು? ವಸಿಷ್ಠರು ಹೇಳ್ತಾರೆ, ಏನ್ ಮಾಡ್ಲಿ ನಾನು, ನನ್ನ ಕೈಯಲ್ಲೇನಿಲ್ಲ, ರಾಜ ಏನೋ ದೌರ್ಜನ್ಯದಿಂದ ಒಯ್ತಾ ಇದ್ದಾನೆ, ನಾನೇನು ಮಾಡೋ ಹಾಗಿಲ್ಲ, ಮತ್ತೇನು ನನ್ನ ಉಪಾಯ ಏನು? ನೀನೇ ನಿನ್ನನ್ನು ರಕ್ಷಣೆ ಮಾಡಿಕೊ. ಯವನರನ್ನ ಮೈಗಳಿಂದ, ಹೂಣರನ್ನ ಬಾಲದಿಂದ, ಮ್ಲೇಚ್ಛರನ್ನ ಕಾಲಣಿಯಿಂದ, ಶಕರನ್ನ, ಹೀಗೆ ಬೇರೆ ಬೇರೆ ಜನರನ್ನೆಲ್ಲ ಸೃಷ್ಟಿ ಮಾಡಿ ಆ ವಿಶ್ವಾಮಿತ್ರನ ಸೈನ್ಯದ ಜೊತೆಗೆ ಯುದ್ಧವಾಡುವುದಕ್ಕೆ ಕಳಿಸಿ. ವಿಶ್ವಾಮಿತ್ರನ ಸೈನ್ಯ ಸಂಪೂರ್ಣ ಧ್ವಸ್ತವಾಯ್ತು, ಸತ್ತೋಯ್ತು, ಪರಾಭೂತವಾಯ್ತು. ವಿಶ್ವಾಮಿತ್ರ ಆ ರೀತಿಯಾಗಿ ಪರಾಭೂತನಾದದ್ದಕ್ಕೆ ಬಹಳ ದುಃಖವಾಯಿತು. ಹೋಗಿ ಮತ್ತೆ ತೆಗೆದುಕೊಂಡು ಬಂದು ಪ್ರಹಾರ ಮಾಡ್ಲಿಕ್ಕೆ ಬಂದ. ಏನು ಪ್ರಹಾರ ಮಾಡಿದರೂ ಸಾಧ್ಯವಾಗಲಿಲ್ಲ, ತಪಸ್ಸು ಮಾಡಿ ಬಂದ. ಆಮೇಲೆ ವಸಿಷ್ಠರ ಮೇಲೆ ಪ್ರಹಾರ ಮಾಡಿದ. ವಸಿಷ್ಠರು ಏನು ಮಾಡಲಿಲ್ಲ, ಅವರು ಮಾಡಿದ್ದೊಂದೇ, ತಮ್ಮ ಬ್ರಹ್ಮದಂಡ
ತಮ್ಮ ಮಂತ್ರಪೂತವಾಗಿರುವಂತಹ ದಂಡವನ್ನ ಮುಂದೆ ಇಟ್ಟರು. ಆ ಬ್ರಹ್ಮದಂಡವನ್ನು ಇಟ್ಟು ವಿಶ್ವಾಮಿತ್ರನಿಗೆ ಹೇಳಿದ್ರು, ನೀನು ಏನೇನು ಅಸ್ತ್ರಗಳನ್ನು ಪ್ರಯೋಗ ಮಾಡೋದಿದೆ ಅದೆಲ್ಲ ಪ್ರಯೋಗ ಮಾಡು, ಮನಸ್ಸಿಗೆ ಬಂದದ್ದನ್ನು ಪ್ರಯೋಗ ಮಾಡೋ, ನೀನು ಚಿಂತಿಲ್ಲ ಅಂತ ಹೇಳಿ ದಂಡವನ್ನಿಟ್ಟ. ದಂಡವನ್ನಿಟ್ರೆ ಅವರು ಬಿಟ್ಟ ಎಲ್ಲ ಅಸ್ತ್ರಗಳು ಆ ದಂಡವನ್ನು ದಾಟಿ ಬರಲಿಲ್ಲ, ಒಂದು ದಂಡ ದಾಟ ಬರಲಿಲ್ಲ. ದಂಡ ಎಲ್ಲ ಅಸ್ತ್ರಗಳನ್ನು ನುಂಗಿಬಿಟ್ಟು. ಇಷ್ಟದ್ಭುತವಾದದ್ದನ್ನು ಕಂಡು ವಿಶ್ವಾಮಿತ್ರ ತಲೆ ತಿರುಗಿತು. ಅವರಂದ್ರು, ಇವನ ಜೊತೆಗೆ ಯುದ್ಧ ಮಾಡೋದ್ರೊಳಗೆ ಅರ್ಥವಿಲ್ಲ, ಇವನನ್ನು ಮೀರೋದ್ರೊಳಗೆ ಅರ್ಥವಿದೆ. ಇವನು ಯಾವುದರಿಂದ ಇಷ್ಟು ದೊಡ್ಡವರಾಗಿದ್ದಾರೆ ಈ ವಸಿಷ್ಠರು? ತಪಸ್ಸಿನಿಂದ. ಹಾಗಾದರೆ ನಾನೂ ತಪಸ್ಸು ಮಾಡಿ ಈ ವಸಿಷ್ಠರಂತೆ ಬ್ರಹ್ಮರ್ಷಿ ಅಂತ ಆಗಬೇಕು, ಇವರನ್ನು ಮೀರಬೇಕು, ಕನಿಷ್ಠ ಇವರಿಗೆ ಸಮಾನನಾದರೂ ಆಗಬೇಕು ಅನ್ನೋ ಪ್ರಯತ್ನದಲ್ಲಿ ತಪಸ್ಸಿಗೆ ಹೋದರು. ಈ ಉದ್ದೇಶದಿಂದಾಗಿ ಅವರು ಕಾಡಿಗೆ ತಪಸ್ಸಿಗೆ ಹೋದರು. ತಪಸ್ಸಿಗೆ ಹೋದಾಗ ತಪಸಾದೀಪ್ತ ವೀರ್ಯೋಯಂ ಸ್ಥಾನಾನ್ಮಾಂ ಛಾವಯೇದಿತಿ. ಆಗ ಇಂದ್ರನಿಗೆ ಯಾರಾದರೂ ತಪಸ್ಸು ಮಾಡ್ತಾರೆ ಅಂದ್ರೆ ಇಂದ್ರನಿಗೆ ಡಗಡಗ ಅಂತದೆ. ಅವನಂತಾನೆ, ನನ್ನ ಸ್ಥಾನವನ್ನು ಇವರು ಕಸ್ಕೋತಾರೆ, ನನ್ನ ಆಧಿಪತ್ಯ ಹೋಗ್ತದೆ ಅಂತ ಹೇಳಿ. ಅವನ ಆಧಿಪತ್ಯ ಯಾರೂ ಕಸಿದುಕೊಳ್ಳುವಂತಿಲ್ಲ. ಅವನ ಆಧಿಪತ್ಯ ಅತ್ಯಂತ ಸುರಕ್ಷಿತವಾಗಿದೆ. ಬಲಿಚಕ್ರವರ್ತಿಯಂತಹ ಬಲಿಚಕ್ರವರ್ತಿ ದೊಡ್ಡ ರಾಜ, ಜೊತೆಗೆ ಅವನು 100 ಯಜ್ಞವನ್ನು ಮಾಡಿದ, ಆದರೂ ವಾಮನ ಬಂದು ರಕ್ಷಣೆ ಮಾಡಿಬಿಟ್ಟು. ಹೀಗಾಗಿ ಇಂದ್ರನ ಸ್ಥಾನವನ್ನು ಕಸಿದುಕೊಳ್ಳುವ ಸಾಧ್ಯತೆ ಯಾರಿಗಿಲ್ಲ. ಆದರೂ ಅವನ ಹೆದರಿದಂತೆ ಅವನು ತೋರಿಸ್ತಾನೆ, ಹೆದರಿದಂತೆ ಮಾಡ್ತಾನೆ. ಹಾಗೆ ಮಾಡಿ ಅವನು ಹೇಳಿದ, ಎಲ್ಲ ಮೇನಕಾದಿ ಸ್ತ್ರೀಯರನ್ನೆಲ್ಲ ಕರೆದ, ಎಲ್ಲ ಅಪ್ಸರೆಯರನ್ನ ಕರೆದು ಹೇಳ್ತಾನೆ, ಮೇನಕ, ನೀನು ಎಲ್ಲ ಅಪ್ಸರೆಯರಲ್ಲಿ ಉತ್ತಮ, ನೀನು ಹೋಗಿ ವಿಶ್ವಾಮಿತ್ರನ ತಪಸ್ಸನ್ನು ಕೆಡಿಸಿಬಿಡು. ಇಷ್ಟು ಹೇಳಿದರೆ ಆಗ ಕ್ಷತ್ರಜಾಚಶ್ಚಯ ಪೂರ್ವಂ ಅಭವದ್ ಬ್ರಾಹ್ಮಣೋ ಬಲಾತ್. ಮೇನಕಾ ಹೇಳ್ತಾಳೆ, ಇಂದ್ರ, ದೇವೇಂದ್ರ ಸ್ವಾಮಿ, ನಿಮ್ಮ ದಾಸಿ ನಾನು ನಿಜ, ಆದರೆ ನೀವು ಯಾರ ಹತ್ರ ಹೋಗು ಅಂತ ಹೇಳ್ತಾ ಇದ್ದೀರಿ? ಎಚ್ಚರ ಇದೆ ನಿಮಗೆ? ಮಹಾತಪಸ್ವಿ, ಭಾರಿ ಪರಾಕ್ರಮಿ, ಅತ್ಯದ್ಭುತ ಸಾಮರ್ಥ್ಯ, ಅಂಥ ವಿಶ್ವಾಮಿತ್ರರ ಜೊತೆಗೆ ಬೇಡ ಬೇಡ, ಬೆಂಕಿ ಅದು, ಉರಿಯೋ ಬೆಂಕಿ. ನಾನು ಹೊನ್ನೆ ಹುಳದ ಹೋಗಿ ನಾನು ಬಿದ್ದು ಸತ್ತೋಗ್ತೇನೆ, ನಾನು ಸಾಯೋಲಿಕ್ಕೆ ತಯಾರಿಲ್ಲ ನಾನು. ಆದ್ದರಿಂದ ದಯವಿಟ್ಟು ನನ್ನನ್ನು ಒತ್ತಾಯಪಡಿಸಬೇಡಿ, ನಾನು ಎಲ್ಲೂ ಹೋಗೋದಿಲ್ಲ. ಆಗ ಕ್ಷತ್ರಜಾತಶ್ಚಯ ಪೂರ್ವಂ, ಮೊದಲು ಕ್ಷತ್ರಿಯನಾಗಿ ಹುಟ್ಟಿ ತಪಸ್ಸು ಮಾಡಿ ಮುಂದವನು ಸಿದ್ಧಿ ಪಡೆದು ಬ್ರಾಹ್ಮಣನಾದ. ಅಂಥ ಕ್ಷತ್ರಿಯನಾಗಿ ಹುಟ್ಟಿ ಬ್ರಾಹ್ಮಣನಾಗೋದು ಅಂದರೆ ಬಹಳ ಅದ್ಭುತವಾದ. ಇವತ್ತು ಆರ್ಯ ಸಮಾಜದವರು ಜನಿವಾರ ಹಾಕಿಸಿ ಬ್ರಾಹ್ಮಣ ಮಾಡಿಬಿಡ್ತಾರೆ. ಹಿಂದಿನ ಕಾಲಕ್ಕೆ 10,000 ವರ್ಷ ತಪಶ್ಚರ್ಯ ಮಾಡಿದ ಮೇಲೆ ಬ್ರಾಹ್ಮಣರಾಗೋದು ಕ್ಷತ್ರಿಯನಾಗಿ ಹುಟ್ಟಿದವ. ಇಂಥ ಅಸಾಧ್ಯವಾದ ಕಾರ್ಯವನ್ನ ಸಾಧಿಸಿ ಸಿದ್ಧರಾಗಿರತಕ್ಕಂತಹ ಬ್ರಾಹ್ಮಣ ಅವನು ವಿಶ್ವಾಮಿತ್ರ. ಅಂಥವರ ಹತ್ರ ನಾನು ಹೋಗೋದೇ ಸಾಧ್ಯವಿಲ್ಲ. ಶೌಚಾರ್ಥಂ, ತನಗೆ ದೂರ ಹೋಗುವುದು ಬೇಡ ಅಂತ ಅನ್ನುವುದಕ್ಕಾಗಿ ಹತ್ತಿರದಲ್ಲಿ ಸ್ನಾನಕ್ಕಾಗಿ ಒಂದು ನದಿಯನ್ನು ಹರಿಸಿದರು. ತಮ್ಮ ತಪಸ್ಸಿನ ಪ್ರಭಾವದಿಂದ ಕೌಶಿಕಿ ಅಂತ. ಇವರ ಹೆಸರು ಕುಶಿಕ ವಂಶದಲ್ಲಿ ಬಂದವರು ಇವರು. ಆದ್ದರಿಂದ ಆ ನದಿಗೆ ಕೌಶಿಕಿ ಅಂತ ಹೆಸರು ಬಿತ್ತು. ಇಂಥ ನದಿಯನ್ನು ಹರಿಸಿದ ಮಹಾನುಭಾವ ಆ ವ್ಯಕ್ತಿ. ದಾರಾನ್ಮತಂಗೋ ಧರ್ಮಾತ್ಮ ರಾಜರ್ಷಿರ್ವ್ಯಾಧತಾಂಗತಃ ಬಭಾರ ಯತ್ರಸ್ಯ ಪುರ ಕಾಲೇ ದುರ್ಗೆ ಮಹಾತ್ಮನಃ. ಪಾರಾಂತ ನದಿಯನ್ನು ದಾಟಿ ಮುನಿ ಅಲ್ಲಿ ಹೋಗಿರ್ತಕ್ಕಂತಹ ತಪಸ್ವಿಯವನು ಚಕಾರಾಣ್ಯಂಚಲೋಕಂ ವೈ. ತನ್ನ ಯಜಮಾನ ವಿಶ್ವಾಮಿತ್ರರು ಒಬ್ಬ ತ್ರಿಶಂಕು ಎಂಬಂತಹ ಒಬ್ಬ ಸೂರ್ಯವಂಶದ ರಾಜನಿಗೆ ಯಜ್ಞವನ್ನು ಮಾಡಿಸಿದ. ಅವನಿಗೆ ವಸಿಷ್ಠ ಋಷಿಗಳ ಶಾಪವಾಗಿತ್ತು. ಹಾಗಾಗಿ ಅವನು ಹೊಲೆಯನಾಗಿದ್ದ, ಮಾತಂಗನಾಗಿದ್ದ. ಆ ಹೊಲೆಯನಾದಂತಹ ತ್ರಿಶಂಕುವಿಗೆ ನಾನು ನಿನ್ನಿಂದ ಯಜ್ಞವನ್ನು ಮಾಡಿಸ್ತೀನಿ ಅಂತ ಅವರು ಕೂತ್ಕೊಂಡ್ರು. ಅವನು ಬೇಡಿಕೊಂಡದ್ದಕ್ಕೆ ಒಪ್ಪಿಕೊಂಡು ವಿಶ್ವಾಮಿತ್ರರು ಯಜ್ಞ ಮಾಡಿಸಿದರು. ಯಜ್ಞ ಮಾಡಿಸಿದಾಗ ಅವನ ಮೇಲಕ್ಕೆ ಹೋದ, ಸ್ವರ್ಗಕ್ಕೆ ಹೋದರೆ ಅಲ್ಲಿ ಇಂದ್ರ ಅವನನ್ನು ಕರ್ಕೊಳ್ಳಿಲ್ಲ, ನೀನು ಬರಬೇಡ ಇಲ್ಲಿ, ಸದೇಹವಾಗಿ. ಅವನ ಅಪೇಕ್ಷೆ ಏನಿತ್ತು ಅಂದ್ರೆ ದೇಹ ಸಹಿತವಾಗಿ ಹೋಗಬೇಕು, ನಾನು ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗ್ತಾರಪ್ಪ ಅಂತ ಹೇಳಿದ್ರೆ ಕೇಳಲಿಲ್ಲ. ಇಲ್ಲ, ಬದುಕಿದಾಗಲೇ ನಾನು ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಅವನಂದ. ವಿಶ್ವಾಮಿತ್ರ ಅಂದ್ರು, ಓಕೆ, ನಾನು ಕಳಿಸ್ತೀನಿ. ಯಜ್ಞ ಮಾಡಿಸಿದ್ರು, ಅವನನ್ನು ಕೊಟ್ಟು ಕಳಿಸಿದ್ರು. ಅವನು ಹಾಗೆ ಸದೇಹವಾಗಿ ಹೋದ ಇವರ ತಪಸ್ಸಿನ ಪ್ರಭಾವದಿಂದ. ಹೋದರೆ ಮೇಲಿನ ಇಂದ್ರ ಬರಬೇಡ ನೀನು ಅಂತಂದ. ನೀನು ದೇಹ ಸಹಿತವಾಗಿ ಬಂದಿ, ಆದ್ದರಿಂದ ಇಲ್ಲಿ ಬರಬೇಡ, ನೀನು ಹೋಗ್, ಅನಧಿಕಾರಿ, ಅಯೋಗ್ಯ ನೀನು. ಅವನು ಕೆಳಗೆ ಕಳಿಸಿದ. ಅವನು ಕೆಳಗೆ ಬಂದ್ರೆ ವಿಶ್ವಾಮಿತ್ರರು ಕೋಪಿಸಿಕೊಂಡು, ಇಂದ್ರ ನೀನನ್ನು ಬಿಡ್ಲಿಲ್ಲ, ನಾನು ಪ್ರತ್ಯೇಕವಾಗಿ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿ ಎಲ್ಲವನ್ನೂ ತನ್ನ ತಪಸ್ಸಿನಿಂದ ಪ್ರತ್ಯೇಕವಾಗಿ ಸ್ವರ್ಗವನ್ನು ನಿರ್ಮಾಣ ಮಾಡಿ ಅಲ್ಲಿ ಆ ತ್ರಿಶಂಕುವನ್ನು ಕೂಡಿಸಿದ್ರು. ನೀ ಇಲ್ಲೇ ಕೂತ್ಕೋ, ಇದೊಂದು ಸ್ವರ್ಗವೇ ಇದೆ, ನಿನಗೇನು ಸ್ವರ್ಗ ಬೇಕು, ಇದೊಂದು ಸ್ವರ್ಗ ಇಟ್ಕೋ, ಇದರಲ್ಲಿರು ಅಂತ ಹೇಳಿ ಆ ತ್ರಿಶಂಕುವನ್ನ ಅಲ್ಲಿ ಕೂಡಿಸಿದ್ರು. ಹಾಗಾಗಿ ಆ ಸ್ವರ್ಗವೂ ಇಲ್ಲ, ಇಲ್ಲಿ ರಾಜ್ಯವೂ ಇಲ್ಲ, ಆದ್ದರಿಂದ ತ್ರಿಶಂಕು ಸ್ವರ್ಗ ಅಂತ
ಪ್ರಸಿದ್ಧವಾಗಿದೆ. ವಿಶ್ವಾಮಿತ್ರರು ಸ್ವರ್ಗವನ್ನು ಸೃಷ್ಟಿ ಮಾಡಿದವರು, ಪ್ರತಿಸ್ವರ್ಗವನ್ನು ಸೃಷ್ಟಿ ಮಾಡಿದ ಮಹಾ ತಪಸ್ವಿಗಳವರು. ಇಂಥ ಸಿಟ್ಟಿನ ಆ ವ್ಯಕ್ತಿ ಅವನ ಹತ್ರ ನನ್ನನ್ನು ಕಳಿಸ್ತಾ ಇದ್ದೀನಿ, ನೀನು ನಾನು ಸತ್ತೋಗ್ತೇನೆ, ನನ್ನ ಗತಿ ಏನು? ಆಗ ಇಷ್ಟೊಂದಾಗ ಏನಿಲ್ಲ, ಏನು ಯೋಚನೆ ಮಾಡಬೇಡ, ಇದಕ್ಕೆಲ್ಲ ಉಪಾಯವನ್ನು ನಾನು ಮಾಡ್ತೇನೆ ಅಂತ ಹೇಳಿ ಇಂದ್ರ ಭರವಸೆಯನ್ನು ಕೊಟ್ಟು ಮೇನಕೆಯನ್ನು ಕೊಟ್ಟು ಕಳಿಸಿದ. ಮೇನಕೆಯನ್ನು ಕಂಡು ಮೋಹಿತರಾಗಿ ಮೇನಕೆಯ ಜೊತೆಗೆ ಎಷ್ಟೋ ದಿನಗಳವರೆಗೆ ಸಹವಾಸ ಮಾಡಿ ಅಲ್ಲೇ ವಾಸವಾಗಿದ್ದಾರೆ, ಕುಟುಂಬಿಗಳಾಗಿದ್ದಾರೆ. ತಪಸ್ಸು ಮಾಡ್ಲಿಕ್ಕೆ ಹೋಗಿ ಕುಟುಂಬಗಳಾಗಿ ಉಳಿದು ಬಿಟ್ಟು ಆಗ ಹುಟ್ಟಿದವಳು ಶಕುಂತಲೆ. ಅದಕ್ಕೆ ಕಾರಣವೇನು ಅಂತಂದ್ರೆ, ಹುಟ್ಟಿದಾಗ ಆ ಕೂಸನ್ನ ಅಲ್ಲೇ ಬಿಟ್ಟು ಆ ಮೇನಕ್ಕೆ ಹೋದ್ಲು, ವಿಶ್ವಾಮಿತ್ರರು ಈಚೆ ದಾಟಿದ್ರು. ಇವರಿಬ್ಬರು ಹೋದ ಮೇಲೆ ಆ ಕೂಸನ್ನ ರಕ್ಷಣೆ ಮಾಡೋದು ಹೇಗೆ? ಯಾರ ರಕ್ಷಣೆ ಮಾಡಬೇಕು? ಎಲೆಗಳನ್ನೆಲ್ಲ ಮುಚ್ಚಿ ಶಕುಂತ ಪಕ್ಷಿಗಳು ಬಹಳ ಒಳ್ಳೆ ಪಕ್ಷಿಗಳು. ಆ ಶಕುಂತ ಪಕ್ಷಿಗಳು ಎಲೆಗಳನ್ನೆಲ್ಲ ಮುಚ್ಚಿ, ಹುಲಿ, ಸಿಂಹ, ಕರಡಿ ಯಾವುದು ಚಿರತ ಏನೂ ತಿನ್ನಬಾರದು ಅಂತ ಹೇಳಿ ನೂರಾರು ಹಕ್ಕಿಗಳು ಸುತ್ತಲೂ ಕೂತ್ಕೊಂಡು ಆ ಕೂಸನ್ನ ರಕ್ಷಣೆ ಮಾಡ್ತಾ ಇವೆ. ಎಷ್ಟೋ ದಿವಸಗಳವರೆಗೆ ರಕ್ಷಣೆ ಮಾಡಿ ಅಲ್ಲಿ ಇಲ್ಲಿ ಜೇನು ಹನಿಗಳೇನಿತ್ತೋ ಅದನ್ನು ತಂದು ಅದರ ಬಾಯಲ್ಲಿ ಹಾಕಬೇಕು, ಕೂಸಿನ ಬಾಯಲ್ಲಿ. ಬೇರೆ ಬೇರೆ ಹಣ್ಣುಗಳು, ಸಣ್ಣ ಸಣ್ಣ ಹಣ್ಣುಗಳಿದ್ರೆ ಆ ಹಣ್ಣುಗಳನ್ನು ತಂದು ಹಣ್ಣಿನ ರಸವನ್ನು ಹಿಂಡಬೇಕು. ಹೀಗೆ ನಾನಾ ವಿಧವಾದ ರೀತಿಯಲ್ಲಿ ಆ ಕೂಸನ್ನ ಬೆಳೆಸ್ತಾ ಇವೆ. ಇದನ್ನ ಕಣ್ವರ್ಷಿಗಳು ನೋಡಿದ್ರು. ಶಕುಂತ ಪಕ್ಷಿಗಳೆಲ್ಲ ಕೂತಿವೆ. ಯಾಕೆ ಕೂತಿವೆ ಅಂತ ನೋಡಿದಾಗ, ಆ ಶಕುಂತ ಪಕ್ಷಿಗಳೆಲ್ಲ ಸರಿದು ಹೋದ ಮೇಲೆ ನೋಡಿದಾಗ ಅಲ್ಲಿ ಎಲೆಗಳ ಮಧ್ಯದಲ್ಲಿ ಒಂದು ಕೂಸು. ಆದ್ದರಿಂದ ಆ ನನ್ನನ್ನ ಎತ್ತಿಕೊಂಡ್ರಂತೆ ಕಣ್ವರ್ಷಿಗಳು, ಕೈಯಲ್ಲಿ ಎತ್ತಿಕೊಂಡು ಏನ್ ಹೆಸರಿಡಬೇಕು ಅಂತ ವಿಚಾರ ಮಾಡಿ ಶಕುಂತಗಳೆಲ್ಲ ಈ ಕೂಸನ್ನ ರಕ್ಷಣೆ ಮಾಡಿವೆ. ಆದ್ದರಿಂದ ಇವಳ ಹೆಸರು ಶಕುಂತಲಾ ಅಂತ ಹೆಸರು ಕೊಟ್ಟರು. ಹೀಗಾಗಿ ಪ್ರಕೃತಿಯ ತಾಯಿಯ ಕೂಸು ನಾನು, ಆದ್ದರಿಂದ ನನಗೆ ಶಕುಂತಲಾ ಅಂತ ಹೆಸರು ಬಂದಿದೆ. ಇದು ಆ ಋಷಿಗಳಿಗೆ ಹೇಳ್ತಾ ಇದ್ರು. ಹೇಳುವಾಗ ನಾನು ಕೇಳಿಕೊಂಡ ಕಥೆ ಇದು. ಅಪೋವಾಹ ಚ ವಚೋ ವಾಸೋಸ್ಯಾಹ ಮಾರುತ ಶಶ ಸಂನೇಭಂ ಚಿರಾರ್ಜಿತಸ್ಯ ತಪಸಃ ಕ್ಷಯಂ ಸ ಕೃತವನ್ಮುನಿ ತಪಸಃ ಸಂಕ್ಷಯಾದೇವ ಮುನಿರಮೋಹಂ ಸಮಾವಿಶತ ಪ್ರಸ್ಥೆ ಹಿಮವತೋ ರಮ್ಯೆ ಮಾಲಿನೀಂ ಅಭಿತೋ ನದೀಂ. ಹಿಮಾಲಯ ಪರ್ವತದ ಬದಿಯಲ್ಲಿ ಮಾಲಿನಿ ನದಿಯ ಹತ್ತಿರ ಈ ಘಟನೆ ನಡೀತು. ಅಲ್ಲಿ ಆ ನನ್ನನ್ನ ಶಕುಂತ ಪಕ್ಷಿಗಳೆಲ್ಲ ಕರೆದುಕೊಂಡವು. ನೇಮಾಂ ಹಿಂಸ್ಯುರು ವನೇ ಬಾಲಾಂ ಕ್ರವ್ಯಾದಾಹ ಮಾಂಸಗೃದ್ಧಿನಃ ಮಾಂ ದೃಷ್ಟ್ವೈವ ಅಭ್ಯಪದ್ಯಂತ ಪಾದಯೋ ಪತಿತಾಹ ದ್ವಿಜಾಹ. ಕಣ್ವರ್ಷಿಗಳು ಅಲ್ಲಿ ಹೋದಾಗ ಹಕ್ಕಿಗಳೆಲ್ಲ ಬಂದು ಇವರ ಕಾಲಿಗೆ ಬಿತ್ತು. ಸೂಚನೆ ಹೇಳಿವೆ, ನಮ್ಮ ಒಂದು ಕೂಸಿದೆ, ಆ ಕೂಸನ್ನು ನೀವು ರಕ್ಷಣೆ ಮಾಡಬೇಕು. ಆಗ ಸರ್ವಭೂತ ಋತಜ್ಞೋಹಂ ದಯಾವಾನ್, ಅವರ ಮಾತು ತಿಳಿದು ನಾನು ಅಲ್ಲಿ ಹೋದೆ. ಶರೀರ ಪ್ರಾಣದಾತ ಯಸ್ಯ ಚನ್ನಾನಿ ಭುಂಜತೆ ಕ್ರಮೇಣೈತೆ ತ್ರಯೋಪ್ಯುಕ್ತಾಹ ಪಿತರೋ ಧರ್ಮಶಾಸನೆ. 3 ಜನ ತಂದೆಯರು. ತಂದೆ ಅಂತ ನಾವು ಹೆಸರೇನಿದೆ ಇದು 3 ಜನರಿಗೆ ಕರೆಯಬಹುದು. ಒಂದು, ಯಾರು ನಮಗೆ ಶರೀರವನ್ನು ಕೊಡ್ತಾನೆ ಅವನು ತಂದೆ. ಇನ್ನೊಬ್ಬ ಪ್ರಾಣದಾತ, ನಮ್ಮ ಪ್ರಾಣವನ್ನು ಕೊಟ್ಟವನು, ಉಳಿಸಿದವನು ಯಾರೋ ಅವನು ನಮ್ಮ ಪಿತ. ಇನ್ನೊಬ್ಬವನು ಹೊಟ್ಟೆಗೆ ಹಾಕಿ ನಮಗೆ ರಕ್ಷಣೆ ಮಾಡಿದವನು ಯಾರೋ ಅವನೊಬ್ಬ ತಂದೆ. ಹೀಗೆ 3 ಜನ ತಂದೆಗಳನ್ನು ನಾವು ಹೇಳಬಹುದು. ಆ ರೀತಿಯಾಗಿ ಕ್ರಮೇಣೈತೆ ತ್ರಯೋಪ್ಯುಕ್ತಾಹ, ಶಕುಂತಗಳಿಂದ ರಕ್ಷಿತವಾದದ್ದಕ್ಕ ನನಗೆ ಶಕುಂತಲ ಅಂತ ಹೆಸರು ಬಂತು ಅಂತ ಹೇಳಿದಾಗ ಬಹಳ ಸಂತೋಷವಾಯಿತು. ಬಹಳ ಸಂತೋಷವಾಗಿ ದುಷ್ಯಂತ ಅಂದ, ಹಾಗಾದ್ರೆ ನನ್ನ ಮನಸ್ಸು ಏನು ಹೇಳ್ತಾ ಇತ್ತು, ನೀನು ಕ್ಷತ್ರಿಯ ಕುಮಾರಿ ಅನ್ನುವುದು ನನಗೆ ಪೂರ್ಣ ಖಚಿತವಾಗಿತ್ತು, ಅದು ಮನವರಿಕೆ ಆಗಿದೆ, ಆದ್ದರಿಂದ ನನ್ನ ಜೊತೆಗೆ ವಿವಾಹವಾಗು ಅಂತ ಅವನು ಹೇಳಿದ. ಎಷ್ಟು ಒತ್ತಾಯಪಡಿಸಿದ್ರು ಶಕುಂತಲ ಹೇಳ್ತಾಳೆ, ಸಾಧ್ಯವಿಲ್ಲ, ನಾನು ಅಸ್ವತಂತ್ರ. ಪಿತಾ ರಕ್ಷತಿ ಕೌಮಾರೆ ಭರ್ತಾ ರಕ್ಷತಿ ಯೌವನೆ ಪುತ್ರಸ್ತು ಸ್ಥಾವಿರೇ ಭಾವೆ ನ ಸ್ತ್ರೀ ಸ್ವಾತಂತ್ರ್ಯ ಅರ್ಹತಿ. ಇದು ಬಹಳ ದೊಡ್ಡ ಕಾಂಟ್ರವರ್ಸಿಯಲ್ ವಿಷಯ, ಬಹಳ ದೊಡ್ಡ ಚರ್ಚೆಯಾದ ವಿಷಯ. ಈಗ ನಾನು ಚರ್ಚೆ ಎಬ್ಬಿಸಿದರೆ ಗೊಂದಲವೇ ಗೊಂದಲ. ಚರ್ಚೆ ಇದೆ, ತತ್ವ ತಿಳಿಬೇಕು, ಬೇಕಾದಷ್ಟು ಅರ್ಥವಿದೆ. ಇದಕ್ಕೆ ಕಾರಣವೇನು ಅಂತ ಅನ್ನುವುದು ಸಮಾಜ ಕದಾಚಿತ್ ಇವತ್ತು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಆದರೆ ಸಮಾಜ ಇವತ್ತಿಲ್ಲ ನಾಳೆ ಈ ತತ್ವದ ವಾಸ್ತವವನ್ನ, ಸತ್ಯವನ್ನ ಸಮಾಜಕ್ಕೆ ಅನುಭವ ಬರಬೇಕಾದ್ರೆ 1 ಶತಮಾನ ಬೇಕು, 2 ಶತಮಾನ ಬೇಕು. ಶತಮಾನಗಳು ಸಹಸ್ರಮಾನಗಳು ಉರುಳಿದಾಗ ಆ ಮಾತಿನ ತತ್ವ, ಸತ್ಯ, ಸಿದ್ಧಾಂತ ಗೊತ್ತಾಗ್ತದೆ.
ಯಾವ ಮಾತನ್ನು ನಾವು ಪ್ರಾಚೀನವಾದ ಮಾತನ್ನ ನಮಗಿವತ್ತು ಮನಸ್ಸಿಗೆ ಬಂದಿಲ್ಲ ಅಂತ ಹೇಳಿ ಅಲ್ಲಗಳಿಲಿಕ್ಕೆ ಸಾಧ್ಯವಿಲ್ಲ, ದೂರ ಮಾಡ್ಲಿಕ್ಕೆ ಸಾಧ್ಯವಿಲ್ಲ, ಅದನ್ನ ಖಂಡನೆ ಮಾಡ್ಲಿಕ್ಕೆ ಆಗೋದಿಲ್ಲ. ನಿಮಗಿವತ್ತು ಬೇಡ, ಇವತ್ತು ಬೇಡ. ಆದ್ರಿಂದ ಇವತ್ತು ಬೇಡ ಅಂತನ್ನುವ ಮಾತಿಗಾಗಿ ಆ ಮಾತೇ ತಪ್ಪು ಅಂತನ್ನುವ, ಸಿದ್ಧಾಂತವೇ ತಪ್ಪು ಅಂತನ್ನುವ ಸಾಹಸಕ್ಕೆ ಹೋಗ್ಬೇಡಿ. ಸಮಾಜ, ಒಬ್ಬ ವ್ಯಕ್ತಿ ಒಂದು ಪಾಠವನ್ನು ಕಲಿಬೇಕಾದರೆ ಅವನ ಒಂದು ಆಯುಷ್ಯ ಕಳೀತದೆ, ಒಂದು ಆಯುಷ್ಯ ಹೋಗ್ತದೆ. 3 ಜನ ಒಂದು ತತ್ವವನ್ನು ಹೇಳಿದ್ದಾರೆ, ಒಂದೇ ಒಂದು ಮಾತನ್ನು ಹೇಳಿದ್ದಾರೆ. ಅಂದಿನ ಪ್ಲೇಟೋ, ಮೊನ್ನೆಯ CJ ಯುಂಗ್ ಅನ್ನುವಂತಹ ಒಬ್ಬ ಮನೋವೈಜ್ಞಾನಿಕ, ಇದಲ್ಲದೆ ಎಮರ್ಸನ್ ಅಂತನ್ನುವಂತಹ ಒಬ್ಬ ಸಾಹಿತಿ, ಈ 3 ಜನರು ಒಂದು ಮಾತನ್ನು ಹೇಳ್ತಾರೆ. ಒಬ್ಬ ವ್ಯಕ್ತಿ ಒಂದು ಜೀವನದೊಳಗೆ ಒಂದು ತತ್ವವನ್ನ ಕಲಿತಾನೆ, ಒಂದೇ ಒಂದು ತತ್ವ, ಅದಕ್ಕೆ ಏಟು ಬೀಳಬೇಕು. ಏಟು ಬಿದ್ದು 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 ಕಲಿಯೋದು ಒಂದೇ ತತ್ವ. ಹೀಗೆ ಜನ್ಮ ಜನ್ಮಗಳಲ್ಲಿ ಒಂದೊಂದು ತತ್ವವನ್ನು ಕಲಿತಾ ಹೋಗ್ತಾನೆ, ಒಂದೊಂದು ಮಾತನ್ನು ಕಲಿತಾ ಹೋಗ್ತಾನೆ ಅಂತ ಹೇಳ್ತಾರೆ. ಅದರಲ್ಲಿ ಒಬ್ಬ ವ್ಯಕ್ತಿ ಒಂದು ತತ್ವವನ್ನು ಕಲಿಬೇಕಾದರೆ ಅವನು ಕಹಿಯನ್ನು ಉಂಡ ಮೇಲೆ ಅದರ ಸತ್ಯ ಏನು ಅಂತ ಅನ್ನೋದು ತಿಳಿತದೆ. ಆದರೆ ಸಮಾಜಕ್ಕೆ, ಒಬ್ಬ ಮನುಷ್ಯನ ತಿಳುವಳಿಕೆ ಬರೋದಕ್ಕೆ 10 ವರ್ಷ 20 ವರ್ಷ ಸಾಕಾದರೆ, ಸಮಾಜಕ್ಕೆ ಒಂದು ತತ್ವದ ತಿಳುವಳಿಕೆ ಆಗಬೇಕಾದರೆ ಶತಮಾನವಲ್ಲ 2-3 ಶತಮಾನಗಳು ಬೇಕಾದೀತು. ಆ 2-3 ಶತಮಾನಗಳ ಕಳೆದ ಮೇಲೆ ಒಂದು ತತ್ವ ಮನವರಿಕೆ ಆಗ್ತದೆ. ಅಲ್ಲಿವರೆಗೆ ಆ ತತ್ವ ಮನವರಿಕೆ ಆಗುವುದಿಲ್ಲ. ಆದ್ದರಿಂದ ಇವತ್ತು ನಾವು ಸ್ತ್ರೀ ಸ್ವಾತಂತ್ರ್ಯ ಅರ್ಹತೆ ಅಂತನ್ನುವಂತಹ ಮಾತಿನ ಬಗ್ಗೆ ನಾವು ಇವತ್ತು ಏನು ಹೇಳಿದ್ರು ಪ್ರತಿಭಟನೆ ಮಾತ್ರ ಅದಕ್ಕೆ ಸಿಕ್ಕೀತು. ಆದರೆ ಈ ತತ್ವದ ರಿಯಲೈಸೇಷನ್ ಆಗುವುದು ಮಾತ್ರ ಇದಕ್ಕೆ ಶತಮಾನಗಳು ಬೇಕು. ಶತಮಾನಗಳಾದ ಮೇಲೆ ಓಹೋ, ನಮ್ಮ ಹಿರಿಯರು ಅದಕ್ಕಾಗೇನೆ ನಾವು ನಮ್ಮ ಸ್ತ್ರೀಯರನ್ನ ನಿಜವಾಗಿ ಒಂದರ್ಥದಲ್ಲಿ ಒಂದು ಜವಾಬ್ದಾರಿಯನ್ನು ವಹಿಸಿ, ದೊಡ್ಡ ಜವಾಬ್ದಾರಿಯನ್ನು, ಒಂದು ವಿಶಿಷ್ಟ ಸ್ಥಾನವನ್ನು ಕೊಟ್ಟು, ಸ್ತ್ರೀಗೆ ಗೌರವ ಸ್ಥಾನ ಕೊಟ್ಟು ಅವರ ಉಪಯೋಗ, ಅವರ ಸಹಕಾರ, ಉಪಕಾರವನ್ನ ಸಮಾಜಕ್ಕಾಗುವಂತೆ ಮಾಡ್ತಿದ್ರು. ಹಾಗೆ ನಾವು ಮಾಡೋದು ಒಳ್ಳೆಯದು, ಸ್ತ್ರೀಯರು ಸ್ವತಂತ್ರರಾಗಿರೋದು ಒಳ್ಳೆಯದಲ್ಲ ಅನ್ನುವ ತತ್ವಕ್ಕೆ ಬರ್ತಾರೆ, ಸಮಾಜ ಬರ್ತದೆ. ಇದು ಸೈಕಲ್, ಇದೊಂದು ಚಕ್ರ. ಇದು ಆ ಜೆನಿತ್ತಿನ ಮೇಲಿದ್ದದ್ದೆಲ್ಲ ಮತ್ತೆ ಕೆಳಗೆ ಬರಬೇಕು, ಕೆಳಗಿದ್ದದ್ದೆಲ್ಲ ಮತ್ತೆ ಮೇಲಕ್ಕೆ ಹೋಗ್ಬೇಕು. ಹಾಗಾಗಿ ಚಕ್ರ ಯಾವಾಗಲೂ ತಿರುಗ್ತಾ ಇರ್ತದೆ. ಆ ತಿರುಗೋ ಚಕ್ರದಲ್ಲಿ ಯಾವುದು ಯಾವಾಗ ಎಲ್ಲಿದೆ ಮೇಲಿದೆ ಅಂತಂದ ಮಾತ್ರಕ್ಕೆ ಅದು ಸತ್ಯ, ಅದು ತತ್ವ, ಅದು ವಾಸ್ತವ ಅಂತಾಗುವುದಿಲ್ಲ. ಆದ್ದರಿಂದ ಸ್ತ್ರೀ ಸ್ವಾತಂತ್ರ್ಯ ಅರ್ಹತೆ ಅಂತನ್ನುವಂತಹ ಮಾತೇನಿದೆ, ಅದು ಇವತ್ತಿನ ಸಮಾಜದ ದೃಷ್ಟಿಯೊಳಗೆ 4 ಜನರು ಒಪಿನಿಯನ್ ಮೇಕರ್ಸ್ ಅಂತ ಇದ್ದಾರೆ. ಸಮಾಜದಲ್ಲಿ ಒಪಿನಿಯನ್ ಮೇಕರ್ಸ್ ಅಂತನ್ನುವರು, ಅವರ ಹಾವಳಿ ನಮ್ಮ ಮೇಲೆ ಎಷ್ಟಾಗತ್ತೆ ಅಷ್ಟಿನ್ಯಾರ ಹಾವಳಿ ನಮ್ಮ ಮೇಲೆ ಆಗುವುದಿಲ್ಲ. 4 ಜನ ಕೂಡಿ 10 ಮಾತಾಡಿದ್ರು ಅಂತಂದ್ರೆ ನಮ್ಮ ತಲೆ ಕೆಟ್ಟು ಹೋಗುತ್ತೆ, ನಾವೇನೋ ವಿಚಾರ ಮಾಡ್ಲಿಕ್ಕೆ ಶುರು ಮಾಡ್ತೇವೆ. ಇರಬಹುದು ಸ್ತ್ರೀಯರಿಗೆ ಮಧ್ಯಯುಗದೊಳಗೆ, ಫ್ಯೂಡಲ್ ಸಮಾಜದೊಳಗೆ ಸ್ತ್ರೀಯರಿಗೆ ಅನೇಕ ವಿಧವಾದ ದಬ್ಬಾಳಿಕೆ ಆಗಿ, ಪೀಡೆಯಾಗಿ, ಹಿಂಸೆಯಾಗಿ, ಅನ್ಯಾಯವಾಗಿರಬಹುದು. ಈ ಮಾತನ್ನು ನಾನು ಅಲಗಳೆಯುವುದಿಲ್ಲ. ಅದಕ್ಕಾಗಿ ಸ್ತ್ರೀಯರಿಗೆ ಶಾಸ್ತ್ರ ಒದಗಿಸಿ ಕೊಟ್ಟಂತಹ ಯಾವ ಗೌರವ, ಮಹತಿ, ಘನತೆ, ಗೌರವ ಇದನ್ನು ಏನೋ ಕಡಿಮೆ ಮಾಡಬೇಕು ಅಂತ ನಾನು ಹೇಳುವುದಿಲ್ಲ, ಧರ್ಮಶಾಸ್ತ್ರವೂ ಹೇಳುವುದಿಲ್ಲ. ಯಾವ ಮರ್ಯಾದೆ, ಗೌರವ, ಸ್ಥಾನ ಮಾನಗಳಿಗೆ ಅವಳಿಗೆ ಸಮಾಜದಲ್ಲಿ ಹಿಂದೆ ಧರ್ಮಶಾಸ್ತ್ರದ ಪ್ರಕಾರ ಏನೊಂದು ಸ್ಥಾನವಿತ್ತೋ ಆ ಸ್ಥಾನಕ್ಕೆ ಕದಾಪಿ ಚ್ಯುತಿ ಬರೋದು ಬೇಡ. ಆದರೆ ಸ್ವಾತಂತ್ರ್ಯದ ಹೆಸರಿನಲ್ಲಿ ಆಗುವ ಅನ್ಯಾಯ ಏನು ಅಂತ ಅನ್ನೋದನ್ನು ನೀವು ನೋಡ್ತಾ ಹೋದರೆ ಕಾಲ ಬಹಳ ಬೇಕಾಗಿಲ್ಲ. ಇನ್ನು ಸ್ತ್ರೀ ಸ್ವಾತಂತ್ರ್ಯದ ಫಲವನ್ನು ನಾವು ಇನ್ನು ಕೆಲವೇ ದಿನಗಳಲ್ಲಿ ಉಣ್ಣೋರಿದ್ದೀವಿ. ಒಂದು 50 ವರ್ಷವೋ, ಒಂದು ಶತಮಾನವೋ, 2 ಶತಮಾನಗಳಲ್ಲಿ ನಾವು ಉಣ್ತೇವೆ. ಸ್ತ್ರೀ ಸ್ವಾತಂತ್ರ್ಯದ, ಮಹಿಳಾ ಸ್ವಾತಂತ್ರ್ಯದ ಫಲ ಏನು ಅಂತ ಅನ್ನೋದನ್ನು ನಾವು ನೋಡ್ತೇವೆ. ಇವತ್ತು ಇನ್ನೂ ಸ್ತ್ರೀ ಅಸ್ವತಂತ್ರ ಅಂತನ್ನುವಂತಹ ಸಮಾಜ ಇನ್ನೂ ಗಟ್ಟಿಯಾಗಿದೆ. ಹಾಗಾಗಿ ಆ ಬೇಲಿಯಿಂದ ಬಿಡಿಸಿಕೊಂಡು ಬಾರದೇ ಇದ್ದದ್ದಕ್ಕಾಗಿ ನಮಗಿನ್ನೂ ಭದ್ರವಾದ ಹಿಂದಿನ ಕವಚ, ಹಿಂದಿನ ಭರವಸೆ, ಹಿಂದಿನ ಸಂಸ್ಕಾರ ನಮಗೆಲ್ಲ ಇದ್ದದ್ದಕ್ಕೆ ನಾವು ಸಮಾಜ ಪೂರ್ಣವಾಗಿ ಹಾಳಾದ ಸಮಾಜವನ್ನು ಕಾಣ್ತಾ ಇಲ್ಲ. ಸ್ತ್ರೀ ಸ್ವಾತಂತ್ರ್ಯ ಅಂತನ್ನುವುದಕ್ಕೆ ಒಂದೇ ಒಂದು ಅರ್ಥ, ಜಸ್ಟ್ ಇಟ್ ಈಸ್ ಈಕ್ವಲ್. ಏನು? ವಿವಾಹ ಸಂಸ್ಥೆ ಬೇಡ ಅನ್ನುವುದೇ ಸ್ತ್ರೀ ಸ್ವಾತಂತ್ರ್ಯದ ಒಂದು ದೊಡ್ಡದಾದ ಪ್ರತಿಫಲ. ಮೊಟ್ಟ ಮೊದಲಿಗೆ ಬರುವಂತಹ ಫಲವೇನು ಅಂದ್ರೆ ವಿವಾಹ ಸಂಸ್ಥೆ ಬೇಡ, ಮದುವೆ ಅಂತ ಅನ್ನೋದು ಬೇಡ. ನನಗೆ ಈ ಪುರುಷ ಬೇಕು, ನಾನು ಅವನ ಜೊತೆಗೆ ಇರ್ತೀನಿ. ನನಗೆ ಅವನ ಪುರುಷ ಬೇಡ, ಯಾಕೆ ನಿನ್ನೆ ಅವನ ರಾತ್ರಿ ಅವನ ಜೊತೆಗೆ ಜಗಳವಾಯಿತು, ಆದ್ರಿಂದ ನಾನು ಅವನನ್ನು ಬಿಟ್ಟೆ. ಇದಕ್ಕಿಂತಲೂ ಸ್ತ್ರೀ ಸ್ವಾತಂತ್ರ್ಯ ಹೆಚ್ಚಿಗೇನಿದೆ ಹೇಳಿ?
ಈ ಸಮಾಜವನ್ನು ನಾವು ಸ್ವಾಗತಿಸುವುದಾಗಿದ್ರೆ ಸಿದ್ಧರಾಗಿರಬೇಕು. ಆದರೆ ಈ ಸಮಾಜಕ್ಕೂ ಇವತ್ತು ಪರದೇಶ, ವಿದೇಶ, ಹೊರದೇಶಗಳಲ್ಲಿ ನಾನಾ ಜನ ಸಮಾಜ ಬೇಸತ್ತು ಹೋಗುವ ಸ್ಥಿತಿಯಲ್ಲಿ ಬಂದಿದೆ. ಆದರೆ ಇನ್ನೂ ಅಷ್ಟು ದೀರ್ಘಕಾಲ ಕಳೆದಿಲ್ಲ. ದೀರ್ಘಕಾಲ ಕಳಿಬೇಕಾದ್ರೆ ಸಮಾಜ, ರಾಷ್ಟ್ರ ಯಾವುದೇ ಒಂದು ಮಾತನ್ನು ಕಲಿಬೇಕಾದ್ರೆ ನಾನು ಹೇಳಿದೆ ದೀರ್ಘಕಾಲದವರೆಗೆ ಅನುಭವ ಬರಬೇಕು. ಅದು ಒಬ್ಬನಿಗೆ ಕಹಿ ಆದರೆ ನನಗೆ ಕಹಿ ಆಗುವುದಿಲ್ಲ. ನೂರಾರು ಜನರ, ಸಾವಿರಾರು ಜನರ, ಇಡೀ ಸಮಾಜದ ದುಃಖವಾದಾಗ ಅದು ಸಂಪೂರ್ಣವಾಗಿ ರಿವ್ಯಾಂಪ್ ಮಾಡ್ಲಿಕ್ಕಾಗತ್ತೆ. ಅಲ್ಲಿವರೆಗೆ ಆಗುದಿಲ್ಲ. ಈ ತರಹದ ರೆವಲ್ಯೂಷನ್ ಆಗಬೇಕು, ಸಮಾಜ ಅದನ್ನು ಬಿಟ್ಟು ದಾರಿಗೆ ಬರಬೇಕು ಅಂತಾದರೆ ಅದು ಬಹಳಷ್ಟು ಕಹಿಯನ್ನು ಅನುಭವಿಸಬೇಕು. ಒಬ್ಬೊಬ್ಬರ ಒಂದೊಂದು ವಿಚಿತ್ರವಾಗಿರುವಂತಹ ಕಲ್ಪನೆಗಳು, ಅವರವರ ಧೋರಣೆಗಳು. ನಾನು ಹಿಂದೆ ಸ್ವಲ್ಪ ಒಂದು 10 ವರ್ಷಗಳ ಹಿಂದೆ ಯಾವುದೋ ಒಂದು ಕಾರಣ ಪ್ರಸಂಗ ಬಂದಿತ್ತು, ನನಗೆ ಸರಿಯಾಗಿ ನೆನಪಿಲ್ಲ. ಈ ಸ್ತ್ರೀ ಸ್ವಾತಂತ್ರ್ಯದ ಬಗ್ಗೆ, ವುಮನ್ ಈರಾದ ಬಗ್ಗೆ ನಾನು ಚರ್ಚ್ ಗೇಟಿಗೆ ಹೋಗಿ, ಅಲ್ಲಿ ಹಿಂದೆ ಒಂದು ಹೋಟೆಲಿನ ಹಿಂದೆ ಒಂದು ದೊಡ್ಡದಾದಂತಹ ಒಂದು ಲೈಬ್ರರಿ ಇದೆ, ಅಲ್ಲಿ ಹೋಗಿ ನಾನು ಎಲ್ಲ ಪುಸ್ತಕಗಳನ್ನು ಓದಿದೆ. ಬಹಳ ವಿಚಿತ್ರವಾಗಿರುವಂತಹ ಪರಿಕಲ್ಪನೆಗಳು, ಬಹಳ ದುಃಖವಾಗ್ತದೆ. ಹೀಗಾಗಿ ನಾವು ಇದನ್ನ ಕೂಲಂಕಷವಾಗಿ ವಿಚಾರ ಮಾಡಬೇಕು. ವಿಚಾರ ಮಾಡಿ ನಿರ್ಣಯವನ್ನು ಕೈಗೊಳ್ಳಬೇಕು. ಮನಸ್ಸಿಗೆ ಬಂದಂತೆ ಇರುವುದಕ್ಕೆ ಸಾಧ್ಯವಿಲ್ಲ, ಮನಸ್ಸಿಗೆ ಬಂದಂತೆ ಇರುವುದಕ್ಕೆ ಸಾಧ್ಯವಿಲ್ಲ. ಆದರೆ ಒಂದು ಮಾತು ನಾನು ಪುನಃ ಹೇಳ್ತೀನಿ, ಒತ್ತಿ ಹೇಳ್ತೀನಿ. ಮಧ್ಯಯುಗದಲ್ಲಿ ಸ್ತ್ರೀಯರಿಗೆ ಏನೊಂದು ಅನ್ಯಾಯವಾಯಿತು ಪುರುಷರಿಂದ, ಅದಕ್ಕಾಗಿ ಬಂದಂತಹ ಇದೊಂದು ಫಲ. ಆ ಕಾರಣಕ್ಕಾಗಿ ಬಂದಂತಹ ಒಂದು ನಾವೆಲ್ಲರೂ ಅನುಭವಿಸಬೇಕಾಗಿರುವಂತಹ ಒಂದು ಪ್ರಸಂಗ ಬಂದಿದೆ. ಇದು ಹೋಗುತ್ತೆ. ಆದ್ದರಿಂದ ಇದರ ಬಗ್ಗೆ ಪಿತಾ ರಕ್ಷತಿ ಕೌಮಾರೆ ಭರ್ತಾ ರಕ್ಷತಿ ಯೌವನೆ ಪುತ್ರಸ್ತು ಸ್ಥಾವರೇ ಭಾವೆ ನ ಸ್ತ್ರೀ ಸ್ವಾತಂತ್ರ್ಯ ಮರ್ಹ. ಯಾವ ಕಾಲದಲ್ಲೂ ಸ್ತ್ರೀಗೆ ಸ್ವಾತಂತ್ರ್ಯವಿಲ್ಲ, ಸ್ತ್ರೀಗೆ ಗೌರವ ಇದೆ. ಸ್ತ್ರೀ ಮಾತು ನಡಿಬೇಕು, ಆದರೆ ಸ್ತ್ರೀ ಸ್ವಾತಂತ್ರ್ಯವಿಲ್ಲ. ಆ ಮಾತಿನ ಅರ್ಥವನ್ನು ಚೆನ್ನಾಗಿ ನಾವು ತಿಳ್ಕೋಬೇಕು. ಸ್ವಾತಂತ್ರ್ಯ ಅಂತ ಅನ್ನೋದರ ಇಂಪ್ಲಿಕೇಶನ್ಸ್ ಏನಿದೆ ಅಂತ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಆದ್ದರಿಂದ ನಾನು ಹೆಣ್ಣು, ನನ್ನ ತಂದೆ ಕಣ್ವರ್ಷಿಗಳು ಯಾರಿಗೆ ಕೊಟ್ಟು ಮದುವೆ ಮಾಡ್ತಾರೋ ಅವರ ಜೊತೆಗೆ ನಾನು ಮದುವೆ ಮಾಡಿಕೊಳ್ಬೇಕು, ಬೇರೆಯವರ ಜೊತೆಗೆ ಮದುವೆ ಮಾಡಿಕೊಳ್ಳುವಂತಿಲ್ಲ. ನನ್ನ ಸ್ವೇಚ್ಛೆಯಿಂದ ಸ್ವೈರವಾಗಿ ನಾನು ಇರುವಂತೆ ನನಗೆ ಸಾಧ್ಯವಿಲ್ಲ. ಆದ್ದರಿಂದ ದಯವಿಟ್ಟು ಒತ್ತಾಯ ಮಾಡಬೇಡಿ. ನನ್ನ ಮೇಲೆ ಯಾವ ವಿಧವಾದಂತಹ ಬಲವಂತ ಮಾಡದೆ ಕಣ್ವರ್ಷಿಗಳು ಬರಲಿ, ಅವರಿಗೆ ನಾನು ಹೇಳ್ತೀನಿ, ನೀವು ಪ್ರಾರ್ಥನೆ ಮಾಡಿಕೊಳ್ಳಿ, ಆಮೇಲೆ ನಾನು ನಿಮ್ಮನ್ನ ಮದುವೆ ಆಗ್ತೀನಿ ಅಂತ ಶಕುಂತಲೆ ಹೇಳ್ತಾನೆ. ಆಗ ಮಾಮೈವಂವದ ಕಲ್ಯಾಣಿ, ಚೇಚೆ ಆ ಕಣ್ವರ್ಷಿಗಳಿಗೆ ಹೇಳಿ ನಿನ್ನನ್ನು ಮದುವೆ ಮಾಡ್ಕೊಳ್ಳೋದ ಆಗೋದೇ ಇಲ್ಲ, ಅವ್ರು ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಅವ್ರು ಯಾರೋ ಯಾರಿಗೋ ಕೊಡಬೇಕು ಅಂತ ಇಟ್ಕೊಂಡಿರ್ತಾರೆ. ನೀನು ನನ್ನ ಮದುವೆ ಆಗ್ಬೇಕು, ನೀನು ಅವರು ಬಂದ್ಮೇಲೆ ಇವೆಲ್ಲ ಆಗುದಿಲ್ಲ. ಆಗ ಅವಳಂತಾಳೆ, ಹಾಗಲ್ಲ, ಪ್ರಹರಣಾಹ ವಿಪ್ರಾಹ. ಅವರು ಮನಸ್ಸಿನಲ್ಲೇ ಕೋಪಿಸಿಕೊಂಡ್ರಾಯ್ತು, ನಾವು ಭಸ್ಮವಾಗ್ತೀವಿ, ಸತ್ತೋಗ್ತೀವಿ, ನಾವು ಒಳ್ಳೇದಾಗೋದಿಲ್ಲ, ನಿನಗೂ ಒಳ್ಳೇದಾಗೋದಿಲ್ಲ, ನನಗೂ ಒಳ್ಳೇದಾಗೋದಿಲ್ಲ. ನವಿಪ್ರಾ ಶಸ್ತ್ರಪಾಣಯ, ಆದ್ದರಿಂದ ಅದು ಬೇಡ ಅಂದಾಗ ಆಗ ದುಷ್ಯಂತ ಅವನು 8 ತರಹದ ವಿವಾಹದ ವಿಧಿಗಳನ್ನು ಹೇಳ್ತಾನೆ. ವಿವಾಹವನ್ನು ಮಾಡಿಕೊಳ್ಳುವುದು ಒಂದೇ ತರಹ ಅಲ್ಲ. ತಂದೆ ಕನ್ಯಾದಾನ ಮಾಡಿಕೊಟ್ಟರೆ ಮಾತ್ರವಲ್ಲ, ತಂದೆ ಕನ್ಯಾದಾನ ಮಾಡಿಕೊಡುವುದೇನಿದೆಯೋ ಇದು ಬ್ರಾಹ್ಮ ವಿವಾಹ, ಇದು ಬ್ರಾಹ್ಮಣರಲ್ಲಿ ಮಾತ್ರ. ಆದರೆ ಕ್ಷತ್ರಿಯರಲ್ಲಿ ಬೇರೆ ಬೇರೆ ವಿಧವಾದಂತಹ ವಿವಾಹಗಳಿವೆ, ಶೂದ್ರರಲ್ಲಿ ಇನ್ನನೇಕ ತರಹದ ವಿವಾಹಗಳಿವೆ. ಹಾಗಾಗಿ ಕ್ಷತ್ರಿಯರಾದ ನಮ್ಮಿಬ್ಬರಿಗೂ ಗಾಂಧರ್ವ ವಿವಾಹವೂ ಯೋಗ್ಯ, ಚಿಂತೆ ಇಲ್ಲ. ಹಾಗಾಗಿ ನಾವು ವಿವಾಹವಾದರೆ ಯಾವ ಅಪಚಾರವಾಗುವುದಿಲ್ಲ, ನಿಮ್ಮ ತಂದೆ ಕೋಪಿಸಿಕೊಳ್ಳಿಕ್ಕೆ ಅವಕಾಶವಿಲ್ಲ, ಆದ್ದರಿಂದ ನೀನು ನನ್ನನ್ನು ವಿವಾಹವಾಗು ಅಂತ ಹೇಳಿದಾಗ ಶಕುಂತಲೆ ಕೊನೆಗೆ ಒಪ್ಪಿಕೊಳ್ತಾಳೆ. ಆಗಲಿ ಅಂತ ಒಪ್ಪಿಕೊಳ್ತಾಳೆ. ಒಪ್ಪಿಕೊಂಡು ಹೇಳೋದೇನು ಅಂದರೆ, ನಾನು ಒಂದು ಮಾತು, ನಾನು ಒಪ್ತೀನಿ, ನಿಮ್ಮ ಜೊತೆಗೆ ವಿವಾಹವಾಗುವುದಕ್ಕೆ ತಯಾರಾಗಿದ್ದೀನಿ, ಆದರೆ ನಂದು ಒಂದೇ ಒಂದು ಷರತ್ತು, ನನ್ನ ಮಗನಿಗೆ ನೀವು ಪಟ್ಟ ಕಟ್ಟಬೇಕು. ಹಾಗಿದ್ರೆ ಮಾತ್ರ ನಾನು ನಿಮ್ಮನ್ನ ವಿವಾಹವಾಗ್ತೀನಿ, ಇಲ್ಲದೆ ಇದ್ರೆ ಇಲ್ಲ. ನೋಡಿ, ಬಹಳ ವಿಚಿತ್ರವಾದ ಇದು. ಪ್ರಾಯ ಈ ತರಹದ ಕೆಲವು ಸಂದರ್ಭಗಳಲ್ಲಿ ಒಳಗೆ ಬಹಳ ತೇಜಸ್ಸು ಇದ್ದು, ಒಳ್ಳೆ ಸಾಮರ್ಥ್ಯವಿದ್ದ, ಉತ್ತಮ ಕುಲದಲ್ಲಿ ಬಂದಿದ್ದ, ಆದರೂ ಯಾವುದೋ ಒಂದು ಪ್ರಸಂಗದಿಂದ ಬ್ರಾಹ್ಮಣರೋ ಅಥವಾ ಬೇರೆ ಜಾತಿಯೋ ಕ್ಷುದ್ರ ಯೋನಿಯೋ ಎಲ್ಲಿ ಇದ್ದಂತಹ ಸ್ತ್ರೀಯರು ಈ ಅಪೇಕ್ಷೆಗಳನ್ನು ಪಟ್ಟದ್ದನ್ನು ನಾವು ನೋಡ್ತೇವೆ. ಬಹಳ ಕಡೆಗೆ ಇದು ಕಾಣ್ಲಿಕ್ಕೆ ಸಿಗುವುದಿಲ್ಲ, ಬಹಳ ಕಡೆಗೆ ಒಂದು 4-5 ಕಡೆಗೆ ಸಿಗ್ತದೆ. ನಮಗೆ ಎದ್ದು ಕಾಣುವಂತಹ ಇನ್ನೊಂದು ಪ್ರಸಂಗ ಅಂತಂದ್ರೆ ಅದು ಸತ್ಯವತಿ. ಸತ್ಯವತಿಯ ತಂದೆ ದಾಶರಾಜ ಮೀನುಗಾರ. ಆ ಮೀನುಗಾರ ಸಾಕು ತಂದೆ, ಅವನು
ಹಡೆದ ತಂದೆ ಅಲ್ಲ, ಸಾಕು ತಂದೆ. ಅವನು ತನ್ನ ಮಗಳನ್ನ ಸತ್ಯವತಿಯನ್ನ ವಿವಾಹವಾಗಿ ಮಾಡಿಕೊಡಬೇಕು ಅಂತಂದಾಗ ಶಂತನುವಿನ ಜೊತೆಗೆ ವಿವಾಹ ಮಾಡಿಕೊಡಬೇಕಾದರೆ ಅವನು ಕರಾರ್ ಹಾಕಿದ. ನೀವು ರಾಜರು ಎಷ್ಟೆಷ್ಟೋ ಹೆಣ್ಣುಗಳನ್ನು ಅಪಹಾರ ಮಾಡಿಕೊಂಡು ಹೋಗ್ತೀರಿ, ಆದರೆ ಪ್ರಯೋಜನವಿಲ್ಲ. ಹಾಗೆ ನನ್ನ ಮಗಳು ಆಗುವುದಲ್ಲ. ನನ್ನ ಮಗಳ ಮಗನಿಗೇನೆ ರಾಜ್ಯ ಬರಬೇಕು. ಹಾಗಿದ್ದರೆ ಮಾತ್ರ ನಾನು ನಿನಗೆ ಕನ್ಯೆಯನ್ನು ಒಪ್ಪಿಸ್ತೇನೆ, ಇಲ್ಲದಿದ್ದರೆ ಕೊಡುವುದಿಲ್ಲ. ಆ ಕಾರಣಕ್ಕಾಗಿ ಶಂತನುವಿನ ಮಗ ಭೀಷ್ಮ ತಾನು ರಾಜ್ಯವನ್ನು ಸ್ವೀಕಾರ ಮಾಡೋದಿಲ್ಲ, ನಮ್ಮ ತಂದೆ ಇಷ್ಟಾರ್ಥ ಪೂರ್ಣವಾಗಬೇಕು ಅಂತ ಹೇಳಿ ರಾಜ್ಯವನ್ನೂ ಬಿಡ್ತಾನೆ, ಮದುವೆ ಆಗುವುದೂ ಬಿಟ್ಟು ಬಿಡ್ತಾನೆ. ಮಕ್ಕಳೂ ಬೇಡ, ರಾಜ್ಯವೂ ಬೇಡ, ನಾನು ಏಕಾಕಿಯಾಗಿರ್ತೇನೆ ಅಂತ ಭೀಷ್ಮ ಉಳಿತಾನೆ. ಇದೇ ಕಾರಣ. ಹಾಗೆ ಇಲ್ಲಿ ಅಲ್ಲೂ ಕೂಡ ಸತ್ಯವತಿ ದೊಡ್ಡ ರಾಜನ ಮಗಳವಳು, ದಾಶರಾಜನ ಸಾಕು ಮಗಳಾಗಿದ್ರೂ ಕೂಡ ಉಪರಿಚರ ವಸುವಿನ ಮಗಳವಳು. ಹಾಗಾಗಿ ದೊಡ್ಡ ಯೋಗ್ಯತೆ. ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಈ ಶಕುಂತಲೆ ಉತ್ತಮ ಯೋಗ್ಯತೆಯ ಕನ್ಯೆ. ಇವಳನ್ನು ವಿವಾಹವಾಗಿ ಕೊಡಬೇಕಾದ್ರೆ ಶಕುಂತಲೆಯೇ ಹೇಳ್ತಾಳೆ. ಅಲ್ಲಿ ತಂದೆ ಹೇಳಿದ, ಇಲ್ಲಿ ಸ್ವಯಂ ಕನ್ಯೆ ಹೇಳ್ತಾಳೆ. ಹುಡುಗಿ ಹೇಳ್ತಾಳೆ, ಶಕುಂತಲೆ, ನನ್ನನ್ನು ನೀನು ಮದುವೆ ಆಗಬೇಕಾದ್ರೆ ಒಂದೇ ಬೇಕು, ನನ್ನ ಮಗನಿಗೆ ನೀನು ಪಟ್ಟ ಕಟ್ಟುವುದಾಗಿದ್ದರೆ ಮಾತ್ರ, ನಿನ್ನ ಉತ್ತರಾಧಿಕಾರಿ ಅಂತ ಮಾಡುವುದಿದ್ರೆ ನಾನು ನಿನ್ನನ್ನು ವಿವಾಹವಾಗ್ತೇನೆ, ಇಲ್ಲದೇ ಇದ್ರೆ ವಿವಾಹವಾಗುವುದಿಲ್ಲ. ಒಪ್ಪಿಕೊಳ್ತಾನೆ ದುಷ್ಯಂತ. ಆಗಲಿ ಅಂತ ಒಪ್ಪಿಕೊಳ್ತಾನೆ. ಒಪ್ಪಿಕೊಂಡಾಗ ಆಗ ವಿವಾಹವನ್ನು ಮಾಡಿಕೊಳ್ತಾರೆ. ಯದ್ಯದಿಚ್ಛಸಿ ತದ್ವದ ವಿವಾಹಂ ವಿಧಿನಾಕುರು ಅಂತ ಹೇಳಿ ವಿವಾಹವನ್ನು ಮಾಡಿಕೊಳ್ತಾನೆ. ಆಮೇಲೆ ವಿವಾಹವಾದ ಮೇಲೆ ನಡಿ ಹೋಗೋಣ ಅಂತಂದ್ರೆ ದುಷ್ಯಂತನ ಛೇ 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 ನೀನು ಬರಬೇಡ, ಇಲ್ಲೇ ಇರು ಅಂತ ಹೇಳಿ ಅಲ್ಲೇ ಇರಿಸಿಬಿಟ್ಟ. ನೀನು ಬರಬೇಡ, ಈಗ ಬರಬೇಡ ನೀನು, ನಾನು ಈಗೇನು ಬಂದಿಲ್ಲ, ಸುಮ್ಮನೆ ಹಾಗೇ ಬಂದಿದ್ದೀನಿ, ಏನು ಆಭರಣವಿಲ್ಲ, ಐಶ್ವರ್ಯವಿಲ್ಲ, ಸಂಪತ್ತಿಲ್ಲ, ಸೈನ್ಯವಿಲ್ಲ, ಏನಿಲ್ಲ, ಹಾಗೆ ಬಂದಿದ್ದೀನಿ. ಆಗ ನಿನ್ನನ್ನು ಕರ್ಕೊಂಡು ಹೋಗೋದಕ್ಕೆ ವಿಶೇಷವಾದಂತಹ ವೈಭವದಿಂದ ನಾನು ಕರ್ಕೊಂಡು ಹೋಗ್ತೀನಿ, ಆದ್ದರಿಂದ ನೀನು ಅಲ್ಲಿವರೆಗೆ ಇಲ್ಲೇ ಇರು ಅಂತ ಹೇಳಿ ಶಕುಂತಲೆಯನ್ನ ಊರಲ್ಲಿ ಆ ಕಣ್ವರ್ಷಗಳ ಆಶ್ರಮದಲ್ಲೇ ಇರಿಸಿಬಿಟ್ಟ. ದುಷ್ಯಂತ ಇಷ್ಟು ಮಾತು ಹೇಳಿದಾಗ ಅವಳಿಗೆ ಬಹಳ ಬೇಸರವಾಯಿತು. ನಮಗೆ ಐಶ್ವರ್ಯ ಬೇಕಾಗಿಲ್ಲ, ಸಂಪತ್ತು ಬೇಕಾಗಿಲ್ಲ, ಏನಿಲ್ಲ, ಗಂಡನ ಜೊತೆಗೆ ನಾನು ಅವನ ಊರಿಗೆ ಹೋಗ್ಲಿಕ್ಕೂ ಬೇಡ ಅಂತ ಇದ್ದಾನಲ್ಲ ಅಂತ ಬಹಳ ಮನಸ್ಸಿಗೆ ನೊಂದುಕೊಂಡು, ಆದರೂ ಕೊನೆಗೆ ಒಪ್ಪಿದ್ಲು. ಆಗಲಿ ಅಂತ ಒಪ್ಪಿಕೊಂಡು ಅಲ್ಲೇ ಇದ್ದಾಳೆ, ವಾಸವಾಗಿದ್ದಾಳೆ. ಅವನ ಆಚೆ ಹೋದ. ಕ್ರಿಯಾಹೀನೋ ಹಿ ಅಭವೇನ್ ಮಮ ಪುತ್ರೋ ಮಹಾದ್ಯುತಿ ಪ್ರೇಷಯಿಷ್ಯೇ ತವಾರ್ಥಾಯ ವಾಹಿನೀಂ ಚತುರಂಗಿಣಿ ಜಗ್ರಾಹ ವಿಧಿವತ್ ಪಾಣವು ಉವಾಸಚ ತಯಾಸಹ. ಆ ರೀತಿಯಾಗಿ ಅಲ್ಲೇ ವಾಸವಾಗಿದ್ದಾಳೆ. ವಾಸವಾಗಿದ್ದು ಅಷ್ಟೊತ್ತಿನವರೆಗೆ ಅವಳು ಕಾಯ್ತಾ ಇದ್ಲು. ದುಷ್ಯಂತ ಆಚೆ ಹೋದ. ಈಚೆ ಕಣ್ವರ್ಷಿಗಳು ಬಂದ್ರು ಮನೆಗೆ. ಕಣ್ವರ್ಷಿಗಳು ಬಂದದ್ದೇ ತಡ. ಕಣ್ವರ್ಷಿಗಳು ಬಂದ ಮೇಲೆ ಆ ಶಕುಂತಲೆ ಬಹಳ ನಾಚಿಕೆಯಿಂದ, ಗೌರವದಿಂದ, ಸಂಕೋಚದಿಂದ ತಾನೇನೋ ತಪ್ಪು ಮಾಡಿದ್ದೇನೆ ಅಂತನ್ನುವ ಒಂದು ಗಿಲ್ಟಿ ಕಾನ್ಷಿಯಸ್ಸಿನಿಂದ ದೂರ ಸರಿತಾ ಇದ್ದಾಳೆ. ಬಂದ ತಕ್ಷಣ ಕಾಲಿಗೆ ನೀರು ಕೊಟ್ಟು ಸ್ವಾಗತ ಮಾಡಿ ಎಲ್ಲ ಮಾಡಬೇಕು. ನಗನಗತಾ ಸ್ವಾಗತ ಮಾಡೋದನ್ನು ಬಿಟ್ಟು ಇದೆಲ್ಲ ಮಾಡ್ತಾ ಇದ್ದಾಳಲ್ಲ, ಏನಾಗಿದೆ ಇವಳಿಗೆ ಅಂತ ಹೇಳಿ ಅವರಿಗೆ ಸಂಕೋಚವಾಯಿತು. ಕೇಳಬೇಕು ಅಂತಂತಾರೆ, ಆದರೂ ಕೊನೆಗೆ ಕೇಳ್ತಾರೆ, ಧೈರ್ಯದಿಂದ ಕೇಳ್ತಾರೆ. ಏನಮ್ಮ, ಏನಾಯ್ತು ನಿನಗೆ, ಏನು ಈ ರೀತಿಯಾಗಿ ಮಾಡ್ತಾ ಇದ್ದಿ, ಏನಾಯ್ತು? ಏನಿಲ್ಲ, ಅಂಥ ಅಪರಾಧವೇನಾಗಿಲ್ಲ, ಆದರೆ ಒಂದು ನಿಮಗೆ ಹೇಳದೆ ಮಾಡಿದ್ದೇ ಒಂದು ಅಪರಾಧ. ನಿಮಗೆ ಹೇಳದೆ ನಾನು ಒಬ್ಬನ ಜೊತೆಗೆ ವಿವಾಹವಾಗಿದ್ದೀನಿ. ಯಾರವನು? ಈಗ ದುಷ್ಯಂತ ಅಂತ ಬಂದಿದ್ದ, ಪೂರ್ವ ವಂಶದವ. ಅವನು ಇಲ್ಲಿನ ರಾಜನ ಮಗನಂತೆ, ಭಾರಿ ದೊಡ್ಡ ಚಕ್ರವರ್ತಿ ಅಂತೆ. ಅವನು ನನ್ನನ್ನು ವಿವಾಹವಾದ. ನಾನು ಬೇಡ ಅಂತ ಹೇಳಿದೆ. ನೀವು ಬಂದ ಮೇಲೆ ಕನ್ಯಾದಾನವನ್ನು ಮಾಡಿಕೊಡ್ತಾರೆ, ಆಮೇಲೆ ನಾನು ವಿವಾಹವಾಗಿ ಬರ್ತೇನೆ ನಿನ್ನ ಜೊತೆಗೆ ಅಂತ ಹೇಳಿದರು. ಕೇಳಲಿಲ್ಲ. ನನ್ನನ್ನು ವಿವಾಹ ಮಾಡಿಕೊಂಡೇ ಹೋದ. ಅವನು ಬಿಟ್ಟು ಹೋಗಿದ್ದಾನೆ, ಸೈನ್ಯವನ್ನು ಕಳಿಸ್ತಾನಂತೆ, ನಾನು ಆಮೇಲೆ ಹೋಗ್ತೇನೆ. ಆಗ ಇಷ್ಟು ಹೇಳಿದಾಗ ಕಣ್ವರ್ಷಿಗಳು ಸಂಪೂರ್ಣವಾಗಿ ದಿವ್ಯ ದೃಷ್ಟಿಯಿಂದ ಎಲ್ಲವನ್ನೂ ಅರ್ಥ ಮಾಡಿಕೊಂಡ್ಬಿಟ್ಟು ಅದ್ಭುತವಾಗಿ ಚಕ್ಷುಷಾ ಸತು ದಿವ್ಯೇನ ಸರ್ವಂ ವಿಜ್ಞಾಯ ಕಾಶ್ಯಪಃ. ಆ ಕಣ್ವರ್ಷಿಗಳು ಎಲ್ಲವನ್ನು ಅರ್ಥ ಮಾಡಿಕೊಂಡು ಆಮೇಲೆ ಸರಿ, ಏನ್ ತಪ್ಪಿಲ್ಲ, ಅವನು ಉತ್ತಮ ರಾಜ, ನೀನು ಶ್ರೇಷ್ಠ ರಾಜಕುವರಿ, ಆದ್ದರಿಂದ ನಾನು ಕೇವಲ ನಿನ್ನ ಸಾಕು ತಂದೆ, ನಿನ್ನನ್ನು ಕೊಟ್ಟು ನಾನು ಯಾರಿಗೋ ಮದುವೆ ಮಾಡಿ ಕೊಡಬೇಕಾಗಿತ್ತು. ನಾನು ನನ್ನ ಯೋಗ್ಯತೆ ಪ್ರಕಾರ ಯಾರಿಗೋ ಸಾಮಾನ್ಯನಿಗೆ ನಾನು ಮದುವೆ ಮಾಡ್ತಿದ್ದೆ. ಅವನೇ ಉತ್ತಮನಾದಂತಹ ಶ್ರೇಷ್ಠ ವರ. ಆ ದುಷ್ಯಂತನಿಗಿಂತಲೂ ಉತ್ತಮನಾದ ವರ ಎಲ್ಲಿದ್ದಾನೆ? ಅವನು ಬಂದು ನಿನ್ನನ್ನು ಸ್ವೀಕಾರ ಮಾಡಿದ್ದಾನೆ ಅಂದರೆ ನಿನ್ನ ಭಾಗ್ಯ, ನನ್ನದೂ ಪುಣ್ಯ. ಆದ್ದರಿಂದ ಮದುವೆ ಆಗಿದೆ, ಬಹಳ ಒಳ್ಳೇದಾಯ್ತು, ನಿಮ್ಮಿಬ್ಬರಿಗೂ ಒಳ್ಳೇದಾಗಲಿ, ಕ್ಷೇಮವಾಗಲಿ ಅಂತ ಹೇಳಿದ್ದಾರೆ. ಆಶೀರ್ವಾದ ಮಾಡಿದರು. ಕಿಂ ಪುನರ್ ವಿಧಿವತ್ ಕೃತ್ವ. ಅದು ಮದುವೆ ಆಗಿ ಸುಮ್ಮನೆ ರಿಜಿಸ್ಟರ್ ಮ್ಯಾರೇಜ್ ಅಲ್ಲ, ವಿಧಿವತ್ ಕೃತ್ವ.
ಗಾಂಧರ್ವ ವಿವಾಹ ಅಂದ್ರೆ ಪರಸ್ಪರ ಹಾರ ಪ್ರದಾನವನ್ನು ಮಾಡಿಬಿಟ್ರೆ ಮಾಯಿತು, ಗಾಂಧರ್ವ ವಿವಾಹವಾಯಿತು. ಇಷ್ಟು ಮಾತ್ರಕ್ಕೆ ಮುಗಿಲಿಲ್ಲ, ಅವನು ವಿಧಿಪೂರ್ವಕವಾಗಿ ಹೋಮ ಮಾಡಿ ಯಜ್ಞವನ್ನ ಮಾಡಿ ಮದುವೆ ಮಾಡ್ಕೊಂಡಿದ್ದಾನಲ್ಲ, ಬಹಳ ಸಂತೋಷ, ವ್ಯವಸ್ಥಿತವಾಗಾಯ್ತು, ಎಲ್ಲ ಕೆಲಸ ಮುಗಿದೋಗಿದೆ, ಸಂತೋಷವಾಯ್ತು, ನನಗೇನು ಚಿಂತೆ ಇಲ್ಲ ಅಂತ ಕಿಂ ಪುನರ ವಿಧಿವತ್ಕೃತ್ವ ಸುಪ್ರಜಸ್ತ್ವಮವಾಪ್ಸಿಸಿ ಅಂತ ಹೇಳಿ ತಮ್ಮ ಜವಾಬ್ದಾರಿ ಮುಗಿತು ಅಂತನ್ನುವ ಅರ್ಥದಲ್ಲೇನೆ ಅವರು ನಿಟ್ಟುಸಿರು ಬಿಟ್ರು. ಇಷ್ಟೊಂದಾಗ ಶಕುಂತಲೆಗೂ ಸಮಾಧಾನವಾಯಿತು. ಇಷ್ಟಾಗಿ ಆಮೇಲೆ ಅವರು ಹೇಳ್ತಾರೆ, ಇಷ್ಟಾದ ಮೇಲೆ ಸ್ವಲ್ಪ ದಿನಗಳ ಕಳೆದು, ಒಂದು ದಿವಸ ಹೋಯ್ತು, 2 ದಿವಸ ಹೋಯ್ತು, 3 ದಿವಸ ಹೋಯ್ತು, ನಾಳೆ ಕಳಿಸ್ತೀನಿ, ಇವತ್ತು ಕಳಿಸ್ತೀನಿ ಅಂತ ಹೇಳಿ ಹೋದ ರಾಜ ಆಚೆ ದುಷ್ಯಂತ ನೆನಪೇ ಇಲ್ಲ ಅವನಿಗೆ, ಮಹಾರಾಯನಿಗೆ. ಹೋಗೇ ಬಿಟ್ಟ. ಆಚೆ ತಮ್ಮ ರಾಜ್ಯದ ಅಮಲಿನಲ್ಲೇನೆ ಕೂತ. 1 ದಿವಸ ಕಳಿತು, 2 ದಿವಸ ಕಳಿತು, 5 ದಿವಸ ಕಳಿತು, 1 ವಾರ, 15 ದಿವಸ, ತಿಂಗಳು, ಹೀಗೆ ಎಷ್ಟೋ ದಿವಸಗಳು ಹೋಯ್ತು, ಎಷ್ಟೋ ವರ್ಷಗಳು ಹೋಯ್ತು. ಕೂಸು ಹುಟ್ಟಿತು. ಕೂಸು ಹುಟ್ಟಿದ್ರೆ ಕೂಸಿಗೆ ಸಂಸ್ಕಾರವನ್ನು ಕೊಟ್ಟವರು ಕಣ್ವ ಋಷಿಗಳು, ಅವರೇ ಎಲ್ಲ ಸಂಸ್ಕಾರವನ್ನು ಮಾಡಿದರು. ರಾಜ ತಾನು ಸೈನ್ಯವನ್ನ ಕೊಟ್ಟು ಕಳಿಸ್ತೇನೆ, ತನ್ನ ಹೆಂಡತಿಯನ್ನು ಕರ್ಕೊಂಡು ಹೋಗ್ತೇನೆ ಅಂತ ಅಂದವನು ಮಾತೇ ಎತ್ತಾ ಇಲ್ಲ. ಏನ್ ಮಾಡಬೇಕು ಗೊತ್ತಾಗ್ಲಿಲ್ಲ, ಬಹಳ ಸಂಕೋಚವಾಯಿತು. ವ್ಯತಿಯು ಸ್ತ್ರೀಣಿ ಭಾರತ 3 ವರ್ಷಗಳ ಕಳೆದಿ. 3 ವರ್ಷಗಳವರೆಗೆ ಹಾಗೆ ಇಟ್ಟುಕೊಂಡು ನೋಡಿದರು. ಆಗ ತತ್ಕುರುಷ್ವಹಿತಂ ದೇವಿ ನಾವಮಾನ್ಯಂ ಗುರುರ್ವಚಃ ದೇವಾನಂ ದೈವತಂ ವಿಷ್ಣು ವಿಪ್ರಾಣಂ ಅಗ್ನಿರ್ ಬ್ರಹ್ಮಚ. ಬೇರೆ ಬೇರೆ ದೇವತೆಗಳಿಗೆ ಪೂಜೆ ಮಾಡಬೇಕು ಅಂತ ಹೇಳಿದ್ದಾರೆ. ಗಂಡ ಮರ್ತೋಗಿದ್ದಾನೆ ಅಂತಂದ್ರೆ ನೀನು ಸುಮ್ಮನೆ ಕೂತ್ಕೋಬೇಡ, ಅಲ್ಲಿ ಇಲ್ಲಿ ಜ್ಯೋತಿಷ್ಯ ಕೇಳಿದಾಗ ಹೇಳಿದ್ದಾರೆ, ನೀನು ಮಾಡು ಅಂತ ಹೇಳಿ ದೇವರ ಸೇವೆ ಮಾಡು ಅಂತ ಹೇಳಿ ಹಚ್ಚಿದ್ರು. ದೇವರ ಸೇವೆ ಮಾಡು ಅಂತ ಹೇಳಿ ಹಚ್ಚಿದ್ರೆ ದೇವರ ಸೇವೆ ಮಾಡಿದ್ವಿ. ಎಲ್ಲ ಆದ ಮೇಲೂ ಗಂಡ ಬರಲಿಲ್ಲ, ಸೈನ್ಯನೂ ಬರಲಿಲ್ಲ, ಯಾರು ಸಂದೇಹ ವಾಹಕರೂ ಬರಲಿಲ್ಲ. ಕೊನೆಗೆ ಕಣ್ವ ಋಷಿಗಳು ನಿರ್ಣಯ ಮಾಡಿದರು, ಇದೆಲ್ಲ ಪ್ರಯೋಜನವಿಲ್ಲ, ನಾವು ಒಂದು ಉತ್ತಮವಾಗಿರತಕ್ಕಂತಹ ಡೆಲಿಗೇಷನ್ ಕೊಟ್ಟು ಕಳಿಸೋಣ. ಶಕುಂತಲೆ, ಆ ಕೂಸು, ಆ ಹುಡುಗ ಮತ್ತು ನಮ್ಮ ಶಿಷ್ಯರೆಲ್ಲ ಋಷಿಗಳು ಎಲ್ಲರೂ ಸೇರಿಕೊಂಡು ಹೋಗಿ ಅವನಿಗೆ, ಆ ದುಷ್ಯಂತನಿಗೆ ಈ ಶಕುಂತಲೆಯನ್ನು ಒಪ್ಪಿಸಿ ಬರಲಿ ಅಂತ ಹೇಳಿ ಹೋಗ್ತಾರೆ. ಹೋಗಬೇಕು ಅಂತಂದಾಗ ಅನೇಕ ಜನ ಶಿಷ್ಯಂದ್ರು ಭಾರಿ ವಿಚಿತ್ರ ವರ್ಣನೆ ಮಾಡ್ತಾರೆ. ಆ ಇದಕ್ಕೂ ಮೊದಲೊಂದು ಮಾತು ಹೇಳ್ತಾರೆ. ಆ ದುಷ್ಯಂತನ ಮಗ ಭರತ, ಅವನ ಹೆಸರು ಭರತ ಅಂತ ಇಟ್ಟು, ಮೊದಲಿಗೆ ಸರ್ವದಮನ ಅಂತ ಹೆಸರಿಟ್ಟದ್ದು. ಆ ಸರ್ವದಮನ ಯಾಕೆ ಅಂದ್ರೆ ವಿಚಿತ್ರ. ಸಣ್ಣ ಹುಡುಗನಿರುವಾಗಲೇ ಹುಲಿ ಜೊತೆಗೆ ಆಟ ಆಡಬೇಕು. ಹುಲಿ ಜೊತೆಗೆ ಆಟ ಆಡಬೇಕು ಅಂತಂದ್ರೆ ಹುಲಿ ಬಾಯಿ ತೆಗೆದು ಹುಲಿ ಬಾಯಿಯೊಳಗೆ ಕೈ ಹಾಕಿ ಎಷ್ಟು ಹಲ್ಲಿದೆ ನಿನಗೆ ಅಂತ ನೋಡ್ತು. ಹೀಗೆ ಆ ಕ್ರೂರ ಪ್ರಾಣಿಗಳು, ಹಿಂಸ್ರ ಪ್ರಾಣಿಗಳ ಜೊತೆಗೆ ಲೀಲೆಯ ಆಟವಾಡಬೇಕು. ಅವರೆಲ್ಲ ಇವನ ಜೊತೆಗೆ ಗೆಳತನ, ಅತ್ಯಂತ ಪ್ರೇಮದಿಂದ ಈ ಸರ್ವದಮನ ಜೊತೆಗೆ ಇತ್ತು. ಆ ಸರ್ವದಮನ ಭರತ, ಆ ಭರತ ಎಲ್ಲರನ್ನೂ ಅಷ್ಟೇ ಕಂಟ್ರೋಲ್ ಮಾಡ್ತಿದ್ದ, ಎಲ್ಲರನ್ನೂ ನಿಗ್ರಹ ಮಾಡ್ತಿದ್ದ. ಇಂಥ ಸಾಮರ್ಥ್ಯವಿತ್ತು ಅದ್ಭುತವಾಗಿ. ಇದನ್ನು ನೋಡಿ ಅವರು ಅವನ ಕೈಯಲ್ಲಿ ನೋಡಿದ್ರು, ಒಂದು ಕಡೆಗೆ ಚಕ್ರ, ಒಂದು ಕಡೆಗೆ ಶಂಖ, ಇವುಗಳೆಲ್ಲ ಇತ್ತು. ಅದ್ಭುತವಾಗಿತ್ತು, ಬಹಳ ಸಂತೋಷವಾಯಿತು. ದೊಡ್ಡ ರಾಜನಾಗ್ತಾನೆ, ಚಕ್ರವರ್ತಿ ಆಗ್ತಾನೆ ಇವನು ಅಂತ ಮಗಳಿಗೆ ಹೇಳಿದೆ. ಅದ್ಭುತವಾದ ಚಕ್ರವರ್ತಿ ಆಗ್ತಾನೆ, ಏನ್ ಚಿಂತೆ ಮಾಡಬೇಡ, ಉತ್ತಮನಾದಂತಹ ಮಗ ಇವನು. ಆಹರ್ತ ವಾಜಿಮೇಧಸ್ಯ ಶತಸಂಖ್ಯಸ್ಯ ಪೌರವಃ, 100 ಅಶ್ವಮೇಧವನ್ನು ಮಾಡ್ತಾನೆ, ಅನೇಕ ಸಾವಿರ ಯಜ್ಞಗಳನ್ನು ಮಾಡ್ತಾನೆ. ತನ್ನ ಐಶ್ವರ್ಯವನ್ನೆಲ್ಲ ಬ್ರಾಹ್ಮಣರಿಗೆ ದಾನವಾಗಿ ಕೊಟ್ಟು ಅರಣ್ಯಕ್ಕೆ ತಪಸ್ಸಿಗೆ ಹೋಗ್ತಾನೆ. ಇಂಥ ಉತ್ತಮನಾದವನು ಅಂತ ಹೇಳಿ ಜಾತಕರ್ಮಾದಿ ಸಂಸ್ಕಾರಗಳನ್ನು ಮಾಡಿ ಚಕ್ರಾಂಕಿತ ಕಲ ಶ್ರೀಮಾನ್ ಸ್ವಯಂ ವಿಷ್ಣು ರಿವಾಪರಃ ಋಷೇರ್ಭಯಾತ್ವ ದುಷ್ಯಂತಹ ಸ್ಮರನ್ ನೈವಾಹ್ವಯತ್ ತದಾ ಗತೆ ಕಾಲೇತು ಮಹತಿ. ಆಮೇಲೆ ಸ್ವಲ್ಪ ದಿವಸವಾಯಿತು, ದುಷ್ಯಂತನಿಗೆ ನೆನಪು ಬಂತು. ಯಾವಾಗ ನೆನಪು ಬಂತೋ ಆಗ ದಿನ ಕಳೆದು ಹೋಗ್ಬಿಟ್ಟು, ಬಹಳ ದಿನಗಳು ಕಳೆದು ಹೋಗಿತ್ತು. ಆಗ ಅವನು ಕಳಿಸ್ಲಿಕ್ಕೆ ಹೋಗ್ಲಿಲ್ಲ ಯಾರನ್ನು. ಕಣ್ವ ಋಷಿಗಳು ಶಾಪ ಕೊಟ್ಟರು, ಏನ್ ಮಾಡ್ಲಿ, ಇಷ್ಟು ದಿವಸ ತಡ ಯಾಕೆ ಮಾಡಿದಿ ಅಂತ ಹೇಳಿ ನನಗೆ ಶಾಪ ಕೊಟ್ಟರೆ ನಾನೇನು ಮಾಡ್ಲಿ ಅಂತ ಹೇಳಿ ಆಗ ಕರೀಲಿಕ್ಕೆ ಹೋಗ್ಲಿಲ್ಲ, ಮಧ್ಯದಲ್ಲಿ ನೆನಪಾದಾಗ. ಆಮೇಲೆ ಮರ್ತೇ ಬಿಟ್ಟ ಒಟ್ಟಿನಲ್ಲಿ. ಹೀಗೆ ಒಂದೊಂದು ವಿಚಿತ್ರವಾಗಿರುವ ಸಂಗತಿಗಳು ನಡೀತಾ ಇವೆ. ಆಚೆ ಅಲ್ಲೇ ಕೂತ ಈ ದೃಢಂ ಚಾಬದ್ಯ ಬಾಹುಭ್ಯಂ ಪೀಡಯಾಮಾಸ ತಂತದ ಮರ್ದಿತೋ ನ ಶಶಾಕಾಸ್ಮಾನ್ ಮೋಚಿತಂ ಬಲವತ್ತಯ ಸರ್ವದಮನಃ ಅಯಂ ಹಿ ಅಸ್ತ್ವಯಂ ಸರ್ವದಮನಃ ಸರ್ವಂ ಹಿ ದಮಯತ್ಯಸೌ ಶಾಸ್ತ್ರಾಣಿ ಸರ್ವವೇದಾಶ್ಚ 12 ಚಾಭವನ್. 12 ವರ್ಷಗಳ ಕಳಿತು ಅವನಿಗೆ
ಎಲ್ಲ ವೇದಗಳನ್ನು ಕಲಿಸಿ, ಎಲ್ಲ ಶಾಸ್ತ್ರಗಳನ್ನು ಕಲಿಸಿ ಪಾಠವನ್ನು ಹೇಳಿಬಿಟ್ಟು ಅವನಿಗೆ ಸಿದ್ಧಪಡಿಸಿದರು. ಇನ್ನು ಯೌವರಾಜ್ಯದ ಸಮಯ, ಇಂಥ ಕಾಲ ಬಂದಾಗ ಯೌವರಾಜ್ಯದ ಪಟ್ಟಾಭಿಷೇಕವನ್ನು ಮಾಡಿ ಅವನಿಗೆ ಉತ್ತಮವಾದ ಗೌರವವನ್ನು ಮಾಡಬೇಕು. ಅಂಥ ಕಾಲಕ್ಕೂ ಅವನು ಕೆರಳಿಲ್ಲ. ಇನ್ನು ನಮ್ಮನೆಯಲ್ಲಿ ಇಟ್ಕೊಂಡೇನು ಪ್ರಯೋಜನವಿಲ್ಲ, ಇವನನ್ನು ಕೊಟ್ಟು ಕಳಿಸಬೇಕು ಅಂತ ನಿರ್ಣಯ ಮಾಡಿ ಪತಿ ಶುಶ್ರೂಷಣಂ ಪೂರ್ವಂ ಮನೋವಾಕ್ಕಾಯ ಚೇಷ್ಟಿತೈ ಯಾತವ್ಯಂ ಸಮೀಪಂ ಪೌರವಸ್ಸಿಹಿ. ಏನೇ ಆಗಲಿ ಅವನು ಗಂಡ ಕರಿದೇ ಇದ್ರೂ ಚಿಂತೆ ಇಲ್ಲ. ನಿನ್ನ ಗಂಡ ಇದು ಹೌದು, ನಿನ್ನ ಪತಿ ಇದು ಸತ್ಯ, ನೀನು ಅವನ ಧರ್ಮಪತ್ನಿ, ಆದ್ದರಿಂದ ಅವಶ್ಯವಾಗಿ ನೀನು ಅವನ ಹತ್ರ ಹೋಗಬೇಕು, ಇದು ನಿನ್ನ ಕರ್ತವ್ಯ ಅಂತ ಹೇಳಿ ಕೊಟ್ಟು ಕಳಿಸ್ತಾರೆ. ಕೊಟ್ಟು ಕಳಿಸಬೇಕಾದ್ರೆ ಯಾರನ್ನು ಕಳಿಸಿದ್ರು? ತ್ವಚ್ಛಾಸನ ಪರೋ ನಿತ್ಯಂ ಸ್ವಾಧ್ಯಾಯಂಚ ಕರೋಮ್ಯಹಂ ಏಕಸ್ತು ಕುರುತೆ ಪಾಪಂ ಫಲಂ ಭುಂಕ್ತೆ ಮಹಾಜನಃ ಋಷಿತೋ ಭಗಮವಸ್ತಾತ್ ತಸ್ಮಾದ್ ಆವಾಂ ವಿವಾಸಿತೌ ಅಜ್ಞಾನಾನ್ಮೇ ಪಿತಾಚೇತಿ ದುರುಕ್ತಂ ವಾಪಿ ಚಾನೃತಂ ಅಕಾರ್ಯಂ ವಾಪ್ಯನಿಷ್ಟಂ ವಾ ಕ್ಷಂತುಮರ್ಹತಿ ತದ್ಭವಾನ್. ಎಷ್ಟು ಜನ ಋಷಿಗಳು ಬಂದಿದ್ದಾರೆ ಗೊತ್ತೇನು ಕಳಿಸೋದಕ್ಕೆ. ಬೇರೆ ಬೇರೆ ವಿಧವಾದ ತಪಸ್ಸು ಮಾಡಿದರು. ಅವರು ಕೆಲವರು ಒಂಟು ಕಾಲಿನ ಮೇಲೆ ನಿಂತವರು, ಇಡೀ ತಮ್ಮ ಆಯುಷ್ಯ. ಕಣ್ಣು ಋಷಿಗಳು ಹೇಳಿದ್ರು, ನನ್ನ ಮಗಳನ್ನು ಕೊಟ್ಟು ಕಳಿಸೋದಿದೆ, ನೀವು ಹೋಗಿ ಬಿಟ್ಟು ಬರಬೇಕು. ಅವರು ಒಂಟು ಕಾಲಿನ ಮೇಲೇನೆ ನಡೀತಾ ಬಂದ್ರವರು. ಹೇಗೆ ನಡೆದಿರ್ಬೇಕು ನೋಡಿ. ಕೆಲವರು ಒಂದು ಕೈ ಮೇಲೆತ್ತಿ ದೇವರನ್ನ ಯಾವಾಗಲೂ ಕೈ ಎತ್ತಿ ಜಪ ಮಾಡೋದು, ಒಂದೇ ಕೈ ಎತ್ತಿ ಅಖಂಡ ಒಂದು ಕೈ ಎತ್ತಿದ್ದೇ ಇರೋದು ಯಾವಾಗಲೂ. 24 ಗಂಟೆ ಒಂದು ಕೈ ಎತ್ತಿ ಜಪ ಮಾಡುವುದು, ಎರಡೂ ಕೈಗಳನ್ನು ಎತ್ತಿ ಜಪ ಮಾಡುವವರು, ಬಿಸಿಲಿನಲ್ಲಿ ಕೂಡುವವರು, ಚಳಿಯಲ್ಲೇ ಮುಳುಗಿದವರು, ನೀರಿನಲ್ಲಿ. ಹೀಗೆ ನಾನಾ ವಿಧವಾದ ತಪಸ್ಸುಗಳನ್ನು ಮಾಡತಕ್ಕಂತಹ ಋಷಿಗಳು ಅವರ ಆಶ್ರಮದಲ್ಲಿ, ಆ ಎಲ್ಲ ಆಶ್ರಮದಲ್ಲಿಯ ಶಿಷ್ಯರನ್ನೆಲ್ಲ ಕರೆದು ಈ ನನ್ನ ಶಕುಂತಲೆಯನ್ನು ಕೊಟ್ಟು ಕಳಿಸಿ ಅಂತ ಹೇಳಿ ಕಣ್ವ ಋಷಿಗಳು ಹೇಳ್ತಾರೆ. ಆ ಎಲ್ಲ ಋಷಿಗಳ ಸೈನ್ಯ ಅಲ್ಲಿ ಹೊರಡ್ತು. ರಾಜನ ಸೈನ್ಯ ಬರಲಿಲ್ಲ, ಋಷಿಗಳ ಸೈನ್ಯ ಹೊರಟು. ಹೋಗ್ತಾ ಹೋಗ್ತಾ ಇರುವಾಗ ಹೋದ ಮೇಲೆ ಅಲ್ಲಿ ಹೇಳಿ ಕಳಿಸಿದರೆ ಚರ್ಚೆ ಆಗ್ತದೆ. ಆ ಚರ್ಚೆಯನ್ನ ಮುಂದಿನ ಸಲ ಹೇಳ್ತೀನಿ ನಾನು. ಆ ಚರ್ಚೆ ಆಗ್ತದೆ. ಚರ್ಚೆಯ ಸಂದರ್ಭದಲ್ಲಿ ದುಷ್ಯಂತ ಅವನು ನೆನಪೇ ಆಗುವುದಿಲ್ಲ. ಶಕುಂತಲೆ ಅಂತ ಒಬ್ಬ ಹುಡುಗಿಯನ್ನ ಕಣ್ವರ್ಷಿಗಳ ಆಶ್ರಮದಲ್ಲಿ ನಾನು ಮದುವೆಯಾಗಿದ್ದೆ ಅನ್ನುವ ಮಾತೇ ಪೂರ್ಣವಾಗಿ ಮರ್ತು ಹೋಗ್ತದೆ. ಏನು ಮಾಡಿದ್ರು ನೆನಪಾಗುವುದಿಲ್ಲ. ಋಷಿಗಳೆಲ್ಲ ಹೇಳ್ತಾರೆ, ನೀನು ಅವತ್ತು ಬಂದಿದ್ದಿ, ಹೀಗೆ ನಾವೆಲ್ಲ ಕೂತಿದ್ವಿ, ನೀನು ನಮ್ಮನ್ನೆಲ್ಲ ಮಾತಾಡಿಸಿದಿ, ಅವನ ನೆನಪಾಗುವುದಿಲ್ಲ. ಹೀಗೆ ಹೋಮವಾಯಿತು, ನಾವೇ ಯಜ್ಞವನ್ನು ಮಾಡಿಸಿ ಹೋಮ ಮಾಡಿಸಿ ಮದುವೆ ಮಾಡಿಸಿದ್ವಿ, ನೆನಪಿಲ್ವೇ ನಿನಗೆ? ಇಲ್ಲ. ನಾನು ನಿನಗೆ ಹಣ್ಣುಗಳನ್ನು ಕೊಟ್ಟೆ ತಿನ್ನೋದಕ್ಕೆ, ನೀನು ತಿಂದಿಯಲ್ಲ, ನೆನಪಿದೆಯೋ? ಇಲ್ಲ. ಕಣ್ವರ್ಷಿಗಳ ಆಶ್ರಮಕ್ಕೆ ಬಂದದ್ದೇ ಅವನ ನೆನಪಿಲ್ಲ, ಎಲ್ಲ ಮರ್ತೋಯ್ತು. ಆದರೂ ಅವನಿಗೇನು ಒಪ್ಪಿಗೆಯೂ ಆಗ್ತಾ ಇಲ್ಲ. ಯಾರೋ ಹುಡುಗಿಯಾಗಿದ್ರೆ ಏನ್ ಮಾಡೋದು, ನೆನಪಾಗಿಯೂ ಯಾರೋ ಹುಡುಗಿಯಾಗಿದ್ರೆ ಏನ್ ಮಾಡೋದು, ಇವಳೇ ಹೌದೋ ಅಲ್ಲೋ ಹೇಗೆ ಗೊತ್ತಾಗೋದು ಅನ್ನೋ ವಿಚಾರದಿಂದ ಬಹಳ ಒದ್ದಾಡ್ತಾ ಇದ್ದ. ಈ ಸಂದರ್ಭದಲ್ಲಿ ಈ ಪ್ರಸಂಗದಲ್ಲಿ 2 ಕಥೆಗಳಿವೆ. 2 ಕಥೆಗಳು ಅಂದರೆ ವಾಸ್ತವ ಕಥೆ ಮಹಾಭಾರತದಲ್ಲಿ ಬಂದದ್ದು, ಅಭಿಜ್ಞಾನ ಶಾಕುಂತಲದಲ್ಲಿ ಕಾಳಿದಾಸ ನಿರೂಪಿಸಿದಂತಹ ಕಥೆ ಮತ್ತೊಂದು. ಏನಾಗಿದೆ ಹೀಗೆ ಅಂದರೆ, ಈ ತರಹ ಆದಾಗ ಯಾವುದೋ ಒಂದು ಹೆಣ್ಣು ಬಂದು ರಾಜನ ಆಸ್ಥಾನದಲ್ಲಿ ಹೇಳ್ತಾ ಇರುವಾಗ, ನೀನು ನನ್ನನ್ನು ಮದುವೆಯಾಗಿದ್ದಿ, ಆದ್ದರಿಂದ ನಾನು ಬಂದಿದ್ದೀನಿ ಅಂತ 12 ವರ್ಷದ ಹುಡುಗನನ್ನು ಕರ್ಕೊಂಡು ಬಂದಾಗ ಯಾವ ರಾಜ ತಾನೇ ಒಪ್ಲಿಕ್ಕೆ ಸಾಧ್ಯ ಹೇಳಿ? ಜನ ಎಲ್ಲ ಏನಂತ ತಿಳಿದಾರ, ಎಷ್ಟು ಗೊಂದಲವಾಗ. ನಾಳೆ ಯಾರೋ ಒಂದು ಹೆಣ್ಣು ಬಂದು ನೀನು ನನ್ನನ್ನು ಮದುವೆ ಆಗಿದ್ದಿ ಅಂತ ಹೇಳಿ ಸುಮ್ಮನೆ ವಿನಾಕಾರಣವಾಗಿ ಅಧಿಕಾರ ಸಾಧಿಸೋದಕ್ಕಾಗಿ ರಾಜನ ಹೆಂಡತಿಯಾಗಿ ತಾನು ಮೆರಿಬೇಕು ಅಂತ ಹೇಳಿ ರಾಜನ ಆಸ್ಥಾನಕ್ಕೆ ಬಂದ್ರೆ ಇದಾಗಬಾರದು ಅಂತ ಹೇಳಿ ತಾನು ಅನ್ಯಾಯ ಮಾಡಿದ್ದು ಗೊತ್ತಾಗಬಾರದು ಒಂದು, ಅಥವಾ ನಾನು ಏನೂ ಅನ್ಯಾಯ ಮಾಡದೆ ಇದ್ರು ಇದು ವಾಸ್ತವವಾಗಿ ಇವಳು ನನ್ನ ಹೆಂಡತಿ ಆಗಿದ್ರು ಕೂಡ ಸಮಾಜಕ್ಕೆ ಗೊತ್ತಿಲ್ಲದೆ ಇದ್ರೆ ಎಷ್ಟು ಕೆಟ್ಟ ಹೆಸರಾಗತ್ತೆ. 2, ಅಥವಾ ಇದೇ ಒಂದು ಪ್ರೆಸಿಡೆಂಟ್ ಆದ್ರೆ ಇನ್ನು 10 ಜನ ನನ್ನ ಹೆಣ್ಣಂದ್ರು ಅಂತ ಬಂದ್ರೆ, ದುಷ್ಯಂತ ಚೆನ್ನಾಗಿದ್ದಾನ್ರಿ, ಒಂದು ಹೆಣ್ಮಂಡಿತ್ತು ಮೊನ್ನೆ, ಆ ಹೆಣ್ಣು ಬಂದು ನಾನು ನಿನ್ನ ಹೆಂಡತಿ ಅಂತ ಹೇಳಿದ್ರೆ ಅವನು ಒಪ್ಪಿಬಿಟ್ಟ ಒಂದೇ ಮಾತಿಗೆ, ಹಾಗಾದ್ರೆ ನಾವು ಹೋಗೋಣ ಅಂತ ಈ ಹೆಣ್ಣು ಮಕ್ಕಳೆಲ್ಲ ಬಂದು ಇವನ ಮನೆ ತುಂಬಿದ್ರೆ ಗತಿಯೇ. ಇದು ಒಂದು ಸಂಕಟ. ಈ ಎಲ್ಲ ಸಂಕಟಕ್ಕಾಗಿ ಅವನಂದ, ನೀನು ನನಗೆ ಗೊತ್ತಿಲ್ಲ, ನಿನ್ನ ನಾನು ಮದುವೆನೂ ಆಗಿಲ್ಲ, ನನಗೆ ಹೇಳಲೇಬೇಡ ಅಂದಾಗ ಋಷಿಗಳೆಲ್ಲ ವಾದ ಹಾಕ್ತಾರೆ, ಶಕುಂತಲೆ ಎಲ್ಲ ವಾದ ಹಾಕ್ತಾಳೆ, ಬೇಕಾದಷ್ಟು ತಿಳಿಸ್ತಾರೆ, ಏನು ಹೇಳಿದ್ರು ಒಪ್ಪುವುದಿಲ್ಲ. ಈ ಸಂದರ್ಭದಲ್ಲಿ ಮಹಾಭಾರತ ಅಂದಿನ ಸತ್ಯ ಘಟನೆಯನ್ನು ಹೇಳುತ್ತದೆ. ಆಕಾಶವಾಣಿಯಾಯಿತು. ಆಕಾಶವಾಣಿಯಾದಾಗ ಆಗ
ಸಮಾಜಕ್ಕೆ ಸಮಾಜ, ಇಡೀ ಜಗತ್ತಿಗೆ ಅರ್ಥಾತ್ ಸಭೆಗೆ ಸಭೆ ಒಪ್ಪಿಕೊಂಡಿತು. ಆ ಒಪ್ಪಿಕೊಂಡು ಆ ಭರತನನ್ನ ತನ್ನ ಮಗನಂತ ಸ್ವೀಕಾರ ಮಾಡಿದ, ಶಕುಂತಲೆಯನ್ನ ತನ್ನ ಹೆಂಡತಿ ಅಂತ ಸ್ವೀಕಾರ ಮಾಡಿದ. ಇಷ್ಟು ಮಹಾಭಾರತದಲ್ಲಿ ನಡೆದ ವಾಸ್ತವ ಘಟನೆ. ಆದರೆ ಅಭಿಜ್ಞಾನ ಶಾಕುಂತಲದಲ್ಲಿ ಸ್ವಲ್ಪ ಬದಲಾಯಿಸ್ತಾನೆ ಕವಿ ಕಾಳಿದಾಸ. ಬದಲಾಯಿಸುವುದಕ್ಕೆ ಕಾರಣ ಇಷ್ಟೇ, ಕಲಿಯುಗದೊಳಗೆ ಈ ಆಕಾಶವಾಣಿಯ ಮೇಲೆ ನಂಬಿಕೆ ಇಲ್ಲದೆ ಇದ್ದದ್ದರಿಂದ ಈ ದಿವ್ಯ ಮಾತುಗಳೇನಿವೆ, ಡಿವಿನಿಟಿ ಅಂತ ಅನ್ನೋದೇನಿದೆ, ಅದನ್ನೆಲ್ಲ ತೆಗೆದು ಬಿಡ್ತಾನೆ. ಅದನ್ನೆಲ್ಲ ದೂರ ಸರಿಸಿ ಅವನು ಕೇವಲ ಮರುವು ಮಾತ್ರ ಅವನಿಗೆ ಹೇಳ್ತಾನೆ, ಬೇರೆ ಕಾರಣಗಳಲ್ಲ. ಅವನು ಮರ್ತದ್ದು. ಹಾಗಾದ್ರೆ ಮರ್ತ ಮೇಲೆ ಗುರ್ತು ಹಿಡಿಯೋದಕ್ಕೇನು ಅನ್ನೋದಕ್ಕೆ ಉಂಗುರ, ಕೈಯಲ್ಲಿರುವ ಉಂಗುರ, ಅಭಿಜ್ಞಾನ ಗುರ್ತು ಹಿಡಿಯುವುದಕ್ಕೆ ಅವನು ಕೊಟ್ಟು ಹೋದಂತಹ ಉಂಗುರ. ಆ ಉಂಗುರವೂ ಕಳೆದು ಹೋಗಿರ್ತದೆ. ದುರ್ದೈವ ಏನು ಅಂದ್ರೆ, ದೋಣಿಯಲ್ಲಿ ಕೂತು ಹೋಗ್ತಾ ಇರುವಾಗ ನೀರಿನಲ್ಲಿ ಕೈ ಹಾಕಿದ್ದಾಗ ಆ ಉಂಗುರ ನೀರಿನಲ್ಲಿ ಬಿದ್ದೋಗಿರ್ತದೆ. ಹಾಗಾಗಿ ಆ ಶಕುಂತಲೆ ಹೋಗಿ ನಾನು ನಿನ್ನ ಹೆಂಡತಿ ಅಂತ ಹೇಳಿದಾಗ ಏನ್ ಗುರ್ತು ಅಂತ ಕೇಳಿದ್ರೆ ಕೈಯಲ್ಲಿ ನೋಡ್ತಾಳೆ, ಉಂಗುರ ಇಲ್ಲ. ಅಲ್ಲಿಯವರೆಗೆ ಅವಳಿಗೆ ಎಚ್ಚರವಿಲ್ಲ. ಎಲ್ಲಿ ಹೋಯ್ತು ಉಂಗುರ ಎಲ್ಲಿ ಹೋಯ್ತು ಗೊತ್ತಾಗೋದಿಲ್ಲ ಅವಳಿಗೆ. ಬಹಳ ಕಷ್ಟದಲ್ಲಿರ್ತಾಳೆ. ಅಷ್ಟಾಗ್ತಾ ಇರುವ ಸಂದರ್ಭದಲ್ಲಿ ಕವಿ ಕಾಳಿದಾಸ ಬಹಳ ಸುಂದರವಾಗಿ ಮಾಡಿದ್ದಾನೆ ಅವನ. ಅಂದ್ರೆ ಈ ಆಕಾಶವಾಣಿಯ ಕೆಲಸವನ್ನ ತಾನು ಮಾನವೀಯ ಸ್ತರದಲ್ಲಿ, ಮಾನವೀಯ ಒಂದು ಮಟ್ಟದಲ್ಲಿ ಅದನ್ನು ಮುಗಿಸಿ ಬಿಡ್ತಾನೆ, ಪೂರೈಸ್ತಾನೆ. ಅವನ ಕಲ್ಪನೆ ಆ ರೀತಿಯಾಗಿ ಮಾಡಿಕೊಂಡು ಮುಗಿಸ್ತಾನೆ ಅದನ್ನು. ಇಲ್ಲದೆ ಇದ್ರೆ ಕಥೆಗೆ ಪೂರ್ಣತೆ ಬರುವುದಿಲ್ಲ. ಭರತ, ಶಕುಂತಲೆ, ದುಷ್ಯಂತ, ಕನಿಷ್ಠ ಶಕುಂತಲೆ ದುಷ್ಯಂತ ಇವರಿಬ್ಬರು ಸೇರಬೇಕು, ಗುರುತು ಸಿಗಬೇಕು. ಸಿಗೋದಕ್ಕಾಗಿ ಕವಿ ಮಾಡಿದ್ದೇನು ಅಂತಂದ್ರೆ, ಕೈಯಲ್ಲಿ ಒಂದು ಉಂಗುರ ಇತ್ತು, ಆ ಉಂಗುರ ಬಿದ್ದೋಯ್ತು, ಗುರುತು ಸಿಗಲಿಲ್ಲ. ಆ ಉಂಗುರವನ್ನ ಒಂದು ಮೀನು ನುಂಗಿತು. ಮೀನು ಹೊಟ್ಟೆ ಕೊಯ್ದು ಉಂಗುರವನ್ನು ತೆಗೆದುಕೊಂಡು ಬಂದರು ಬೆಸ್ತರು. ಆ ಮೀನುಗಾರರು ಅದನ್ನು ಹೊಟ್ಟೆ ಕೊಯ್ದು ಒಳಗಿರುವ ಬಂಗಾರದ ಉಂಗುರವನ್ನು ನೋಡ್ತಾರೆ. ಆ ಉಂಗುರದ ಮೇಲೆ ರಾಜಮುದ್ರೆ ಇದೆ. ರಾಜಮುದ್ರೆಯ ಉಂಗುರವನ್ನು ನೋಡಿದಾಗ ಆಶ್ಚರ್ಯವಾಗಿ ರಾಜನಿಗೆ ಒಪ್ಪಿಸಬೇಕು ಅಂತ ಪ್ರಾಮಾಣಿಕ ಸತ್ಯವಂತರಾಗಿರುವಂತವರು ಅವರು ಹೋಗಿ ಒಪ್ಪಿಸ್ತಾರೆ. ಒಪ್ಪಿಸಿದಾಗ ಆಗ ಶಕುಂತಲೆ ಅಲ್ಲಿ ಬಂದದ್ದು, ಅವಳು ನನ್ನ ಕೈಯಲ್ಲಿ ಉಂಗುರ ಇಲ್ಲ ಅಂತ ಒದ್ದಾಡ್ತಾ ಇದ್ದದ್ದು, ಆಚೆ ಆ ಉಂಗುರವನ್ನ ದುಷ್ಯಂತನಿಗೆ ಕೊಟ್ಟದ್ದು. ಇದೆಲ್ಲ ನೋಡಿಕೊಂಡು ದುಷ್ಯಂತ ಶಕುಂತಲೆಯನ್ನ ತಾನು ಸ್ವೀಕಾರ ಮಾಡ್ತಾನೆ. ಇದು ಕಾಳಿದಾಸ ಮಾಡಿದಂತಹ ಕಲ್ಪನೆಯ ಒಂದು ಕಥೆ. ಆದರೆ ವಾಸ್ತವವಾದ ಕಥೆ, ಅವನಿಗೆ ಯಾವ ಗುರುತುಗಳು ಹಿಡಿದೇ ಇದ್ದಂತೆ ತಾನಿದ್ದಾಗ ಬೇಕು ಅಂತ ತನಗೆ ಅವಳನ್ನು ದೂರ ಸರಿಸಬೇಕು ಅಂತ ಮಾಡ್ತಾ ಇದ್ದ. ಆ ಸಂದರ್ಭದಲ್ಲಿ ಆಕಾಶವಾಣಿ ಆಗ್ತದೆ. ಆಕಾಶವಾಣಿಯಾದಾಗ ಭರತನನ್ನ ತನ್ನ ಉತ್ತರಾಧಿಕಾರಿಯನ್ನಾಗಿ ಸ್ವೀಕಾರ ಮಾಡ್ತಾನೆ, ಶಕುಂತಲೆಯನ್ನ ತನ್ನ ಹೆಂಡತಿಯಾಗಿ ಸ್ವೀಕಾರ ಮಾಡ್ತಾನೆ. ಆ ರೀತಿಯಾಗಿ ದುಷ್ಯಂತ, ಶಕುಂತಲೆ, ಭರತ ಇವರೆಲ್ಲರೂ ಸುಖವಾಗಿರ್ತಾರೆ. ಈ ಭರತನ ಹೆಸರಿನಿಂದ ಅನೇಕ ಜನರ ತಪ್ಪು ತಿಳುವಳಿಕೆ ಇದೆ, ಸರಿಯಾಗಿ ತಿಳ್ಕೋಬೇಕು. ಈ ದುಷ್ಯಂತನ ಮಗನ ಭರತನ ಹೆಸರಿನಿಂದ ಈ ದೇಶಕ್ಕೆ ಭಾರತ ಅಂತ ಹೆಸರು ಬಂತು ಅಂತ ಅನೇಕ ಜನ ತಪ್ಪು ತಿಳಿದಿದ್ದಾರೆ. ಇದು ಶುದ್ಧ ತಪ್ಪು, ಸರಿಯಲ್ಲ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ಹಿಂದಕ್ಕೆ ಒಂದ್ಸಲ ಪಾಠ ನಡೆದಿತ್ತು. ಪಾಠ ನಡೆದಾಗ ಒಂದು ಪೇಪರಿನಲ್ಲಿ ಭಾರತ ದೇಶದ ಬಗ್ಗೆ ಅಪಪ್ರಚಾರದ ಒಂದು ಮಾತು, ಒಂದು ದೊಡ್ಡ ಲೇಖ, ಯಾವ ಪೇಪರ್ ನಂಗೆ ನೆನಪಿಲ್ಲ, ಸುಮಾರು ವರ್ಷಗಳ ಹಿಂದೆ ಬಂತು. ಅದೇನು ಅಂತಂದ್ರೆ, ಭರತ ಎನ್ನುವಂತಹ ಏನು ದುಷ್ಯಂತನ ಮಗನೋ ಅವನಿಗೆ 4 ಜನ ಮಕ್ಕಳು, ಒಬ್ಬರೂ ಯೋಗ್ಯರಿರಲಿಲ್ಲ, ಅತ್ಯಂತ ಅಯೋಗ್ಯರಾಗಿದ್ರು. ಅಂಥ ಭರತನ ಹೆಸರಿನಿಂದ ಈ ದೇಶಕ್ಕೆ ಭಾರತ ಅಂತ ಹೆಸರು ಬಂತು. ಆದ್ದರಿಂದ ಈ ಭಾರತದ ಮುಖ್ಯ ಪುರುಷನೇ ಅಬದ್ಧ ಅಂತ ಹೇಳಿ ಬೈದ ಒಂದು ಲೇಖ. ಅದಕ್ಕೆ ಕಾರಣವೇನು ಅಂದ್ರೆ, ಅದರ ಹಿಂದಿನ ವಾರದಲ್ಲಿ ಚೋಪ್ರಾ ಮಹಾಭಾರತ ಬಂದಿತ್ತು. ಚೋಪ್ರಾ ಮಹಾಭಾರತದಲ್ಲಿ ಆ ಭರತನ ಕಥೆ, ಶಕುಂತಲೆ, ದುಷ್ಯಂತ, ಭರತನ ಕಥೆ, ಭರತನ ಮಕ್ಕಳ ದುರವಸ್ಥೆಗಳು ಇವುಗಳ ವರ್ಣನೆಯಾಗಿತ್ತು. ಹಾಗಾಗಿ ಅದರ ಮುಂದಿನ ಒಂದೆರಡು ವಾರದಲ್ಲಿ ಆ ಲೇಖ ಬಂದಿತ್ತು. ನಮ್ಮ ಪಾಠದಲ್ಲಿ ಯಾರೋ ತಂದುಕೊಟ್ರು. ಆದರೆ ವಾಸ್ತವಿಕವಾಗಿ ಈ ಭಾರತ ದೇಶಕ್ಕೆ ಹೆಸರು ಬಂದದ್ದು ಯಾಕೆ ಗೊತ್ತಿನ ಭಾರತ ಅಂತ. ಋಷಭನಾಮಕ ಪರಮಾತ್ಮ, ಆ ಋಷಭನಾಮಕ ಪರಮಾತ್ಮನಿಗೆ ಹೆಂಡತಿ ಜಯಂತಿ, ಸಾಕ್ಷಾತ್ ಲಕ್ಷ್ಮೀದೇವಿ. ಆ ಜಯಂತಿಯ ಮಗ ಭರತ. ಅವನು ಮುಂದೆ ಯೋಗಿಯಾದ, ಅವನೇ ಅವಧೂತನಾದ, ಅವನ ಹೆಸರೇ ಜಡಭರತ ಅಂತ ಬಿತ್ತು. ಭಾಗವತದಲ್ಲಿ ಆ ಜಡಭರತನ ಕಥೆಯನ್ನು ಕೇಳ್ತೀರಿ. ಆ ಭರತ ತಾನು ಯೋಗಿ ಆಗುವುದಕ್ಕಿಂತ ಮೊದಲು, ಅವಧೂತನಾಗುವುದಕ್ಕಿಂತ ಮೊದಲು ಬಹಳ ದೊಡ್ಡ ತಪಸ್ವಿ ರಾಜನಾಗಿದ್ದ.
ಬಹಳ ದೊಡ್ಡ ಚಕ್ರವರ್ತಿಯಾಗಿದ್ದ. ಅಂದ್ರೆ ಈ ದುಷ್ಯಂತ, ಶಕುಂತಲ, ಭರತ ಏನಿದ್ದಾರೆ ಇವರಿಗಿಂತಲೂ ಬಹಳ ಬಹಳ ಹಿಂದೆ ಆ ಕಾಲದಲ್ಲಿ ಆ ಭರತನ ಹೆಸರಿನಿಂದ ಈ ಸಮಗ್ರವಾದ ದೇಶಕ್ಕೆ ಭಾರತ ಅಂತ ಹೆಸರು ಬಿತ್ತು. ಯಾಕಿದು ಸತ್ಯ ಅಂತಂದ್ರೆ ಭಾಗವತದಲ್ಲಿ ಈ ಮಾತು ಬರ್ತದೆ. ಈ ವರ್ಷಕ್ಕೆ ಭಾರತ ಅಂತ ಹೆಸರು ಬಂದದ್ದು ಈ ಭರತ ಚಕ್ರವರ್ತಿಯಿಂದ ಅಂತ ಅಲ್ಲಿ ಹೇಳಿದ್ದಾರೆ. ಈ ದುಷ್ಯಂತನ ಮಗ ಭರತ ಅನ್ನುವುದು ಇವನಿಂದ ಇದು ಹೆಸರು ಬಂದಿಲ್ಲ. ಮಹಾಭಾರತದಲ್ಲಾಗಲಿ ಇನ್ನು 2-3 ಕಡೆಗೆ ಭಾಗವತದಲ್ಲಿ ಆಗಲಿ ಎಲ್ಲಿ ಭರತನ ಹೆಸರು ಬರ್ತದೆ ಅಲ್ಲಿ ಈ ಭರತನ ಹೆಸರಿನಿಂದಾಗಿ ದೇಶಕ್ಕೆ ಭಾರತ ಅಂತ ಹೆಸರು ಬಿತ್ತು ಅಂತ ಎಲ್ಲೂ ಬರೆದಿಲ್ಲ. ಇಷ್ಟಕ್ಕೆ ವಿರುದ್ಧವಾಗಿ ಇನ್ನು ಈ ಭರತ ದೇಶಕ್ಕೆ ಇವನಿಗೆ ಭರತ ಅಂತ ಹೆಸರಿಡುವುದಕ್ಕಿಂತಲೂ ಮೊದಲೇನೆ ಅನೇಕ ಬಾರಿ ಭಾರತ ಭಾರತ ಅಂತ ದೇಶಕ್ಕೆ ಕರೆದಿದ್ದಾರೆ. ಇವನು ಬರೋದಕ್ಕಿಂತಲೂ ಮೊದಲೇ ಭಾರತ ಅಂತ ಕರೆಯೋದಾಗಿದ್ರೆ ಅದು ಇವನಿಂದ ಹೇಗೆ ಹೆಸರು ಬರಲಿಕ್ಕೆ ಸಾಧ್ಯ? ಆದ್ದರಿಂದ ಅದು ಭಾರತ ದೇಶ ಮೊದಲಿಗಿದ್ದದ್ದು. ಅದಕ್ಕೆ ರಾಜ ಭರತ ಚಕ್ರವರ್ತಿ. ಆ ಚಕ್ರವರ್ತಿ ಅವನು ಋಷಭನಾಮಕ ಪರಮಾತ್ಮನ ಮಗ, ದುಷ್ಯಂತನ ಮಗ ಭರತ ಅಲ್ಲ ಅಂತನ್ನುವ ಮಾತನ್ನ ನಾವು ತಿಳಿದುಕೊಳ್ಬೇಕು. ಇದರ ಜೊತೆಗೆ ಇನ್ನೊಂದು ಮಾತನ್ನು ಹೇಳಿ ನಾನು ಉಪನ್ಯಾಸ ಮುಗಿಸ್ತೀನಿ. ವಿಶ್ವಾಮಿತ್ರರ ಬಗ್ಗೆ ಅಥವಾ ಯಾವುದೇ ಒಬ್ಬ ದೇವತೆಯ ಬಗ್ಗೆ, ಋಷಿಗಳ ದೇವತೆಗಳ ಬಗ್ಗೆ ನಾವು ಆಲೋಚನೆ ಮಾಡುವಾಗ, ಆ ಋಷಿಗಳ ದೇವತೆಗಳ ಬಗ್ಗೆ ಆಲೋಚನೆ ಮಾಡುವಾಗ ನಮಗೆ ಮನಸ್ಸಿಗೆ ಸಂಕೋಚವಾಗ್ತದೆ. ನಾವು ಅಬದ್ಧವಾಗಿ ಅದನ್ನ ಹೇಳ್ತೇವೆ, ಅದನ್ನು ಕೆಟ್ಟ ಹೆಸರಿನಿಂದ ಕರಿತೇವೆ. ಎಲ್ಲ ನಿಜ. ಮಾಡಿದ್ದು ತಪ್ಪು ಅಂತನ್ನುವುದು ಧರ್ಮಶಾಸ್ತ್ರದ ಪ್ರಕಾರ ಧರ್ಮಶಾಸ್ತ್ರ ತೀರ್ಮಾನ ಮಾಡಲಿ, ದೇವತೆಗಳು ಅದನ್ನು ತೀರ್ಮಾನ ಮಾಡಲಿ. ಇಷ್ಟು ಈ ವಿಧವಾದ ಅಪಚಾರವನ್ನು ಮಾಡಬಹುದೇ ವಿಶ್ವಾಮಿತ್ರರು ಅಂತ ನಮಗೆ ಮನಸ್ಸಿಗೆ ಬರ್ತದೆ. ಒಂದೇ ನಾವು ತಿಳಿಬೇಕು, 1000 ವರ್ಷಗಳ ಆಯುಷ್ಯವಿರುವಂತಹ ದೀರ್ಘಕಾಲದ ಆ ಋಷಿಗಳ ಜೀವನ, ದೇವತೆಗಳ ಜೀವನ, ಅದರಲ್ಲಿ ಅಪರಾಧಗಳು ಅಪಚಾರಗಳು 1-2 ಬಾರಿ ಅಪಚಾರವಾಗುವುದು. 1000 ವರ್ಷಗಳ ಅತಿ ದೀರ್ಘವಾಗಿರುವಂತಹ ಅವರು ಮಾಡುವ ತಪಸ್ಸನ್ನು ಕಂಡಾಗ ನಮಗೆ ಆಶ್ಚರ್ಯವಾಗ್ತದೆ ಅಂತಂದ್ರೆ ಊಹೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲದೆ ಇದ್ದಷ್ಟು ತಪಸ್ಸು ಮಾಡಿದವರವರು ಒಬ್ಬೊಬ್ಬರು. ಹೀಗಾಗಿ ಆ ಊಹಾತೀತವಾಗಿ ಕಲ್ಪನೆಯೂ ಬಾರದೇ ಇದ್ದಷ್ಟು ಅದ್ಭುತವಾದ ತಪಸ್ಸನ್ನ ಮಾಡಿದ ಆ ಮಹಾನುಭಾವರು ಯಾವ ಅಪಚಾರವನ್ನು ಮಾಡಿದರೂ ಈ ಅಪಚಾರವನ್ನ, ಈ ಅಪರಾಧಗಳನ್ನ, ಪಾಪಗಳನ್ನ ಸುಟ್ಟಾಕಿಕೊಳ್ಳುವ ಸಾಮರ್ಥ್ಯ ಅವರಿಗಿರ್ತದೆ. ಅವರಿಗೇನ್ ದಂಡವಾಗಬೇಕು, ಶಿಕ್ಷೆಯಾಗಬೇಕು, ಇದರ ತೀರ್ಮಾನವನ್ನ ದೇವರು ಮಾಡೋನಿದ್ದಾನೆ. ಅವರ ಹಿರಿಯರು ಮಾಡ್ತಾರೆ, ದೇವತೆಗಳು ಅಥವಾ ಗುರುಗಳು ಮಾಡ್ತಾರೆ. ನಾವು ಅದನ್ನು ಅಪಚಾರವಾಗಿ ಎಣಿಸಿ ಅದನ್ನೇ ನಾವು ದೊಡ್ಡದಾಗಿ ಮಾಡಿ ಅದನ್ನು ನಿಂದೆ ಮಾಡುವುದರಿಂದ ಇದರಿಂದ ಎಷ್ಟು ಅಪಚಾರ, ಎಷ್ಟು ಅನರ್ಥವಾಗತ್ತೆ ಅಂತಂದ್ರೆ, ವಿಶ್ವಾಮಿತ್ರರು ಅಂತಂದ್ರೆ ಮೇನಕಾ ಸಂಸರ್ಗದಲ್ಲಿ ಇರತಕ್ಕಂತಹ ಒಬ್ಬ ದುಷ್ಟ ಋಷಿ, ಇದು ಒಂದೇ ನಮಗೆ ಗೊತ್ತು. ಅವರ 10,000 ವರ್ಷದ ತಪಸ್ಸು ಏನಿದೆ ಅದು ನಮ್ಮ ಕಣ್ಣು ಮುಂದೆ ಬರುವುದಿಲ್ಲ. ಅವರು ಇಡೀ ಜಗತ್ತಿಗೆ ಗಾಯತ್ರಿ ಮಂತ್ರವನ್ನ ಸಿದ್ಧಪಡಿಸಿಕೊಂಡು ಜಗತ್ತಿಗೆ ಉಪದೇಶ ಮಾಡಿದರೂ ಇದು ನಮಗೆ ಕಣ್ಣು ಮುಂದೆ ಬರುವುದಿಲ್ಲ. ಎಂಥ ಅದ್ಭುತವಾದ ಸಾಮರ್ಥ್ಯವಿತ್ತು ತಪಸ್ಸಿನಿಂದ ಗಳಿಸಿದ್ರು ಇದು ನಮಗೆ ಗೊತ್ತಾಗುವುದಿಲ್ಲ. ವಿಶ್ವಾಮಿತ್ರರು ಅಂತಂದ ತಕ್ಷಣ ಮೇನಕಾ ಮೋಹದಲ್ಲಿ ಬಿದ್ದಂತಹ ಒಂದು ಹುಳ ಅನ್ನುವಂತೆ ನಾವು ಕಲ್ಪನೆ ಮಾಡಿಕೊಂಡ್ರೆ ಎಂಥ ಅನರ್ಥ ಇದೆ. ಆದ್ದರಿಂದ ಯಾವ ಪಾಪವನ್ನು ಮಾಡಿಕೊಂಡ್ರೂ ತಮ್ಮ ತಪಸ್ಸಿನಿಂದ ಅದನ್ನು ಹಾಳು ಮಾಡಿಕೊಳ್ಳುವ, ನಾಶ ಮಾಡಿಕೊಳ್ಳುವ, ಶುದ್ಧರಾಗುವ ಸಾಮರ್ಥ್ಯ ಅವರಿಗಿದೆ. ಆದ್ದರಿಂದ ಈ ಮಾತನ್ನ ನಾವು ನೆನೆಸದೆ, ಎಣಿಸದೆ, ಲೆಕ್ಕಿಸದೆ ನಾವು ಆ ವಿಶ್ವಾಮಿತ್ರರ ಅಥವಾ ಇನ್ಯಾವ ಋಷಿಗಳ ದೇವತೆಗಳ ಕುರಿತಾಗಿ ಮಾತಾಡುವುದು ಸರಿಯಲ್ಲ. ಆದ್ದರಿಂದ ಆ ಮಾತನ್ನು ತಿಳ್ಕೊಂಡೇನೆ ನಾವು ಆ ಕಲ್ಪನೆಯನ್ನು ಮಾಡಿಕೊಳ್ಳಬೇಕು. ಹಾಗಾಗಿ ಈ ಶಕುಂತಲ, ದುಷ್ಯಂತ, ಭರತ ಇವರ ಮಧ್ಯದಲ್ಲಿ ಬಂದಿರುವಂತಹ ಘಟನೆ, ಈ 2 ವಿವೇಕವನ್ನ ಚೆನ್ನಾಗಿ ತಿಳಿದುಕೊಂಡು ಈ ಭಾರತ ವಂಶ, ಭಾರತ ದೇಶ, ಅದರ ಮೂಲ ಪುರುಷ ಯಾರು ಅಂತನ್ನುವುದನ್ನ ಮಹಾಭಾರತ ಹಾಗೂ ಭಾಗವತಗಳ ಇತಿಹಾಸದ ಆಧಾರದಿಂದ ನಾವು ತಿಳಿದುಕೊಂಡು ನಾವು ಸರಿಯಾಗಿ ಅದರ ಅರ್ಥವನ್ನು ಮಾಡ್ಕೋಬೇಕು. ಅದರ ಮುಂದಿನ ಶಕುಂತಲೆ ಹಾಗೂ ದುಷ್ಯಂತರಲ್ಲಿ ನಡೆದಂತಹ ಚರ್ಚೆ ಬಹಳ ಸುಂದರವಾದ ಚರ್ಚೆ. ಒಂದು ಹೆಣ್ಣು ಬಂದು ಗಂಡನ ಹತ್ತಿರ, ಒಬ್ಬ ರಾಜನ ಹತ್ತಿರ, ನೀನು ನನ್ನ ಗಂಡ ಅಂತ ಹೇಳಿ ಅವನು ಮರ್ತಂತೆ ನಾಟಕವೋ
ವಾಸ್ತವವಾಗಿ ಮರ್ತದ್ದೋ ಅಂಥ ಒಬ್ಬ ಪುರುಷನ ಮುಂದೆ ಹೇಳಬೇಕಾದರೆ ಏನು ಆರ್ಗ್ಯುಮೆಂಟ್ ಹೇಳಬೇಕು, ಯಾವ ಕಾರಣದಿಂದ ಅವನು ಒಪ್ಪಬೇಕವನು, ಇದರ ಬಗ್ಗೆ ಸಾಕಷ್ಟು ದೀರ್ಘವಾದ ಚರ್ಚೆ ಇದೆ. ಆ ಮಹಾಭಾರತದ ಚರ್ಚೆಯನ್ನ ಮುಂದಿನ ಸಲ ಹೇಳುವ ಪ್ರಯತ್ನ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ನಾಹಂ ಕರ್ತಾ ಹರಿಕರ್ತಾ ತತ್ಪೂಜಾ ಕರ್ಮ ಚಾಖಿಲಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ಅನ್ಯಥಾ ತದ್ಭಕ್ತಿಸ್ತತ್ಫಲಂ ಮಹ್ಯಂ ತತ್ಪ್ರಸಾದ ಪುನಃ ಪುನಃ ಕರ್ಮನ್ಯಾಸೋ ಹರಾವೇವಂ ವಿಷ್ಣೋಸ್ತೃಪ್ತಿಕರಃ ಸದಾ ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರಃ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ ವಿಶ್ವಂ ಸದಾಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡಲಂ.